ಸರ್ ಸರ್, ನಿನ್ನೆ ರಾತ್ರಿ ಟ್ಯೂಷನ್ಗೆ ಅಂತ ನನ್ನ ತಂಗಿ ಇದುವರೆಗೂ ಮನೆಗೆ ಬಂದಿಲ್ಲ ಸರ್. ಎಲ್ಲಿ ಹೋದ್ಲು, ಏನಾದ್ಲು? ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದಾರೆ ಸರ್. ಅಂದ್ರೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದೆ ಸರ್. ಇತ್ತೀಚೆಗೆ ಸಿಟಿಲಿ ಹುಡುಗಿರು ನಾಪತ್ತೆ ಆಗ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಕಾರಣ, ಅವ್ರನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರೂಫು ನನ್ನ ಹತ್ರ ಇದೆ ಸರ್. ಇದನ್ನೆಲ್ಲ ಮಾಡ್ತಿರೋದು ಯಾರು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ನಂಬೋದಿಲ್ಲ ಸರ್. ದೊಡ್ಡ ಮನುಷ್ಯರಂತ ಅನ್ಸ್ಕೊಂಡ್ರು ಅವ್ರ ಮಕ್ಕಳು ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈ ವಿಷಯನ ನಾನು ಎಲ್ಲಿ ಪೇಪರ್ನಲ್ಲಿ ಪ್ರಿಂಟ್ ಮಾಡ್ತೀನೋ ಅಂತ ಆ ಗ್ಯಾಂಗ್ನವರೇ ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದಾರೆ ಸರ್. ಅಂದ್ರೆ ನೀವು? ಹೌದು ಸರ್, ನಾನು ಸತ್ಯಮೇವ ಜಯತೆ ನ್ಯೂಸ್ ಪೇಪರ್ ಎಡಿಟರ್ ಸರ್. ಸರ್ ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ನನ್ನ ತಂಗಿನ ಕಾಪಾಡಿ ಸರ್, ಪ್ಲೀಸ್. ಡೋಂಟ್ ವರಿ, ನೀವು ಸರಿಯಾದ ಜಾಗಕ್ಕೆ ಬಂದು ವಿಷಯ ತಿಳಿಸಿದ್ದೀರಾ. ಇನ್ನು ಈ ವಿಷಯ ನೀವು ನಿಮ್ಮ ಪೇಪರ್ನಲ್ಲಿ ಪ್ರಿಂಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಬಾಕಿ ವಿಷಯ ನಾನು ನೋಡ್ಕೋತೀನಿ. ಹಲೋ ಭವಾನಿ, ನಾನು ರಾಯಪ್ಪ. ಅಲ್ಲಯ್ಯ, ಹೋಗಿ ನೀವು ಆ ಪೇಪರ್ ಎಡಿಟರ್ ತೆಂಗಿನ ಹಾಕಿ ಕಿಡ್ನಾಪ್ ಮಾಡಕ್ ಹೋದ್ರಿ. ಅವನು ಇಲ್ಲಿಗೆ ಬಂದು ನೀವು ಮಾಡ್ತಿರೋ ವ್ಯವಹಾರದ ಸಾಕ್ಷಿಗಳು, ಫೋಟೋಗಳು ಎಲ್ಲ ನನ್ನ ಹತ್ರ ಇದೆ. ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಹಾಕಿ ನಿಮ್ಮ ಮಾನ ಮರ್ಯಾದನ್ನ ಬೀದಿಗೆ ಹೇಳ್ತೀನಿ ಅಂತ ಹೆದರ್ಸ್ಬಿಟ್ಟೋದ. ನಾನೇನೋ ಅವನಿಗೆ ಸಮಾಧಾನ ಮಾಡಿ ಕಳ್ಸಿದ್ದೀನಿ. ನೀವೇನ್ ಮಾಡ್ತೀರಾ ಈಗ? ರಾಯಪ್ಪ, ನೀ ಟೆನ್ಷನ್ ತಗೋಬೇಡ, ನಾ ರೈ ಹತ್ರ ಮಾತಾಡ್ತೀನಿ. ಡೋಂಟ್ ವರಿ, ನಾನು ಕೊತ್ವಾಲ್ ಹತ್ರ ಮಾತಾಡ್ತೀನಿ. ಓಕೆ, ನಾನು ನೋಡ್ಕೋತೀನಿ. ಡ್ಯೂಟಿ ಮುಗಿದ್ಮೇಲೆ ಹೆಂಡ್ತಿನ ಬೆಚ್ಚಗ್ ತಪ್ಕೊಂಡ್ ಮಲಗಿರ್ಬೇಕು. ಅದನ್ ಬಿಟ್ಬಿಟ್ಟು ನೈಟ್ ರೌಂಡ್ಸ್ ಬರೋದಕ್ಕೆ ನನ್ನ ಕೈಲಿ ಒದೆ ತಿನ್ನೋದಕ್ಕೆ ಅಲ್ವಾ? ಇವನ್ ಕಂಡ್ಬಿಟ್ರೆ ಫೋನ್ ಮಾಡಿ ನನಗೆ ಸಾರಿ ಕೇಳು. ನಮ್ ಮನೆ ಕೆಲಸದವನ್ ಬಂದು ಲಾಕಪ್ ಓಪನ್ ಮಾಡ್ತಾನೆ. ಒಂದ್ ವೇಳೆ ಸತ್ತೋದ್ರೆ ಪೊಲೀಸ್ ಮರ್ಯಾದಿಂದ ಹೂತಾಕ್ಬಿಡಿ. ಯಾರಿಗೆ ಫೋನ್ ಮಾಡ್ಲಿ? ಅವನೇ ಕರೆಕ್ಟು. ಪಾಟೀಲ್, BC ಪಾಟೀಲ್, ದಳವಾಯಿ BC ಪಾಟೀಲ್. ಹೌದಾ? ಹೆಸರು ಕೊತ್ವಾಲ್. ನೀನೆಲ್ಲಿದ್ರು ನೀನ್ ಬಿಡಲ್ಲ, ಬಾರ ಹೊರಗೆ.
ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಈ ಕೊತ್ವಾಲನ್ ಹುಡ್ಕೊಂಬರೋ ಧೈರ್ಯ ನಿನಗೊಬ್ಬನಿಗೆ ಇರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಪೇಪರ್ನವನ್ನ ನಾನೇ ಕೊಂದೆ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್ನು ನಾನೇ ಹೊಡೆದೆ ಅಂತ ಇಲ್ಲಿ ಯಾರನ್ನಾದ್ರೂ ಸಾಕ್ಷಿ ಹೇಳಕ್ ಕೇಳು. ನಿಜವಾಗ್ಲೂ ಪೊಲೀಸ್ ಟ್ರೈನಿಂಗ್ ನಾನು ಇನ್ನೊಂದು ವರ್ಷ ನೆಟ್ಟಿಗೆ ಮಾಡಿದ್ರೆ ಈ ಬೀಗ ತಗೋ. ಏನ್ ಪಾಟೀಲ್, ಡ್ರೆಸ್ ಎಲ್ಲ ಬಿಚ್ತಾ ಇದ್ಯಾ? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಜೊತೆ ಯೂನಿಫಾರ್ಮ್ ಕೊಟ್ಟಿರೋದು. ನಿನ್ನಂತ ಹಲ್ಕಾ ನಾಯಿಗಳೆಲ್ಲ ಈ ಪವಿತ್ರವಾದ ಖಾಕಿನ ಮುಟ್ಟದೇ ಇರ್ಲಿ ಅಂತ. ಗವರ್ಮೆಂಟ್ ಬೀಗ ನನ್ನ ಕೈಗೆ ಬರೋವರೆಗೂ ಮಾತ್ರ ನಿನ್ ಟೈಮ್. 1 ವರ್ಷದ ಪೊಲೀಸ್ ಟ್ರೈನಿಂಗ್ ನೋಡ್ಬೇಕು ಅಂದೆಲ್ಲ, ಈಗ ನೋಡು. ನಾನು ಈ ಸರ್ಕಾರದ ಗೃಹ ಮಂತ್ರಿ ಅನ್ನೋ ಅಧಿಕಾರದಿಂದ ಹೇಳ್ತಾ ಇಲ್ಲ ಮಿಸ್ಟರ್ ಪಾಟೀಲ್. ಆವೇಶ, ಆತುರ ನಿಮ್ಮ ವೀಕ್ನೆಸ್. ನೀವು ತಾಳ್ಮೆಯಿಂದ ವರ್ತಿಸಿದ್ರೆ ಕೊತ್ವಾಲ ಕೋಮಾ ಸ್ಟೇಜ್ಗೆ ಹೋಗ್ತಾನೆ ಇರ್ಲಿಲ್ಲ. ಏನ್ ಸರ್, ಒಬ್ಬ ಪೊಲೀಸ್ ಆಫೀಸರ್ನ ನಡು ರಸ್ತೆಯಲ್ಲಿ ಹೊಡೆದು ಲಾಕಪ್ ತಂದು ಹಾಕಿ ಬದುಕಿದ್ರೆ ಬಂದು ಕ್ಷಮೆ ಕೇಳಕ್ ಹೇಳು. ಸತ್ರೆ ಪೊಲೀಸ್ ಗೌರವದಿಂದ ಅವ್ರ ಶವ ಸಂಸ್ಕಾರ ಮಾಡಿ ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಮಾಡಿ ಪೊಲೀಸ್ ಲಾಕಪ್ ಕೀನೆ ಎತ್ಕೊಂಡು ಹೋಗಿರೋ ಒಬ್ಬ 3rd ಕ್ಲಾಸ್ ರೌಡಿಗೆ ಶಾಲೆ ಮಕ್ಕಳ ತರ ಕೈ ಚಾಚಿ ಬೆತ್ತ ತಗೊಂಡು ಹೊಡೆಯಕ್ಕಾಗತ್ತಾ? ಸತ್ಯ ಹೇಳುವಂತ ಮಂಡಿ ಊರ್ಸಿ ಕೇಳಕ್ಕಾಗತ್ತಾ? ಇಂಥ 3rd ಕ್ಲಾಸ್ ನನ್ನ ಮಕ್ಕಳನ್ನ ಹೊಡೆದು ಚಿಂದಿ ಮಾಡಿದ್ರೇನೆ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಅಂತ ಗೊತ್ತಾಗೋದು. ಏನ್ ಮಾತಾಡ್ತಿದ್ದೀರಿ ಮಿಸ್ಟರ್ ಪಾಟೀಲ್? ಇತ್ತೀಚೆಗೆ 18 ಜನ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ. ನೈಟ್ ಡ್ಯೂಟಿಗೆ ಹೋದ ನರ್ಸ್ಗಳು ನಾಪತ್ತೆ ಆಗಿದ್ದಾರೆ. ಇಂಟರ್ವ್ಯೂಗೆ ಹೋದ ಹೆಣ್ಮಕ್ಳು ಮನೆಗೆ ಹಿಂತಿರ್ಗಿಲ್ಲ. ಇವರೆಲ್ಲ ಏನಾದ್ರು, ಯಾರು ಕಿಡ್ನಾಪ್ ಮಾಡಿದ್ರು, ಇದ್ರ ಬಗ್ಗೆ ಏನೋ ತನಿಖೆ ಮಾಡಿದ್ದೀರಾ? ಇಲ್ವಲ್ಲ. ಈ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದ ಪೇಪರ್ನ ಕೊತ್ವಾಲ ಕೊಂದು ಬಿಟ್ಟ. ಅವನ್ನ ಅರೆಸ್ಟ್ ಮಾಡಕ್ ಬಂದ ಇನ್ಸ್ಪೆಕ್ಟರ್ನ ಕೊತ್ವಾಲ ಹೊಡೆದು ಬಿಟ್ಟ ಅಂತ ಅನ್ನೋ ಹುಚ್ಚುತನ ಬಿಟ್ಬಿಟ್ಟು ನಾಪತ್ತೆಯಾಗಿರೋ ಹೆಣ್ಮಕ್ಳನ್ನ ಪತ್ತೆ ಮಾಡೋ ಉದ್ದೇಶದಿಂದ ಅವನ್ನ ಅರೆಸ್ಟ್ ಮಾಡಿದ್ರೆ ಅವನ ಹಿಂದಿರೋ ಗುಂಪನ್ನ ಹಿಡಿಬಹುದಾಗಿತ್ತು. ಯು ಮಿಸ್ ದ ಗೋಲ್ಡನ್ ಆಪರ್ಚುನಿಟಿ. ಅಕಸ್ಮಾತ್ ಈಗ ಕೊತ್ವಾಲ ಕಂಡ್ಬಿಟ್ರೆ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡ್ಬಿಡ್ತೀವಿ ನಾವು ಭಯದಿಂದ. ಅವನ ಕಡೆವರೇ ಅವನ್ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು ಮಾಡಬಹುದು. ಆದ್ರಿಂದ ಅವನಿರೋ ಆಸ್ಪತ್ರೆ ಸುತ್ತಮುತ್ತ 24 ಗಂಟೆಯು ಪೊಲೀಸ್ ಸರ್ಪ ಕಾವಲಿರ್ಬೇಕು. ಅವನ್ನ ಕಣ್ಣೊಳಗೆ ಕಣ್ಣಿಟ್ ಕಾಯಿರಿ. ಗೊತ್ತಾಯ್ತಾ? ಯು ಕ್ಯಾನ್ ಗೋ ನಾವ್. ಎಸ್ ಸರ್. ಸರ್, ವಿವೇಕಾನಂದ ಕಾಲೇಜಲ್ಲಿ ಒಂದು ಹುಡುಗಿ ಬೆತ್ತಲೆ ಸತ್ಯಾಗ್ರಹ ಮಾಡ್ತಾಳೆ ಅಂತ ಮೆಸೇಜ್ ಬಂದಿದೆ ಸರ್. ಮೈ ಗಾಡ್.
ನೀನ್ ಬಟ್ಟೆ ಹಾಕಿರೋದು ಎಲ್ರ ಮುಂದೆ ಬಟ್ಟೆ ಬಿಚ್ಚಾಕ್ತಾ? ನಿಮ್ ತಂದೆ ತಾಯಿಗಳು ಕಷ್ಟಪಟ್ಟು ಕಾಲೇಜ್ಗೆ ಓದ್ಲಿ ಅಂತ ಕಳ್ಸಿದ್ರೆ ನೀನ್ ಈ ರೀತಿ ಬಟ್ಟೆ ಬಿಚ್ಚಾಕಿ ಎಲ್ರ ಮುಂದೆ ಪಬ್ಲಿಸಿಟಿ ತಗೊಂತಾ ಇದೀಯಾ? ಹೀಗ್ ಮಾಡೋದ್ರಿಂದ ನಿನ್ನ ಹೆಸರು ಗಿನ್ನಿಸ್ ಬುಕ್ ಅಲ್ಲಿ ದಾಖಲೆ ಆಗ್ಬಿಡ್ತಾ? ನಿಮ್ಗೆಲ್ಲ ಧೈರ್ಯ ಆಯ್ತ್ರೆ ಅದನ್ನ ಓದ್ನಲ್ಲಿ ತೋರಿಸಿ. ಹೆಣ್ಣು ಹೆತ್ತವರು ವರದಕ್ಷಿಣೆ ಕೊಡಕ್ಕಾಗದೆ, ಮಕ್ಕಳು ಮದುವೆ ಮಾಡಕ್ಕಾಗದೆ ಎಷ್ಟೊಂದು ಕಷ್ಟಪಡ್ತಾರೆ ಗೊತ್ತಾ? ನಾಳೆ ನಿಂಗೂ ಮದುವೆ ಆಗಿ ಒಂದ್ ಹೆಣ್ಣು ಮಗು ಆಗಿ ಆ ಮಗು ಇದೇ ಕಾಲೇಜಿಗೆ ಓದಕ್ ಬಂದಾಗ ನಿಮ್ ತಾಯಿ ಬಟ್ಟೆ ಬಿಚ್ಚಿ ಬೆತ್ತಲೆ ಆದ್ಲು ಅಂತ ಎಲ್ರ ಮುಂದೆ ಚುಡಾಯಿಸಿ ಅವಮಾನ ಮಾಡಿದಾಗ ನಿಂಗೆ ಸಂತೋಷ ಆಗತ್ತಾ? ಹೊಡೆದ ಅಂದ್ರೆ ಹಲ್ಲು ದೊಡ್ಬೇಕು. ಬಟ್ಟೆ ಹಾಕೋ ಬಟ್ಟೆ. ಮಿಸ್ಟರ್ ಪಾಟೀಲ್, ನನ್ನ ಹತ್ರ ಭಾಷಣ ಬಿದ್ದಾಗ ಹೋಗಿ ನಮ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ನಮ್ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋ ಫುಲ್ ಪವರ್ ನಮ್ಗಿದೆ ಅಂತ ಹೋಗಿ ತಿಳಿಸಿ. ಯಾರಿಗೇನೇ ಹೇಳಿದ್ರು ನಾವ್ ಕೇರ್ ಮಾಡಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಬೆತ್ಲೆ ಸತ್ಯಾಗ್ರಹ ಮಾಡೇ ಮಾಡ್ತೀನಿ. ನಿನ್ ಹತ್ರ ಆಮೇಲೆ ಬಂದ್ ಮಾತಾಡ್ತೀನಿ. ನೀವೇನ ಈ ಕಾಲೇಜ್ ಪ್ರಿನ್ಸಿಪಾಲು? ಎಸ್. ನೀವು ನಿಜವಾಗ್ಲೂ ಚುನಾವಣೆ ನಡೆಸಬಾರ್ದು ಅಂತ ತೀರ್ಮಾನ ಮಾಡಿದಿರೋ ಅಥವಾ ಹುಡುಗಿ ತಮಾಷೆ ನೋಡ್ಬೇಕು ಅಂತಿದ್ರು? ಈ ಕಾಲೇಜ್ನಲ್ಲಿ ನಾನು ಸರಿಯಾಗಿರ್ಬೇಕಾದ್ರೆ ಯಾಕೆ ಸರ್ ಎಲೆಕ್ಷನ್? ಈಗ ನಾನು ತಲೆ ಆಡ್ಸದೆ ಜೀವನ್ ಪರ್ಯಂತ ತಲೆ ಆಡ್ತಾನೆ ಇರ್ಬೇಕಾದ್ರೆ ಆಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸ್ಟ್ರೈಕು ಎಲೆಕ್ಷನ್ ಅಂತಾರೆ. ಈ ಕಾಲದ ಸ್ಟೂಡೆಂಟ್ಸ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಸರ್. 3 ವರ್ಷದ ಸಂತೋಷಕ್ಕೋಸ್ಕರ ಎಲೆಕ್ಷನ್ ಸ್ಟ್ರೈಕ್ ಅಂತ ತಮ್ಮ ಭವಿಷ್ಯನ ಹಾಳು ಮಾಡ್ಕೊಳ್ಳೋರಲ್ಲ. ಇವತ್ತು ನಮ್ಮ ದೇಶದಲ್ಲಿ ಎಲ್ಲಾ ಬಣ್ಣಗಳಲ್ಲಿ ಎಲ್ಲಾ ಪಕ್ಷಗಳ ಬಾವುಟಗಳು ಬಂದ್ಬಿಟ್ಟಿವೆ. ಊರೂರಲ್ಲಿ ಗಲ್ಲಿಗಲ್ಲಿ ಒಬ್ಬೊಬ್ಬ ರಾಜಕೀಯ ಪುಡಾರಿ ಹುಟ್ಕೊಂಡಿದ್ದಾನೆ. ಯಾವತ್ತು ನಮ್ಮ ದೇಶ ಇದ್ರ ಬಗ್ಗೆ ಎಚ್ಚೆತ್ತು ಇದನ್ನೆಲ್ಲ ನಿಲ್ಸತ್ತೋ ಆವತ್ತು ನೀವು ನಿಮ್ ಕಾಲೇಜ್ ಎಲೆಕ್ಷನ್ ನಿಲ್ಸ್ಬೋದು. ಇವಾಗ ದಯಮಾಡಿ ಎಲೆಕ್ಷನ್ಸ್ ಡಿಕ್ಲೇರ್ ಮಾಡಿ ಸರ್. ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ವಾರದಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡ್ತೇನೆ. ನಿಮ್ ನಾಯಕರನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನನ್ನನ್ನು ಹೊಟ್ಬಿಟ್ಟೆ ಅಲ್ಲ, ನಮ್ಮಪ್ಪನ್ಗೆ ಹೇಳಿ ನೀರು ನೆರಳು ಇಲ್ದೇ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಮಂತ್ರಿ ಮಗಳು ಅಂದಾಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ನಿಮ್ಮ ಅಪ್ಪನ್ ಪವರ್ 5 ವರ್ಷ ಆದ್ರೆ ಈ ನನ್ ಖಾಕಿ ಪವರ್ 30 ವರ್ಷ. ಏಯ್ ಓಕೆ. ಅಪ್ಪ ಇಲ್ಲಿ ಮನೇಲಿಲ್ಲ. ಅಣ್ಣ, ನಾನು ಇಲ್ಲಿದ್ದೀನಿ. ಅಯ್ಯಯ್ಯೋ, ದೊಡಮ್ಮ, ಏಯ್, ಏಯ್, ನಿಂತ್ಕೋ. ಏನಂದೆ ನೀ ಕಾಲೇಜಲ್ಲಿ? ಏನಂದೆ ಹೇಳು, ಏನಂದೆ? ಯಾಕೆ ಏನಾಯ್ತೆ? ಯಾಕೆ ಕೂಕೋತಿದ್ಯಾ? ನೋಡೋಡಮ್ಮ, ಅಣ್ಣ ಹೇಗೆ ಹೊಡಿತಾ ಇದ್ದಾನೆ ಅಂತ. ಅವನ್ಯಾಕೆ ನೋಡಿತಿದ್ದಾನೆ? ಅದು ಕಾಲೇಜಲ್ಲಿ ಇವತ್ತೇನಾಯ್ತಂದ್ರೆ, ಇಲ್ಲಿ ನೋಡಪ್ಪ, ನೀನ್ ದೊಡ್ಡ ಪೊಲೀಸ್ ಆಫೀಸರೇ ಇರ್ಬಹುದು. ನಿನ್ನ ಅಧಿಕಾರ ಎಲ್ಲ ಹೊರಗಡೆ ಇಟ್ಕೋ, ಮನೇಲಲ್ಲ. ದೊಡ್ಡಮ್ಮ, ಅವಳು ಕಾಲೇಜ್ನಲ್ಲಿ ಏನ್ ಮಾಡಿದ್ಲು ಅಂತ ಗೊತ್ತಾದ್ರೆ ನೀನ್ ಇಷ್ಟೆಲ್ಲ ಮಾತಾಡ್ತಾ ಇರ್ಲಿಲ್ಲ. ಏನ್ ಮಾಡಿದ್ಲು? ಬೆತ್ಲೆ ಸತ್ಯಾಗ್ರಹ ಮಾಡಕ್ ಹೊರಟಿದ್ಲು. ಏನಂತ ಹುಟ್ಬಿಟ್ಲ ಈ ಮನ್ಲಿ. ನಮ್ ಮೂವರಲ್ಲಿ ಹರಿತಾ ಇರೋದು ಒಂದೇ ರಕ್ತ ಆದ್ರೂ ಗುಣ ಮಾತ್ರ ಬೇರೆ ಬೇರೆ. ಇವನು ಬಾಯ್ ಬಿಟ್ಟು ಮಾತಾಡೋ ಅಂದ್ರೆ ಮಾತಾಡೋದೇ ಇಲ್ಲ ಅಂತಾನೆ. ಇವಳು ಬಾಯ್ ಮುಚ್ಕೊಂಡಿರೇ ಅಂದ್ರೆ ವಟ್ ಅಂತ ಮಾತಾಡ್ತಾನೆ ಇರ್ತಾಳೆ. ನಾಚಿಕೆ ಮಾನ ಮರ್ಯಾದೆ ಏನಾದಿದ್ಯಾ ಅಣ್ಣ ಅಣ್ಣ ಅಣ್ಣ, ಸತ್ಯವಾಗ್ಲೂ ನನ್ನ ಕೆಲಸ ಮಾಡ್ತಿರ್ಲಿಲ್ಲ ಅಣ್ಣ. ನೀ ಬರೋದನ್ನೇ ಕಾಯ್ತಾ ಇದ್ದೆ. ನೀ ಬರೋದ್ ಲೇಟ್ ಆಗ್ಬೋದು ಅಂತ ಮನೆಯಿಂದ ಮೊದ್ಲೇ 4 ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅದು ಅಲ್ದೆ ಕಮಿಷನರ್ ಆಫೀಸಿಗೆ ಫೋನ್ ಮಾಡಿ ಮೆಸೇಜ್ ಹೇಳ್ದೋಳೆ ನಾನು. ನೀನ್ ಈ ರೀತಿ ಯಾಕೆ ಆಡ್ತಾ ಇದೆಯಾ ಗೊತ್ತಾ? ನಿಮ್ ಅಣ್ಣ ಪೊಲೀಸ್ ಆಫೀಸರ್, ಅಪ್ಪ ಮಂತ್ರಿ ಅಂತ ತಾನೆ. ಅಪ್ಪ ಇವತ್ತು ಆಫೀಸ್ ನಲ್ಲಿ ಮಗ ಅನ್ನೋದನ್ನು ಮರೆತು ಹೇಗೆ ಬೈದ್ರು ಗೊತ್ತಾ? ಅಂತ ಒಬ್ಬ ಒಳ್ಳೆ ಮಂತ್ರಿ ಮಗಳಾಗಿ ನೀನ್ ಈ ರೀತಿ ಮಾಡ್ತಾ ಇದ್ರೆ ಅಪ್ಪನ್ ಮರ್ಯಾದೆ ಹರಾಜಾಗೋಗುತ್ತೆ. ಮರ್ಯಾದೆ ಹೋಗ್ತಿರೋದು ನನ್ನಿಂದೇನಲ್ಲಣ್ಣ, ಅವರಿಂದಲೇ. ಏನಂತೆ? ನಮ್ ತಾತ ಕಾರಲ್ಲಿ ಓಡಾಡ್ತಾ ಇದ್ರು, ನೀನು ಜೀಪಲ್ಲಿ ಓಡಾಡ್ತಾ ಇದ್ಯಾ. ಅವ್ರೇನು ನಡ್ಕೊಂಡು ಓಡಾಡ್ತಾ ಇದಾರೆ. ಅಲ್ಲ ಸರ್, ಈ ಟೈಮಲ್ಲಿ ಬೇರೆ ಮಂತ್ರಿಗಳೆಲ್ಲ ಆರಾಮಾಗಿ ಗಾಲ್ಫಿಂಗು, ಸ್ವಿಮ್ಮಿಂಗು, ಜಾಗಿಂಗು ಅಂತ ಟೈಮ್ ಪಾಸ್ ಮಾಡ್ತಿರ್ಬೇಕಾದ್ರೆ ನೀವು ನಡ್ಕೊಂಡು ಮಾರ್ಕೆಟ್ಗೆ ಬಂದಿದ್ರಲ್ಲ ಸರ್, ಅದು ನನ್ನನ್ನು ಕರ್ಕೊಂಡು. ಅಲ್ಲ, ಇದನ್ನ ತಗೊಳಕ್ ನೀವು ಬರ್ಬೇಕಾಗಿತ್ತಾ? ನಿಮ್ ಜೊತೆ ನಾನು ಬರ್ಬೇಕಾಗಿತ್ತಾ? ಸೆಕ್ಯೂರಿಟಿ ಗಾರ್ಡ್ಗಳೆಲ್ಲ ತಗೊಂಡ್ಬರ್ತೀನಪ್ಪ. ರಾಮಣ್ಣ, ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಅಮ್ಮ, 1 kg ಹಾಕು. ನೋಡು, ನನ್ನ ಬಟ್ಟೆ ನಾನೇ ಒಕ್ಕೋತೀನಿ, ನಾನೇ ಇಸ್ತ್ರಿ ಮಾಡ್ಕೋತೀನಿ. ನಮ್ಮ ಊಟ ಹೇಗಿರ್ಬೇಕು ಅನ್ನೋದು ನಮಗೆ ಗೊತ್ತು. ನಮಗೆ ಬೇಕಾದ ಸಾಮಾನ ನಾವೇ ತಗೋಬೇಕಪ್ಪ. ನೀವೇ ಅಡಿಗೆನು ಮಾಡ್ಕೊಂಬಿಡಿ. ಅಡಿಗೆವ್ರನ್ನ ಯಾಕೆ ಇಟ್ಕೊಂಡಿದ್ದೀರಾ? ಅಲ್ವಾ? ಮಂತ್ರಿ ಆದ ತಕ್ಷಣ AC ಕಾರ್ನಲ್ಲಿ ಓಡಾಡ್ತಾ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ತಾ ಇದ್ರೆ ಜನಗಳ ಪರಿಸ್ಥಿತಿ ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಹಾಗೆ ತಿಳ್ಕೊಬೇಕಾದ್ರೆ ಜನಗಳ ಜೊತೆಲಿ ಬೆರಿಬೇಕಪ್ಪ. ಅಯ್ಯೋ ಸರ್, ಜನಗಳ ಚಿಂತೆ ನೀವ್ ಯಾಕೆ ಸರ್ ಮಾಡ್ತೀರಾ? ನಿಮ್ ಜೊತೆ ಇರೋ ಮಿನಿಸ್ಟರ್ಗಳನ್ನ ನೋಡಿ ಸರ್, ಅವರೆಲ್ಲ ಕಾಂಟೆಸ ಕಾರಲ್ಲಿ ಓಡಾಡ್ತಾರೆ, ಅವ್ರ PA ಮಾರುತಿ ಕಾರಲ್ಲಿ ಓಡಾಡ್ತಾರೆ. ನಮ್ಗೇನು ಇಲ್ವಲ್ಲ ಸರ್? ನೀವೇನಾದ್ರು ತಗೊಂಡಿರ್ತಾರೆ, ನಾವೇನಾದ್ರು ತಗೊಳ್ಳೋದು? ಏನದು? ಕುಂಬಳಕಾಯಿ, ಅದು ಸೋರೆಕಾಯಿ. ಕುಂಬಳಕಾಯಿ, ಸೋರೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ. ಎಡದ ಕೈನಲ್ಲಿ ಏನಿದೆ ಅಂತ ಕೇಳಿದ್ದು. ಇದ ಯಾವ್ದೋ ವೇಸ್ಟ್ ತರಕಾರಿಗಳು ಹೋಗ್ತಾ ತಿಪ್ಪೆಲ್ ಹಾಕ್ಬಿಡು ಅಂತ ಕೊಟ್ಟ, ತಗೊಂಡೆ. ವಾಪಸ್ ಕೊಟ್ಬಿಡು, ವಾಪಸ್ ಕೊಟ್ಬಿಡು ಅಂತಂದೆ. ಇದನ್ನ ತಗೊಂಡ್ಬಿಟ್ರೆ ನಾನು ಕೊಟ್ಟಿದ್ದೆ ಬಿಡ್ತೀನಾ? ಸುಮ್ಮನೆ ಸರ್, ಸುಮ್ಮನೆ ಯಾಕೆ ಹೊಟ್ಟೆ ಬರ್ತಾರ ನೀವು? ಸಿಟ್ಟು ಬರ್ಸ್ಬೇಡ, ವಾಪಸ್ ಕೊಡು. ತಗೊಳಯ್ಯ, ನಿಮ್ ಜೊತೆ ಬಂದಿದ್ದೀನಲ್ಲ, ನನ್ ತಪ್ಪಾಗೋಯ್ತು. ನಿಮ್ ಪಿ ಆಗಿದ್ದೀನಲ್ಲ, ನಾನು ಯಾಕಡೆ ತಗೊಂಡು ನಾನೇ ಹೊಡ್ಕೊಬೇಕು. ನಡ್ಕರಮ್ಮ.
ರಾಯಪ್ಪ, ನಿನ್ ದೃಷ್ಟಿ 24 ಗಂಟೆನೂ ಆಸ್ಪತ್ರೆಯಲ್ಲಿರೋ ಕೊತ್ವಾಲನ ಮೇಲಿರ್ಲಿ. ಅವನು ಕಣ್ಬಿಟ್ಟ ತಕ್ಷಣ ನೀನಂಗೆ ಬಂದು ತಿಳಿಸು. ಅವನ ಕಣ್ಣ ನಾನು ಪರ್ಮನೆಂಟ್ ಆಗಿ ಮುಚ್ಚಿಸ್ತೇನೆ. ಭವಾನಿ, ಕೊತ್ವಾಲ್ನ ಕ್ಲೋಸ್ ಮಾಡೋ ವಿಷಯನ ಈ ನಿಮ್ ವ್ಯವಹಾರನೆಲ್ಲ ಸ್ವಲ್ಪ ದಿವಸ ನಿಲ್ಸೋಕ್ಕಾಗೋದಿಲ್ವಾ? ಹಲೋ, ಹಾ ಹಾ ಹೌದಾ? ಓಕೆ ಓಕೆ ಹಾ ಓಕೆ ಓಕೆ ಬಾಯ್. ಯಾರ್ದು ಫೋನು? ಈ ಬಿಸ್ನೆಸ್ನೆಲ್ಲ ಸ್ವಲ್ಪ ದಿನ ನಿಲ್ಸು ಅಂತ ನೀನ್ ಹೇಳ್ತಿದ್ಯಾ? ಯಾರೋ ಹೊಸ ಹುಡುಗಿ ಬಂದಿದ್ದಾಳೆ ಅಂತ ರೈ ಹೇಳ್ತಿದ್ದಾನೆ. ಒಳ್ಳೆ ಡ್ಯಾನ್ಸರ್ ಅಂತೆ. ಅವಳು ಡ್ಯಾನ್ಸ್ ನೋಡೋದಕ್ಕೋಸ್ಕರ ಶ್ರೀಮಂತರೆಲ್ಲ ಬಂದು ಲಕ್ಷಾಂತರ ರೂಪಾಯಿ ಸುರಿದೋಗ್ತಿದಾರಂತೆ. ಅವಳನ್ನ ನಾವು ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ರೈ ಹೇಳ್ತಾ ಇದ್ದಾನೆ. ಸರ್ ಸರ್, ಈ ಫೋಟೋನ ರೈ ಕಳಿಸಿದ್ರು. ಇವಳ ಹೆಸರು ಸುಮತಿ. ಇವತ್ತು ಜಿಯೋ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ. ಏನೂ ಆಗಲ್ಲ. ಇದನ್ನ ತಗೊಂಡ್ರೆ ಏನೂ ಗೊತ್ತಾಗಲ್ಲ. ಓಕೆ, ಬೇಡ, ನೋ, ಬೇಡ. ಯಾರು ನೀನು? ಏನಾಗ್ಬೇಕು? ಸರ್, ಯಾರೋ 4 ಜನ ನನ್ನ ಕಿಡ್ನಾಪ್ ಮಾಡಿ ಮತ್ತೆ ಬರೋ ಇಂಜೆಕ್ಷನ್ ಕೊಟ್ಟು ವಿಡಿಯೋ ತೆಗೆದು ನೋಡಿದ್ರು. ನಾನು ಅವರಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಮತ್ ಬರೋ ಇಂಜೆಕ್ಷನ್ ಕೊಡ್ತೀನಿ. ಕಮ್ ಆನ್, ಗೆಟ್ ಇನ್ಸೈಡ್. ಬನ್ನಿ ಸರ್. ಯಾರು ಕಾಣ್ತಿಲ್ಲ ಸರ್. ಇಲ್ಲೇ ಒಂದು ಮಂಚ ಇತ್ತು. ಆ ಮಂಚದ ಮೇಲೆ ನಾನು ತಂದು ಹಾಕಿದ್ರು. ಒಬ್ಬ ಇಂಜೆಕ್ಷನ್ ಕೊಡಕ್ ಬಂದ. ಆ ಇಂಜೆಕ್ಷನ್ ಅವನಿಗೆ ಚುಚ್ಬಿಟ್ಟು ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಸರ್. ಪುನಃ ನೀನು ಅವ್ರನ್ನ ನೋಡಿದ್ರೆ ಗುರ್ತಿಡ್ತೀಯಾ? ಖಂಡಿತವಾಗ್ಲೂ ಸರ್. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಅವ್ರಿಗೆ ಮತ್ ಬರೋ ಇಂಜೆಕ್ಷನ್ ಕೊಟ್ಟು ಬ್ಲೂ ಫಿಲ್ಮ್ ತೆಗಿತಾ ಇದ್ದಿದ್ ಗ್ಯಾಂಗ್ ನೀನ್ ನೋಡಿದ್ಯಾ? ಈಗ ಅವ್ರನ್ನ ಹಿಡಿಯೋದಕ್ಕೆ ನಿನ್ ಸಹಾಯ ಬೇಕಾಗತ್ತೆ. ಅದ್ ಸರಿ, ನೀನ್ ಯಾರು? ನಿಮ್ಮಪ್ಪ ಅಮ್ಮ ಯಾರು? ನಿನ್ ಮನೆಯಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಸರ್, ನಾನೊಬ್ಳು ಡಾನ್ಸರ್. ದೊಡ್ಡ ದೊಡ್ಡ ಹೋಟೆಲಲ್ಲಿ ಡಾನ್ಸ್ ಮಾಡಿ ಹಣ ಸಂಪಾದಿಸ್ತೀನಿ. ನನಗಪ್ಪ ಅಮ್ಮ ಯಾರು ಇಲ್ಲ. ಇನ್ಮೇಲೆ ನೀವು ಡ್ಯಾನ್ಸ್ ಮಾಡೋದನ್ನ ನಿಲ್ಸೋದು ಒಳ್ಳೇದು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಆ ಗ್ಯಾಂಗ್ನವ್ರು ನಿಮ್ಮನ್ನ ನೋಡ್ಬಿಟ್ಟಿದ್ದಾರೆ. ಯಾವ ಟೈಮ್ನಲ್ಲಿ ಬೇಕಾದ್ರೂ ನಿಮ್ಮನ್ನ ಅಟ್ಯಾಕ್ ಮಾಡ್ಬೋದು. ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಿಮ್ಗೆ ಪ್ರೊಟೆಕ್ಷನ್ ಕೊಡೋದು ನನ್ನ ಕರ್ತವ್ಯ. ಸರ್, ಅದು ಸಾರಿ ಮೇಡಮ್. ಸಾಕ್ಷಿನ ಕಾಪಾಡೋದು, ಸತ್ಯನ ಉಳಿಸೋದು, ನ್ಯಾಯನ ಕಾಯೋದು ಪೊಲೀಸ್ನವ್ರ ಕರ್ತವ್ಯ. ಇನ್ಮೇಲೆ ನೀವು ಪೊಲೀಸ್ ಅತಿಥಿ ಆಗ್ಬೇಕು. ಐ ಮೀನ್ ಪೊಲೀಸ್ ಆನರಬಲ್ ಗೆಸ್ಟ್. ಇಲ್ಲ ಸರ್. ಸರ್, ಸಂಜಯ್, ಇದೆಷ್ಟಪ್ಪ? ಹೋಗ್ಲಿ, ಇದೆಷ್ಟಯ್ಯ? ಹೋಗ್ಲಿ, ಇದೆಷ್ಟು ಹೇಳಯ್ಯ? ಇದು ನಿಮ್ಮಪ್ಪನು ನಿಂತರ ಸುಮ್ಮನೆ ಇದ್ಬಿಟ್ಟಿದ್ರೆ ನಾನು ಇಷ್ಟೊತ್ತಾಗ್ಲೇ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬಿಡ್ತಾ ಇದ್ದೆ. ಯೋ, ಇವತ್ತು ನಮ್ಮ ದೇಶ ಯಾವ ರೇಂಜಲ್ಲಿ ಹೋಗ್ತೀವಿ ಅಂತ ನಿಮ್ಮಪ್ಪಂಗೆ ನನಗೆ ಗೊತ್ತೇನಯ್ಯ? ಒಂದು ಪ್ಲಾಸ್ಟಿಕ್ ಬಕೆಟ್ ಕೊಂಡ್ಕೊಂಡ್ರೆ ಒಂದು ಸೋಪ್ ಬಾಕ್ಸ್ ಫ್ರೀ, ಒಂದು ಟೀ ಪ್ಯಾಕೆಟ್ ಕೊಂಡ್ಕೊಂಡ್ರೆ ಒಂದು ಸ್ಪೂನ್ ಫ್ರೀ, ಒಂದು ಅಗರಬತ್ತಿ ಪ್ಯಾಕೆಟ್ ತಗೊಂಡ್ರೆ ಒಂದು ಬಂಕಿ ಪಟ್ಟ ಫ್ರೀ, 5 ಪ್ಯಾಕೆಟ್ ಇರೋದು ತಗೊಂಡ್ರೆ ಒಂದು ಮಗು ಫ್ರೀ. ಅಯ್ಯೋ, ಅವ್ರೇನಾರು ತಗೊಂಡ್ರೆ ತಾನೇ ಕಣಯ್ಯ ನಾನು ಏನಾರು ತಗೊಳ್ಳೋದು? ನೋಡಮ್ಮ, ಆ? ಪರೀಕ್ಷೆ ಚೆನ್ನಾಗಿ ಬರೀಬೇಕಮ್ಮ. ಸರಿಯಪ್ಪ. ನಿಮ್ಮ ಅಣ್ಣನಾಗೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಬೇಕು. ಅಂಕಲ್, 80 ರೂಪಾಯಿ ಕೇಳಿದ್ರಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ನೀ ಯಾಕೆ ಅವನ್ಗೆ 80 ರೂಪಾಯಿ ಕೊಟ್ಟೆ? ಅದು ಪೂಜಾ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ನಾನು ದೇವರ ಹತ್ರ ಹರಕೆ ಹೊತ್ಕೊಂಡಿದ್ದೆ. ಆ ಶಿವನಿಗೆ 2 ತೆಂಗಿನಕಾಯಿ, ಅವನ ಹೆಂಡತಿ ಪಾರ್ವತಿಗೆ 2 ತೆಂಗಿನಕಾಯಿ, ಅವನ ಮಗ ಗಣೇಶನ್ಗೆ 2 ತೆಂಗಿನಕಾಯಿ, ಅವನ ಬ್ರದರ್ ಸುಬ್ರಹ್ಮಣ್ಯಂಗೆ 2 ತೆಂಗಿನಕಾಯಿ. ಹೀಗೆ ಇಡೀ ಫ್ಯಾಮಿಲಿಗೆ ಲಂಚ ಕೊಡ್ಬೇಕು. ಹಾಗ ಲಂಚ ಕೊಟ್ರೇನೆ ಪೂಜಾ ಪಾಸ್ ಆಗೋದು. ಅಲ್ಲ ಸರ್, ದೇವರೇ ಲಂಚ ತಗೊಳ್ಳೋ ಈ ಕಾಲದಲ್ಲಿ ನೀನ್ ಯಾಕೆ ಸರ್ ತಗೊಳ್ಳಲ್ಲ? ತಗೊಳ್ಳಿ ಸರ್, ನಾನು ಹೇಳ್ಕೊಡ್ತೀನಿ. ಕೊಡಪ್ಪ. ನಾನು ಹೇಳೋದು ಬೇರೆಯವ್ರ ಹತ್ರ ದುಡ್ಡು ತಗೊಳ್ಳಿ ಅಂತ. ಪೂಜಾ ಕೊಟ್ಟಿರೋ ದುಡ್ಡು ಕೊಡಪ್ಪ. ನಿಮ್ ಸ್ವಾರ್ಥಕ್ಕೋಸ್ಕರ ಏನೇನೋ ಕಾರಣಗಳು ಹುಟ್ಟಾಕೊಂಡು ತೆಂಗಿನಕಾಯಿ ಹೊಡಿತೀನಿ, ಮಾವಿನಕಾಯಿ ಹೊಡಿತೀನಿ ಅಂತ ಆ ಭಾರನೆಲ್ಲ ಭಗವಂತನ ಮೇಲೆ ಹಾಕ್ತೀರಿ. ಸಂಬಂಧಿಯಾಗಿ ನಿನಗೆ ಸಲಿಗೆ ಕೊಟ್ಟಿದ್ದೆ ನನಗೆ ತಲೆನೋವಾಗ್ಬಿಡ್ತಪ್ಪ. ಅಣ್ಣ, ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರಲಿ ಅಂತ ಆಶೀರ್ವಾದ ಮಾಡೋಣ. ಚೆನ್ನಾಗಿ ಓದಿದ್ಯಾ? ಓ ಎಸ್. ಪಾಸ್ ಆಗ್ತೀಯಾ? ವೆರಿ ಗುಡ್. ಬಾಯ್.
ನೋಡಿಯಪ್ಪ ಹೇಗ್ ಓದಿದಾಳೆ ಅಂತ. ಮಿನಿಸ್ಟರ್ ಮಗಳು, ಪೊಲೀಸ್ ಆಫೀಸರ್ ತಂಗಿ. ಅಯ್ಯಯ್ಯೋ ಕೈ ಕಳ್ಕೊಂಬಿಟ್ಟ, ಕೈ ಕಳ್ಕೊಂಬಿಟ್ಟ. ಏನಾಯ್ತಪ್ಪ? ಫಸ್ಟ್ ಏಡ್ ಬಾಕ್ಸ್ ತಮ್ಮ. ಅಣ್ಣ ನನ್ಗೇನು ಆಗಿಲ್ಲ ಅಣ್ಣ, ಏನು ಆಗಿಲ್ಲ. ಹೇ, ಯಾಕೋ ಯಾಕೋ ಹೀಗ್ ಮಾಡ್ಕೊಂಡೆ? ಜೇಬಲ್ಲಿ ಎಷ್ಟು ಮಡಗಿದ್ಯಾ? ಇಲ್ಲ ಸರ್. 100 100 ಸರ್? 100 ರೂಪಾಯಿ ಇದ್ರೆ ಹೋಟೆಲ್ ಮಲಗಿದೆ, ಫುಟ್ಪಾತ್ ನಾಲ್ಕು ಸರ್ ಮಲಗ್ತಿದೆ. ಆಸ್ತಿ ಗಿಸ್ತಿ ಮಡಗಿದ್ಯಾ? ಇದೆ ಸರ್. ಮಾರಿದ್ರೆ ಎಷ್ಟು ಬರ್ಬೋದು? 2 ಲಕ್ಷ ರೂಪಾಯಿ ಬರ್ ಸರ್. ಮತ್ಕೊಳಯ 100 ರೂಪಾಯಿ. ಇಲ್ಲ ಸರ್. ಏ ಸಾಹೇಬ್ರ, ಸರ್ ನಮಸ್ಕಾರ. ಹೋಗ್ ನೀವು. ಜನರ ಹತ್ರ ಭಿಕ್ಷೆ ಬೇಡ್ತಿರಲ್ಲ, ನಾಚಿಕಾಗಲ್ಲ ನಿಮ್ಗೆ? ನಿಮ್ಗೆ ಯಾರಿಗೆ ಕೆಲಸ ಕೊಟ್ಟಿದ್ದು? ರೆಕಮೆಂಡೇಶನ್? ಯಾಕ್ರೆ ಹೇರ್ ಕಟ್ ಮಾಡಿಲ್ಲ? ಸಾರಿ ಸರ್. ಮೀಸೆ ನೋಡು. ಪೊಲೀಸ್ನವ್ರಿಗೆ ಮೀಸೆನೆ ಕಂಡ್ರೆ ಕಳೆ. ಪೊಲೀಸ್ನವ್ರು ಎದ್ ನಿಂತ್ಕೊಂಡ್ರೆ ಮುಂದೆ ಕಾಣ್ಬೇಕಾಗಿರೋದು ಎದೆ, ನಿಮ್ ತರ ಹೊಟ್ಟೆ ಅಲ್ಲ. ಎಲ್ರು ನಿಮ್ ಇನ್ಸ್ಪೆಕ್ಟ್ರು? ಇನ್ನೂ ಬಂದಿಲ್ಲ ಸರ್. ಯಾರೇ ಅದು? ಪಾಟೀಲ್, BC ಪಾಟೀಲ್ ಸರ್. ನಾನೀಗ ನಿಮ್ ಸ್ಟೇಷನ್ ಇಂದಾನೆ ಮಾತಾಡ್ತಾ ಇದ್ದೀನಿ. ಯಾಕ್ರಿ ಡ್ಯೂಟಿಗೆ ಬಂದಿಲ್ಲ? ಮೈಗೂ ಹುಷಾರಿಲ್ಲ ಸರ್. ನೆಪ ಹೇಳೋದು ಬಿಟ್ಟು ನೆಟ್ಟಿಗೆ ಡ್ಯೂಟಿ ಮಾಡೋದ್ ಕಲೀರಿ. ಜನ ಕೋಳಿ ಕೂಗನ್ ಕೇಳಿದ್ರೆ ಕೋಳಿ ಪೊಲೀಸ್ನವ್ರು ಬೂಟಿನ ಶಬ್ದ ಕೇಳಿ ಹೇಳ್ಬೇಕು. ದಟ್ ಈಸ್ ರಿಯಲ್ ಪೊಲೀಸ್. ಬೆಳಗಿನ ಜಾವ ನಮ್ ಬೂಟಿನ ಶಬ್ದ ಸುಪ್ರಭಾತ ಆದ್ರೆ ರಾತ್ರಿ ಲಾಲಿ ಆಗ್ಬೇಕು. ಇದು ನಾವು ತೋರಿಸ್ಬೇಕಾದ ಪೌರುಷ ಅಲ್ಲ, ಮಾಡ್ಬೇಕಾದ ಕರ್ತವ್ಯ. ಕರ್ತವ್ಯದ ಬಗ್ಗೆ ನಿಮ್ಗೆ ಯಾಕೆ ಜ್ಞಾಪಿಸ್ತಾ ಇದ್ದೀನಿ ಅಂತಂದ್ರೆ, ಕರ್ತವ್ಯಕ್ಕೆ ದ್ರೋಹ ಬಗ್ದ ನಿಮ್ಮ ಅಪ್ಪ ಮಾಡಿದ ತಪ್ಪು ನೀವು ಮಾಡದೇ ಇರ್ಲಿ, ಅವ್ರಿಗಾದ ಗತಿ ನಿಮ್ಗೆ ಆಗದೆ ಇರ್ಲಿ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಡೋಂಟ್ ರಿಪೀಟ್ ದಿಸ್. ಪ್ಲೀಸ್ ಕಮ್ ಸರ್, ಬನ್ನಿ. ಥ್ಯಾಂಕ್ ಯು ಸರ್, ಏನಿದು? ನಮ್ಮ ಅಂಗಡಿ ಉದ್ಘಾಟನೆ ಮಾಡೋದಕ್ಕೆ ಸ್ಮಾಲ್ ಗಿಫ್ಟ್ ಸರ್. ಸ್ವಾಮಿ, ನಿಮ್ಮೇಲ್ ಪ್ರೀತಿಯಿಂದ ಬಂದೇ ಹೊರತಾಗಿ ಈ ತರ ಗಿಫ್ಟ್ ತಗೊಳಕ್ಕೋಸ್ಕರ ಬರ್ಲಿಲ್ಲ. ತಪ್ಪಾಯ್ತು, ಕ್ಷಮಿಸಿ ಸರ್. ಪರವಾಗಿಲ್ಲ. ರಮಣ, ಸರ್. ಅದನ್ನ ಕೊಟ್ಬಿಡು. ಯಾವುದು ಸರ್? ನಿನ್ ಕೈನಲ್ಲಿ ಇರೋದು. ನನ್ನ ಕೈಯಲ್ಲೇನು ಇಲ್ಲ ಸರ್. ನಿನ್ ಕೈನಲ್ಲಿರೋ ಪ್ಯಾಕೆಟ್ಟು. ಇದಾ ಸರ್? ಇದು ಪಾಪ ನಂಗೆ ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ ಸರ್. ಬೇಡ ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಸರ್. ನೀನ್ ಒಬ್ಬನೇ ಬಂದಿದ್ರೆ ಈ ಗಿಫ್ಟ್ ಕೊಟ್ಟಿದ್ರೇನಾ? ನಮ್ಮ ಅಪ್ಪಣೆಗೆ ಒಂದ್ ಲಂಗೋಟಿ ತುಂಡು ಕೊಡ್ತಿರ್ಲಿಲ್ಲ. ಹೌದಾನೆ? ವಾಪಸ್ ಕೊಡು. ಸರ್, ಇದ್ರ ಬಗ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೊಡ್ತೀರಾ? ಬಿಟ್ಬಿಡಿ ಸರ್. ವಾಪಸ್ ಕೊಡ್ತೀಯೋ ಅಥವಾ ಪೊಲೀಸು ಕರೆಸ್ಲೋ? ಸರ್, ನೀವು ಬರ್ತಾ ಬರ್ತಾ ನನ್ನ ತುಂಬಾ ಕೇವಲವಾಗಿ ನೋಡ್ತಿದ್ದೀರಾ ಸರ್. ನಾನು ಕೊಡ್ಕೊಂಡ್ಬಿಡ್ತೀನಿ ಬಿಡಿ ಸರ್. ನಾನ್ ಕಂಡಿರೋ ಬಟ್ಟೆನಾ? ಎಷ್ಟು ಇದ್ರ ಬೆಲೆ? 6000 ರೂಪಾಯಿ ಸರ್. 6000 ರೂಪಾಯಿ ಬಟ್ಟೆನ ನನಗ್ ಫ್ರೀಯಾಗಿ ಕೊಡ್ತಾ ಇದ್ರಾ? ಎಷ್ಟೇ ಆದ್ರೂ ನೀವು ಮಿನಿಸ್ಟರ್ ಬಿ ಅಲ್ವೇ? ಸರ್, ನನ್ನ ಜೀವನದಲ್ಲೇ 60 ರೂಪಾಯಿ ಮೀಟರ್ ಬಟ್ಟೆ ಮೇಲೆ ಹಾಕೇ ಇಲ್ಲ ಸರ್. ಇಂಥ ಬಟ್ಟೆನ ಹಾಕೊಂಡು ನಿಮ್ಮ ಪಕ್ಕದಲ್ಲಿ ಹೋಗ್ತಾ ಇದ್ರೆ ನಿಮ್ಮ ಗೌರವ ಹೆಚ್ಚಲ್ವಾ ಸರ್? ಯಾಕೆ ಸರ್ ಅರ್ಥ ಮಾಡ್ಕೊಳಲ್ಲ ನೀವು? ಅರ್ಥ ಆಯ್ತು. ಹಾಗಾದ್ರೆ ಇಟ್ಕೊಂಡ್ಬಿಡ್ಲಾ? ವಾಪಸ್ ಕೊಟ್ಬಿಡು. ಸರ್, ಈ ಬಟ್ಟೆ ಬದಲಾಗಿ ಒಂದು ಲಂಗೋಟಿ ಬಟ್ಟೆ ಕೊಡ್ತೀರಾ ಪ್ಲೀಸ್? ದುಡ್ಡು ತಗೊಂಡ್ ಕೊಡಿ. ಏನ್ ಮಾಡ್ತಾ ಇದಾರೆ? ರೆಸ್ಟ್ ತಗೊಳ್ತಾ ಇದ್ದಾರೆ. ಕಾಫಿ ತಿಂಡಿ ಎಲ್ಲ ಕೊಟ್ರಾ? ಕೊಟ್ಟಿದ್ದೀನಿ ಸರ್. ಹಲೋ ಹಲೋ ಮೇಡಮ್, ಇನ್ನೂ ನಿದ್ದೆನಾ? ಹಲೋ ಶರಣ್, ಹಿಂದಿನ ಬಾಗಿಲು ತೆಗೆದು ಅವ್ರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಸ್ವಲ್ಪನಾದ್ರು ಜವಾಬ್ದಾರಿ ಇದೆಯಾ ನಿಮ್ಗೆ? ಇಡಿಯಟ್ಸ್, ಈಗ ಅವಳು ನೆಲ್ಲಿಂದ ಹುಡ್ಕೋದು. ನಿನ್ ಜೀವಕ್ಕೆ ಅಪಾಯ ಇದೆ, ಅಲ್ಲಿಂದ ಹೊರಗೆ ಬರಬೇಡ ಅಂದ್ರೂ ಓಡ್ ಬಂದಿದ್ಯಾ. ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬಂದು ಡ್ಯಾನ್ಸ್ ಮಾಡಿ ಹಣ ಸಂಪಾದನೆ ಮಾಡೋ ಅವಶ್ಯಕತೆ ಏನಿತ್ತು? ಮಿಸ್ಟರ್ ಪಾಟೀಲ್, ನೀವು ನಿಮ್ ಇಷ್ಟಕ್ಕೆ ಬಾಯ್ ಬಂದಾಗ ಮಾತಾಡ್ತಿದ್ದೀರಾ. ನನಗೆ ಹಣದ ಅವಶ್ಯಕತೆ ಯಾಕಿತ್ತು ಅಂತ ನಿಮ್ಗೆ ಹೇಳ್ತೀನಿ. ನನ್ ಜೊತೆ ಬನ್ನಿ. ನೋಡಿ ಸರ್, ಚೆನ್ನಾಗಿ ನೋಡಿ. ನಾನು ನನಗೋಸ್ಕರ ಆಗ್ಲಿ, ನನ್ನ ವಯಸ್ಸಿಗಾಗ್ಲಿ, ನನ್ನ ಅಪ್ಪ ಅಮ್ಮನಿಗೋಸ್ಕರ ಆಗ್ಲಿ ಹಣ ಸಂಪಾದನೆ ಮಾಡ್ತಿಲ್ಲ. ಹೆತ್ತವ್ರು ಯಾರು ಅಂತಾನೆ ಗೊತ್ತಿಲ್ದಿರೋ ಈ ಅನಾಥ ಮಕ್ಕಳನ್ನ ಸಾಕ್ತಿರೋ ನನ್ನನ್ನು ಬೆಳೆಸಿದ ಈ ಅನಾಥಾಲಯಕ್ಕೋಸ್ಕರ ಸಂಪಾದನೆ ಮಾಡ್ತಿದ್ದೀನಿ. ವರ್ಷದಲ್ಲಿ ಯಾವತ್ತೋ ಒಂದೆರಡು ದಿನ ಶ್ರೀಮಂತರು ತಮ್ಮ ಹುಟ್ಟಿದ ಬಗ್ಗೆ ದೊಡ್ಡ ಸಮಾರಂಭ ಮಾಡಿ ಇವ್ರ ಊಟ ಹಾಕ್ಬಿಟ್ರೆ ಇವ್ರ ಕಷ್ಟ ತೀರ್ಬಿಡ್ತಾ ಸರ್? ಒಂದು ದಿನ ಒಂದು ದಿನ ನಾನು ಬರ್ದೆ ಹೋದ್ರು ಇವರೆಲ್ಲ ಹಸ್ಕೊಂಡಿರ್ತಾರೆ. ನೀವು ನನಗೆ ರಕ್ಷಣೆ ಕೊಟ್ಟು ದೊಡ್ಡ ಬಂಗ್ಲೆಲಿಟ್ಟು 3 ಹೊತ್ತು ಊಟ ಹಾಕ್ಬಿಟ್ರೆ ಇವ್ರನ್ನ ಯಾರು ಸರ್ ನೋಡ್ಕೊಳ್ಳೋದು? ಇವ್ರಿಗೆ ರಕ್ಷಣೆ ಕೊಡೋದು ಯಾರು? ಅವ್ರು ನನ್ನ ಸಾಯಿಸಿದ್ರೆ ಪರವಾಗಿಲ್ಲ, ಈ ಮಕ್ಕಳು ಹೊಟ್ಟೆ ಹಸಿರಿನಿಂದ ಇರೋದಕ್ಕೆ ನಾನು ಬಿಡೋದಿಲ್ಲ. ನಾನೆಲ್ಲಿಗೂ ಬರೋದಿಲ್ಲ.
ನೋಡು, ನೀನ್ ಇಲ್ಲಿದ್ಯಾ ಅಂತ ಅವ್ರಿಗೆ ಗೊತ್ತಾದ್ರೆ ಅಪಾಯ ನಿನಗ್ ಮಾತ್ರ ಅಲ್ಲ, ಈ ಮಕ್ಳಿಗೂ ಕೂಡ. ನೀನ್ ಈ ಮಕ್ಳಿಗೋಸ್ಕರ ಕಷ್ಟಪಡ್ತಾ ಇದೆಯಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀನ್ ಈ ಕೇಸ್ನಲ್ಲಿ ನಮ್ಗೆ ಸಹಾಯ ಮಾಡದೇ ಇದ್ರೆ ಎಷ್ಟೋ ಜನ ಹೆಣ್ಮಕ್ಳು ಬಾಳು ಹಾಳಾಗೋಗುತ್ತೆ. ನಿನಗ್ ನನ್ ಮೇಲೆ ನಂಬಿಕೆ ಇದ್ರೆ ನನ್ ಜೊತೆ ಬಾ. ನಿನಗೆ ಹೇಗೆ ರಕ್ಷಣೆ ಕೊಡ್ತೀನೋ ಹಾಗೆ ಈ ಮಕ್ಕಳನ್ನ ನಾನ್ ನೋಡ್ಕೋತೀನಿ. ಮೊದ್ಲು ಈ ಮಕ್ಳಿಗೆ ರಕ್ಷಣೆ ಕೊಡಿ, ಆಮೇಲೆ ನಾನು ನಿಮ್ ಜೊತೆ ಬರ್ತೀನಿ. ಸರ್, ನಿಮ್ಮನ್ನ ನೋಡಕ್ಕೆ ಪೊಲೀಸ್ ಆಫೀಸರ್ ಪಾಟೀಲ್ ಬಂದಿದ್ದಾರೆ. ಒಳಗ್ ಕಳಿಸು. ನಮಸ್ಕಾರ ಸರ್. ಬನ್ನಿ ಮಿಸ್ಟರ್ ಪಾಟೀಲ್, ಕೂತ್ಕೊಳ್ಳಿ. ಏನ್ ಎಷ್ಟು ದೂರ ದಯ ಮಾಡಿಸ್ಬಿಟ್ರೆ? ಸರ್, ಕುಂಬಳಗೋಡ್ನಲ್ಲಿರೋ ಅನಾಥಾಶ್ರಮದಲ್ಲಿ ಸುಮಾರು 300 ಜನ ಅಂಗವಿಕಲ ಮಕ್ಕಳಿದ್ದಾರೆ. ಪಾಪ ಅವ್ರು ಪಡೋ ಕಷ್ಟ ನೋಡಕ್ಕಾಗೋದಿಲ್ಲ ಸರ್. ಇಂಥವ್ರಿಗೆಲ್ಲ ಸರ್ಕಾರ ಏನು ಮಾಡೋದಿಲ್ವಾ ಸರ್? ತಾವು ದೊಡ್ಡ ಮನ್ಸು ಮಾಡಿ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂತ ಕೇಳಕ್ ಬಂದಿದ್ದೀನಿ. ಮಿಸ್ಟರ್ ಪಾಟೀಲ್, ಕರ್ನಾಟಕದಲ್ಲಿ ಸಾವಿರಾರು ಅನಾಥಾಲಯಗಳಿವೆ. ಅವುಗಳನ್ನೆಲ್ಲ ಬಿಟ್ಬಿಟ್ಟು ಕುಂಬುಡುಗೋಡ ಅನಾಥಾಲಯದ ಬಗ್ಗೆನೇ ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದೀರಲ್ಲ, ಕಾರಣ ಗೊತ್ತಾಗ್ಲಿಲ್ಲ. ನಮ್ ರಕ್ಷಣೆಯಲ್ಲಿದ್ದ ಒಂದು ಹುಡುಗಿ ತಪ್ಪಿಸ್ಕೊಂಡು ಹೋದಾಗ ನಾವ್ ಅವಳನ್ನ ಹುಡ್ಕೊಂಡು ಅಲ್ಲಿಗೆ ಹೋದ್ವಿ. ಅವಳು ನಮ್ಮಿಂದ ತಪ್ಪಿಸ್ಕೊಂಡಿದ್ ಯಾವುದೇ ಕೆಟ್ಟುದ್ದೇಶದಿಂದಲ್ಲ, ತನ್ನಂತೆ ಬದುಕ್ತಾ ಇರೋ ಅನಾಥ ಮಕ್ಕಳನ್ನ ಸಾಕೋಕೆ, ಅವ್ರ ಕಷ್ಟದಲ್ಲಿ ಭಾಗಿಯಾಗೋಕೆ ಅಂತ ನಮ್ಗೆ ವಿಷಯ ತಿಳಿದಾಗ ಅವಳ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಆಯ್ತು. ಸರ್, ತಾವು ದೊಡ್ಡ ಮನಸ್ಸು ಮಾಡಿ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ರೆ ನಾವು ಆ ಹುಡುಗಿನ ನಮ್ಮ ಕೇಸ್ನಲ್ಲಿ ಸಾಕ್ಷಿಯಾಗಿ ಉಪಯೋಗಿಸ್ಕೋಬೇಕು. ಮಿಸ್ಟರ್ ಪಾಟೀಲ್, ನೀವಿಷ್ಟೆಲ್ಲ ಹೇಳಿದ ಮೇಲೆ ಆ ಹೆಣ್ಮಗಳ ಬಗ್ಗೆ ಯಾರಾದರೂ ಹೆಮ್ಮೆ ಪಡ್ಬೇಕಾದೆ. ನಾನು ದೇವರಾಗಿ ಪೂಜಿಸೋ ಷಣ್ಮುಗಾನಂದ ಸ್ವಾಮಿಗಳಿರೋವರೆಗೂ ಅಂಥ ಅನಾಥ ಮಕ್ಕಳಿಗೆ ಏನೂ ಆಗಲ್ಲ. ಅವರು ಅಂಗವಿಕಲರಿಗೆ, ಅನಾಥ ಮಕ್ಕಳಿಗೆ, ಕುಷ್ಠರೋಗಿಗಳಿಗೆ ಆಶ್ರಮ ಕಟ್ಟಿಸಿ ಅವರೆಲ್ಲರ ಸೇವೆ ಮಾಡ್ತಾ ಇದ್ದಾರೆ. ಸ್ವಾಮೀಜಿ, ಮಿನಿಸ್ಟರ್ ಪಾಟೀಲ್ ಫೋನ್ ಮಾಡಿದ್ದಾರೆ. ಸ್ವಾಮೀಜಿ, ನಾನು ಚಂದ್ರಶೇಖರ್ ಪಾಟೀಲ್ ಮಾತಾಡ್ತಿರೋದು. ನಮಸ್ಕಾರ. ನಾನು ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಕುಂಬಳಗೋಡು ಅನಾಥಾಲಯದ ಆಡಳಿತವನ್ನ ದೊಡ್ಡ ಮನಸ್ಸು ಮಾಡಿ ತಾವು ವಹಿಸ್ಕೋಬೇಕು. ತುಂಬಾ ಥ್ಯಾಂಕ್ಸ್. ಈ ಸಮಸ್ಯೆನ ನೀವಿಷ್ಟು ಬೇಗ ಬಗೆಹರಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಹೊರಟು ಪೊಲೀಸ್ನವ್ರಿಗೂ ಹೃದಯ ಇರುತ್ತೆ ಅಂತ ನಿಮ್ಮಿಂದಲೇ ನಾನು ತಿಳ್ಕೊಂಡಿದ್ದು. ಪೊಲೀಸ್ನವ್ರಿಗೂ ಹೃದಯ ಇದೆ, ಜೀವನ ಇದೆ. ಈ ಸಮಾಜದಲ್ಲಿ ಜನಕ್ಕೆ ರಕ್ಷಣೆ ಕೊಡೋದಕ್ಕೋಸ್ಕರ ಪೊಲೀಸ್ನವ್ರು ಕಷ್ಟಪಡುವಷ್ಟು ಯಾರು ಪಡೋಲ್ಲ. ನಾನು ಎಷ್ಟೋ ಜನ ಅನಾಥ ಹೆಣ್ಮಕ್ಳು ನೋಡಿದ್ದೀನಿ. ಅವರೆಲ್ಲ ವಯಸ್ಸಿಗೆ ಬಂದ್ಮೇಲೆ ಯಾರನ್ನೋ ಹುಡುಕೊಂಡು ಮದುವೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಆದ್ರೆ ನೀನು ಈ ಅನಾಥ ಮಕ್ಳಿಗೋಸ್ಕರ ಹಾಡಿ ಕುಣಿದು ಸಂಪಾದನೆ ಮಾಡಿ ಅವ್ರನ್ನೆಲ್ಲ ಸಾಕ್ತಾ ಇದ್ದೀಯ. ರಿಯಲಿ ಯು ಗ್ರೇಟ್. ಈ ಹಾಡು ಕುಣಿತ ಇಲ್ಲ, ನನ್ನ ವಯಸ್ಸಿರೋವರೆಗೂ ಅಷ್ಟೇ. ಆಮೇಲೆ ನನ್ನ ಜೀವನ ಹೇಗೋ ಏನೋ. ನಾನಿರೋವರೆಗೂ ನಿನ್ ಜೀವನದ ಬಗ್ಗೆ ಏನೂ ಯೋಚನೆ ಮಾಡ್ಬೇಡ. ಸರ್, ಸರ್ ಅಲ್ಲ, ಪಾಟೀಲ್. ಸ್ವಲ್ಪ ಹೊತ್ತು ಪರಿಚಯ ಇಲ್ದಿರೋ ತರ ಇದ್ಬಿಡು, ಯಾಕೆ? ಆಮೇಲೆ ಹೇಳ್ತೀನಿ. ಏನ್ ಪಾಟೀಲ್ ಸರ್, ನೀವಿಲ್ಲಿ, ಅದು ಹೋಟೆಲ್ನಲ್ಲಿ? ಅದು ಅದು ಟೀ ಕುಡಿಯಕ್ ಬಂದಿದ್ದೆ. ಬಾಯ್ನಲ್ಲಿ ಟೀ, ಕೈನಲ್ಲಿ ಲಿಮ್ಕಾ. ಟೀ ಕುಡಿಬೇಕು ಅಂತಿದ್ರೆ ಆಫೀಸ್ನಲ್ಲಿ PC ಹೇಳಿದ್ರೆ ತಂದ್ಕೊಟ್ಟಿರೋರು. ಇಲ್ಲಿವರೆಗೂ ಬರೋ ಅವಶ್ಯಕತೆ ಇರ್ಲಿಲ್ಲ ಸರ್. ನೀನ್ ಕಾಲೇಜಿಗೆ ಚಕ್ಕರಾಗಿ ಬಂದಿದ್ಯಾ? ಮಿಸ್ಟರ್ ಪಾಟೀಲ್, ಟ್ರ್ಯಾಕ್ ಚೇಂಜ್ ಮಾಡಬೇಡಿ. ಇವತ್ತು ನಮ್ಮ ಕಾಲೇಜ್ ರಜಾ. ಟೇಬಲ್ ಮೇಲೆ 2 ಫ್ರೈಡ್ ರೈಸ್, ಈ ಕಡೆ ಲಿಮ್ಕಾ, ಆ ಕಡೆ ಮಿರಿಂಡ, ಎದ್ರಲ್ಲಿ ಬ್ಯೂಟಿಫುಲ್ ಮೇಡಮ್ ಬೇರೆ. ಏನ್ ಪಾಟೀಲ್ ಸರ್ ಸಮಾಚಾರ? ಲವ್ವಾ? ನೋಡಿ ಮೇಡಮ್, ನೋಡಿ ಹೇಗ್ ಬೆವರ್ತಾ ಇದ್ದಾರೆ ಅಂತ. ಹೋಗಿ ಹೋಗಿ ನೀವು ಇವ್ರನ್ನ ನಂಬ್ಕೊಂಡು ಬಂದಿದ್ದೀರಲ್ಲ, ತಂಗಿ ನೋಡಿದ್ದಕ್ಕೆ ಹೀಗ್ ಬೆವರ್ತಾ ಇದ್ದಾರೆ. ಇನ್ನೇನಾದ್ರೂ ನಮ್ ತಂದೆ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ನಿಮ್ನ ಬಿಟ್ಟು ಓಡಾಡ್ಬಿಡ್ತಾ ಇದ್ರು. ಮಿಸ್ಟರ್ ಪಾಟೀಲ್, ಬರೀ ಯೂನಿಫಾರ್ಮ್ ಹಾಕೊಂಡು ಎಲ್ರು ಎದುರ್ಸ್ಕೊಂಡ್ ಬೆದರ್ಸ್ಕೊಂಡ್ ಓಡಾಡೋದಲ್ಲ. ಲವ್ ಮಾಡೋದಕ್ಕೂ ದಿಲ್ ಇರ್ಬೇಕು.
ಏಯ್ ನನ್ನನ್ ಕೇಳಿದಿದ್ರೆ ನಾನ್ ಹೇಳ್ಕೊಡ್ತಿದ್ನಲ್ಲ. ಏ ಹೊಡೆದೆ ಅಂದ್ರೆ ಅಲ್ಲೆಲ್ಲ ಉದ್ರೋಬೇಕು. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. Yeah, that's good. That is Dalwai Busy Patil. All the best, sir. All the best, madam. Bye-bye. Enjoy. ಈಗ ನಾವು ಲವ್ ಮಾಡೋಣವಾ? ಹಲೋ, ಕಮಿಷನರ್ ಆಫೀಸರ್? ಹೌದು. ನಾನ್ ಸರ್ ಡಾಕ್ಟರ್ ಪ್ರಭಾಕರ್ ಮಾತಾಡ್ತಿರೋದು. ಹೇಳಿ ಸರ್. ಕೊತ್ವಾಲ್ ಅವ್ರಿಗೆ ಪ್ರಜ್ಞೆ ಬಂದಿದೆ, ನೀವು ಬಂದು ಸ್ಟೇಟ್ಮೆಂಟ್ ತಗೋಬೋದು ಸರ್. ಹಲೋ, ನೀವ್ಯಾರು ಸರ್ ಮಾತಾಡ್ತಿರೋದು? ಕೊತ್ವಾಲ್ಗೆ ಪ್ರಜ್ಞೆ ಬಂದ ವಿಷಯನ ಡಾಕ್ಟರ್ ಪ್ರಭಾಕರ್ ಫೋನ್ ಮಾಡಿ ಹೇಳಿದ್ರಂತಲ್ಲ, ಫೋನ್ ರಿಸೀವ್ ಮಾಡಿದ್ಯಾರು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಹಾಗಾದ್ರೆ ಫೋನ್ ನಲ್ಲಿ ಮಾತಾಡಿದವ್ರು ಯಾರು? ಸರ್, ಬೆಳಿಗ್ಗೆ ಕಮಿಷನರ್ ಸಾಹೇಬ್ರದ್ದು ನೋಡೋದಕ್ಕೆ ಇನ್ಸ್ಪೆಕ್ಟರ್ ರಾಯಪ್ಪ ಬಂದಿದ್ರು ಸರ್. ಅವ್ರು ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರು. ರಾಯಪ್ಪ. ಸರ್ ಸರ್, ಆಸ್ಪತ್ರೆಯಲ್ಲಿ ಪೊಲೀಸವರೇ ಕೊತ್ವಾಲನ್ನು ಕೊಂದ್ಬಿಟ್ರು ಅಂದ್ಬಿಟ್ಟು ಎಲ್ಲ ಕಡೆ ದೊಡ್ಡ ಗಲಾಟೆ ನಡೆದಿದೆ ಸರ್. ಆಗ್ಲೇ ನಿಮ್ಮಿಬ್ರು PC-ಗಳನ್ನ ಹೊಡೆದಾಕ್ಬಿಟ್ಟಾರ ಸರ್. ಬೇಗ ಬನ್ನಿ ಸರ್, ಏನಾದ್ರೂ ಮಾಡಿ ಸರ್. ಸುಮ್ನೆ ಹೆದರ್ಸ್ಬೇಡಿ ನೀವು. ಆಸ್ಪತ್ರೆಯಲ್ಲಿ ಕೊತ್ವಾಲ್ ಸಾಯಿಸಿದ್ದು ನಿಮ್ ಪೊಲೀಸ್ನವರು. ಅದಕ್ಕೆ ನಮ್ಮ ಜಾತಿಯವರೆಲ್ಲ ಸೇರಿ ನ್ಯಾಯ ಕೇಳಕ್ ಬಂದಿದ್ದೇವೆ. ಹೌದು. ಹೇ, ಹಿಂದೂ ಮುಸ್ಲಿಂ ಆಯ್ತು, ಕನ್ನಡ ತಮಿಳ್ ಆಯ್ತು, ಈಗ ಜಾತಿ. ಯಾರೋ ಕೊತ್ವಾಲ್, ಅವನ್ ಯಾವ ಜಾತಿ? ಕೇಡಿ ಜಾತಿನ, ರೌಡಿ ಜಾತಿನ, ಪೊರ್ಕಿ ಜಾತಿನ? ಮಾತೆತ್ತಿದ್ರೆ ಜಾತಿ ಜಾತಿ ಅಂತ ಕೂಗಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಿರಲ್ಲ, ಇದರಿಂದ ಏನ್ ಸಾಧಿಸಿದೀರಾ? ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ದವನ್ ಕೂಡ ಜಾತಿ ಬಗ್ಗೆ ಮಾತಾಡ್ತಾನೆ. ಎಲ್ಲಿಂದ ಬಂದೆ ಈ ಜಾತಿ? ಇರೋದು ಎರಡೇ ಜಾತಿ, ಒಂದ್ ಒಳ್ಳೇದು, ಇನ್ನೊಂದು ಕೆಟ್ಟದ್ದು. ಕೈಯಲ್ಲಿ ಚಾಕು ಚೂರಿ ಹಿಡಿಯೋರು ಯಾವ ಜಾತಿ? ಕೊತ್ವಾಲ್ ಜಾತಿನ? ಒಬ್ಬ ರೌಡಿ ವಹಿಸ್ಕೊಂಡು ಮಾತಾಡಕ್ ಬಂದಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಜಾತಿ ಜಾತಿ ಜಾತಿ, ನಿಮ್ಗೆಲ್ಲ ಜಾತಿ ಹುಚ್ಚಿಡ್ತಿದೆ. ಕೊತ್ವಾಲ್ ಕೊಂದವ್ರೆ ನಮ್ಮಿಬ್ರು ಪೊಲೀಸ್ನವ್ರನ್ನ ಕೊಂದಿದ್ದಾರೆ. ನಾವ್ ಯಾರ ಹತ್ರ ಹೇಳ್ಕೊಳ್ಳೋದು, ಯಾರು ನ್ಯಾಯ ಕೇಳೋದು? ಕೊತ್ವಾಲ್ನ ಕೊಂದಿದ್ಯಾರು ಅಂತ ಕಂಡು ಹಿಡಿಯೋ ಪ್ರಯತ್ನದಲ್ಲೇ ನಾವು ಇದೀವಿ. ದಯವಿಟ್ಟು ಕೋಆಪರೇಟ್ ಮಾಡಿ, ಈಗ ಇಲ್ಲಿಂದ ಹೊರಟೋಗಿ. ಇದನ್ನೆಲ್ಲ ಎಲೆಕ್ಷನ್ ನಲ್ಲಿ ಭಾಷಣ ಮಾಡಕ್ಕಿಟ್ಕೊಳ್ರಿ. ನಮಗ್ ನ್ಯಾಯ ಬೇಕ್ರಿ. ಏನ್ ಸರ್ ಇದು? ವಾರ ವಾರ ನಿಮ್ ಕಡೆಯವ್ರು ಬಂದು ದುಡ್ಡನ್ನ ಕರೆಕ್ಟ್ ಆಗಿ ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ನೀವು ನೋಡಿದ್ರೆ ನಮ್ ಕಡೆಯವರಿಂದ ಏನೂ ತೊಂದ್ರೆ ಆಗಲ್ಲ ಅಂತೀರಾ. ನೆನ್ನೆ 3 ಜನ PC-ಗಳು ಬಂದು ನಮ್ ಹುಡುಗಿನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ನಾನು ಏನ್ ಮಾಡ್ಲಿ ಸರ್? ಏನ್ ಮಾಡೋದು ಪಂಕಜ, ಎಲ್ಲ ಸ್ಟ್ರಿಕ್ಟ್ ಆಗೋಗ್ಬಿಟ್ಟಿದೆ. ಕೆಲವು ದಿನಗಳಿಂದ ಹುಡುಗಿಯರು ಬೇರೆ ಕಾಣೆ ಆಗ್ತಿದ್ದಾರೆ. ಆ ಪಾಟೀಲ್ ಬೇರೆ. ನೀನ್ ಇಲ್ಲಿಂದ ಹೋಗು. ಹೋಗೆ ಹೋಗು. ಕೂಲ್ ಡ್ರಿಂಕ್ಸ್ ತಗೊಂಬನ್ನಿ. ಸರಿ ಸರಿ ಸರ್. ಏನ್ ಸರ್ ಬಾಗ್ಲಾಗ್ತಿದ್ದೀರಾ?
ಪೊಲೀಸ್ ಸ್ಟೇಷನ್ ಬಾಗ್ಲು ಭದ್ರವಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದೀನಿ. ಏನ್ ಸರ್ ಇದು? ಮೊನ್ನೆ ನೋಡಿದ್ರೆ ನಾವು ಡ್ಯೂಟಿ ಸರಿಯಾಗಿ ಮಾಡ್ತಿದೀವಾ ಇಲ್ಲೋ ಅಂತ ಚೆಕ್ ಮಾಡೋಕ್ ಬಂದಿದ್ರಿ. ಇವತ್ತು ಪೊಲೀಸ್ ಸ್ಟೇಷನ್ ಬಾಗಿಲು ಚೆಕ್ ಮಾಡ್ತಿದ್ದೀರಾ? ಸರ್, ನಮ್ ಸ್ಟೇಷನ್ ಬಾಗಿಲು ತುಂಬಾ ಭದ್ರವಾಗಿದೆ ಸರ್. ಒಳಗಡೆ ಏನೇ ನಡೆದ್ರು ಹೊರಗಡೆ ಏನೂ ಗೊತ್ತಾಗೋದಿಲ್ಲ. ಗುಡ್. ರಾಯಪ್ಪ, ನೆನ್ನೆ 10 ಗಂಟೆಗೆ ನೀನ್ ಕಮಿಷನರ್ ಆಫೀಸಿಗೆ ಬಂದಿದ್ಯಾ? ಕೊತ್ವಾಲಕ್ಕೆ ಪ್ರಜ್ಞೆ ಬಂದ ವಿಷಯ ಡಾಕ್ಟರ್ ಫೋನ್ ಮಾಡಿ ಹೇಳಿದಾಗ ಫೋನ್ ತಗೊಂಡಿದ್ದು ನೀನೇನು? ಹೇಳು, ಕೊತ್ವಾಲನ್ ಸಾಯಿಸಿದ್ ಯಾರು? ನಿನ್ಗೂ ಅವ್ರಿಗೂ ಏನ್ ಸಂಬಂಧ? ಸರ್, ನನಗೇನು ಗೊತ್ತಿಲ್ಲ. ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ರ ಅಷ್ಟೇ. ಕೊತ್ವಾಲ್ನ ಸಾಯಿಸಿದ ಮೇಲೆ ಕಮಿಷನರ್ ಆಫೀಸ್ ಮುಂದೆ ಪಬ್ಲಿಕ್ ಮಧ್ಯೆ ನಿಮ್ ಕಡೆ ರೌಡಿಗಳನ್ನ ಸೇರಿಸಿ ಗಲಾಟೆ ಮಾಡಿಸಿದ್ ನೀನೇ. ಪಾಟೀಲ್, ಪಾಟೀಲ್, ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಇನ್ನೊಬ್ಬ ಆಫೀಸರ್ ಮೇಲೆ ಕೈ ಮಾಡೋದು ಕಾನೂನು ವಿರುದ್ಧ ಅನ್ನೋದು ನಿನಗೆ ಗೊತ್ತು. ನಾನು ನಿನ್ನ ಕೇಸ್ ಹಾಕ್ತೀನಿ. ಎಸ್, ಸಾಕು. ಪಾಟೀಲ್ ನನ್ ಹೊಡೆದ. ನನ್ನ ಮೈ ಮೇಲೆ ಒಂದು ಗಾಯನೂ ಆಗದೆ ಇರೋ ಹಾಗೆ ಪೊಲೀಸ್ ಯಾಕೆ ಹೊಡೆದ? ಸಾಕ್ಷಿಗಳು ಯಾರು ಇರಬಾರ್ದು ಅಂತ ಹೇಳಿ ಪೊಲೀಸ್ನವ್ರನ್ನ ಹೊರಗಡೆ ಕಳಿಸಿ ಬಾಗ್ಲಾಕೊಂಡು ಹೊಡೆದ ಅಂತ ಹೇಳಿ ಕೇಸ್ ಹಾಕೋ, ಹೋಗೋ. ಇಷ್ಟೊತ್ತಾಯ್ತು, ಒಳಗಡೆ ಏನ್ ಮಾಡ್ತಿರೋದು ಅವರು? ಯಾವುದೋ ಇಂಪಾರ್ಟೆಂಟ್ ವಿಷಯ ಇರ್ಬೋದು ಕಣಯ್ಯ. ನಿಮ್ಮಪ್ಪ ಅಯೋಗ್ಯತನ ಮಾಡಿದ್ರು ನಮ್ಮಪ್ಪ ಕರುಣೆ ತೋರಿಸಿ SSLC ಪಾಸ್ ಆಗಿರೋ ನಿನ್ಗೆ SI ಪೋಸ್ಟ್ ಕೊಡ್ಸಿದ್ರು. ನಿನ್ ಮೈ ಮೇಲೆ ಖಾಕಿ ಬಟ್ಟೆ ಶಾಶ್ವತ ಉಳಿಬೇಕು ಅಂದ್ರೆ ನಾಳೆ 10 ಗಂಟೆಗೆ ಸರಿಯಾಗಿ ನಮ್ಮ ಆಫೀಸಿಗೆ ಬಂದು ಕೊತ್ವಾಲ್ನ ಕೊಲೆ ಮಾಡಿದ್ ಯಾರು ಅಂತ ಹೇಳಿದ್ರೆ ಬಚಾವಾಗ್ತೀಯಾ. ಇಲ್ಲ ಅಂದ್ರೆ ಕೊತ್ವಾಲ್ ಹೊಡೆದಾಗ ನಿನ್ಗೂ ಹೊಡೆದು ಚಿಂದಿ ಮಾಡಿ ಕೋಮಾ ಸ್ಟೇಜಿಗೆ ತಂದ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಈಗಿಲ್ ನಡೆದ ವಿಷಯ ನನಗೂ ನಿನ್ಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನೀನು ಏನು ತೋರ್ಸ್ಕೋಬೇಡ. ಕಮ್ ಆನ್. ರಾಯಪ್ಪ, ಕಲಾಸ್ಪಾಳ್ಯಂನಲ್ಲಿರೋ ಸೂಪರ್ ಟ್ರಾವೆಲ್ಸ್ಗೆ ಮುನೀರ್ ಅವಾಗ ಬಂದು ಹೋಗ್ತಾ ಇರ್ತಾನಂತೆ. ಅವನ ಬಗ್ಗೆ ಸ್ವಲ್ಪ ಗಮನ ಇಡಿ. ವಿಧಾನಸೌಧದ ಮುಂದೆ ನಾಳೆ ಧರಣಿ ಇದೆಯಂತೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ನಾಳೆ 10 ಗಂಟೆಗೆ. ಜ್ಞಾಪಕ ಇದೆ ತಾನೆ? ಕೂಲ್ ಡ್ರಿಂಕ್ ಸರ್? ನಿಮ್ ಸಾಹೇಬ್ರಿಗೆ ಕೊಡಿ. Damn it. ನ್ಯಾಯ, ನೀತಿ, ಧರ್ಮ ಇವುಗಳನ್ನ ಕಾಪಾಡಬೇಕಾದ್ದು ಪೊಲೀಸ್ ಡಿಪಾರ್ಟ್ಮೆಂಟಿನ ಆದ್ಯ ಕರ್ತವ್ಯ. ಇವುಗಳನ್ನ ಕಾಪಾಡೋ ಒಬ್ಬ ಅಧಿಕಾರಿನೇ ಇವುಗಳನ್ನ ಕೆಟ್ಟದಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಅಂತ ಅನ್ನೋದು ಗೊತ್ತಾಗಿ ನನ್ನ ಮನಸ್ಸಿಗೆ ಬಹಳ ಬೇಜಾರಾಗಿದೆ. ನನಗೆ ರಕ್ಷಣಾಧಿಕಾರಿಗಳಾಗಿದ್ದ ವೀರೇಂದ್ರ ನಾಯಕ್ ಅವರು ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಸಿಕ್ಕಾಪಟ್ಟೆ ಲಂಚ ಹೊಡೆದಿದ್ದಾರೆ. ದೇಶದ್ರೋಹಿಗಳ ಜೊತೆ ಸೇರ್ಕೊಂಡು ಆಯುಧಗಳನ್ನು ಸಾಗಿಸೋದ್ರಲ್ಲಿ ಸಹಾಯ ಮಾಡಿದ್ದಾರೆ. ಈ ದಿವಸ 100 ಎಕರೆ ಜಮೀನು, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಇಲ್ಲದೆ ಹೋದರೆ ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿದ್ಕೊಂಡು ಸರ್ಕಾರದಿಂದ ಬರುವ ಸಂಬಳದಿಂದ ಇಷ್ಟೊಂದು ಆಸ್ತಿ ಮಾಡೋದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಇಂತಹ ಒಬ್ಬ ಕರೆಕ್ಟ್ ಆಫೀಸರ್ನ ಆಧಾರ ಸಮೇತ ನಮ್ಮ ಪಾಟೀಲರು ಸೆರೆ ಹಿಡಿದಿದ್ದಾರೆ. ಇದಕ್ಕೋಸ್ಕರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮುಖ್ಯಮಂತ್ರಿಗಳು ಆಪಾದಿತನ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ನೀಡಿದ್ದಾರೆ. ಈ ದಿಸೆಯಲ್ಲಿ ನಾನು ಮುಂದುವರಿತಿದ್ದೀನಿ ಅಂತ ನಿಮಗೆ ತಿಳಿಸೋದೇ ಈ ಸಭೆಯ ಉದ್ದೇಶ. ಪದವಿಗೆ ಬಂದ್ಮೇಲೆ ಯಾರು ದುಡ್ಡು ಮಾಡಲ್ಲ, ಯಾರು ಆಸ್ತಿ ಮಾಡಲ್ಲ. ನಿಮ್ಮ ಅಪ್ಪ ಮಾಡಿದ ಸಂಪಾದನೆನೆಲ್ಲ ಆ ದಳವಾಯಿ ಪಾಟೀಲ್, ಆ ಚಂದ್ರಶೇಖರ್ ಪಾಟೀಲ್ ಇಬ್ರು ಸೇರಿ ಅಕ್ರಮ ಆಸ್ತಿ ಅಂತ ಹೇಳಿ ಸರ್ಕಾರಕ್ಕೆ ಹಿಡ್ಕೊಟ್ಬಿಟ್ರು. ಆಸ್ತಿ ಹೋದ ಶಾಖೆಯಿಂದ ನಿಮ್ಮಪ್ಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಪ್ಪ. ಚಂದ್ರಶೇಖರ್ ಪಾಟೀಲ್, ದಳವಾಯಿ ಪಾಟೀಲ್, ಅಪ್ಪ, ನಿನಗೆ ಅವಮಾನ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋಗ್ ಮಾಡ್ದ ಆ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಇವತ್ತು ಅವನ ಮಗ ಬಂದು ನನಗೆ ಹೊಡೆದು ಅವಮಾನ ಮಾಡಿದಾನಪ್ಪ. ನೀವು ಸಂಪಾದನೆ ಮಾಡಿದ ಆಸ್ತಿನೆಲ್ಲ ಲಂಚ ಅನ್ನೋ ಹೆಸರು ಕೊಟ್ಟು ಕಿತ್ಕೊಂಡ್ಬಿಟ್ರು. ನಾನೀಗ ಪ್ರಮಾಣ ಮಾಡಿ ಹೇಳ್ತೀನಪ್ಪ, ಅದರ 10ರಷ್ಟು ಆಸ್ತಿನ ಸಂಪಾದನೆ ಮಾಡಿ ಆ ಚಂದ್ರಶೇಖರ್ ಪಾಟೀಲ್ ಕುಟುಂಬನೇ ನಾಶ ಮಾಡ್ತೀನಿ. ಇದು ಸತ್ಯ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್. ಏನಿದು? ಬಾಯಲ್ಲಿ ಹೇಳಕ್ಕಾಲ್ವಾ? ರೆಸಿಗ್ನೇಷನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ, ಬರ್ದೇ ಕೊಡಬೇಕು. DG ಆಲ್ರೆಡಿ ಅಕ್ಸೆಪ್ಟ್ ಮಾಡಿದ್ದಾರೆ. ಇದು ಅದ್ರ ಕಾಪಿ. ಪಾಟೀಲ್, ನನ್ನ ಮೇಲೆ ಜೋರ್ ಮಾಡೋದಕ್ಕೆ ನಾನೀಗ ನಿನ್ನ ಕೈ ಕೆಳಗಿನ ಆಫೀಸರ್ ಅಲ್ಲ,
ತಾಕತ್ತಿದ್ರೆ ಕೊತ್ವಾಲನ್ ಕೊಲೆ ಮಾಡೋದಕ್ಕೆ ನಾನೇ ಸಹಾಯ ಮಾಡಿದೆ ಅಂತ ಕೇಸ್ ಹಾಕೋ ಹೋಗು. ಆತ್ರಪಟ್ಟೇನಾದ್ರೂ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ. ಇನ್ನೊಂದು ವಿಷಯ, ನಮ್ಮಪ್ಪನ ಸಾವು ಕಾರಣ ನಿಮ್ಮಪ್ಪ. ಈ ನನ್ನ ರೆಸಿಗ್ನೇಷನ್ ಕಾರಣ ನೀನು. ಇದಕ್ಕೆಲ್ಲ ನಿನ್ನಿಂದ ಉತ್ತರ ಹೇಳಿಸದೆ ಬಿಡೋಲ್ಲ ನಾನು. ಎಸ್. ನಿಜವಾದ ಪೊಲೀಸು ಅಂದ್ರೆ ಅವನ ಹೆಸರು ರಾಜಕಾರಣಿಗಳ ಟ್ರಾನ್ಸ್ಫರ್ ಲಿಸ್ಟ್ ಅಲ್ಲಿ, ಡಿಪಾರ್ಟ್ಮೆಂಟ್ ನ ಪ್ರಮೋಷನ್ ಲಿಸ್ಟ್ ನಲ್ಲಿ ಇರುತ್ತೆ. ಆದ್ರೆ ನನ್ನ ಹೆಸರು ಇವೆರಡರ ಜೊತೆಗೆ ಟೆರರಿಸ್ಟ್ ಹಿಟ್ ಲಿಸ್ಟ್ ನಲ್ಲೂ ಇದೆ. ಆದ್ರ ಮುಂದೆ ಆಫ್ಟರ್ ಆಲ್ ನೀನು ಔಟ್. ಗೆಟ್ ಔಟ್. ಅಪ್ಪ. ಏನಪ್ಪ? ಯಾರಪ್ಪ ಇವಳು? ನಿಮ್ ಸೊಸೆಯಾಗಿ ಬರೋಳು. ಆ ಕೊತ್ವಾಲ್ನ ಕೊಂದ ಕೊಲೆಗಾರನ ಹಿಡಿಯಕ್ಕಿರೋ ಸಾಕ್ಷಿ ಇವಳೊಬ್ಳೆ. ಇವಳು ಹೊರಗಡೆ ಇದ್ರೆ ಇವಳು ಪ್ರಾಣಕ್ಕೆ ಅಪಾಯ ಇದೆ. ಆದ್ರಿಂದ ನೀವು ಪರ್ಮಿಷನ್ ಕೊಟ್ರೆ ನಾನು ಇವಳನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ಆ ಕಿಡ್ನಾಪರ್ಸ್ ವಿಷಯ ಇವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅನ್ನೋ ಒಂದೇ ಕಾರಣದಿಂದ ಇವಳನ್ನ ಮದುವೆ ಆಗೋದಕ್ಕೆ ನೀನ್ ನಿರ್ಧರಿಸಿದಿ. ಅಕಸ್ಮಾತ್ ಆಗಿ ಇದಕ್ಕೆ ಮುಂಚೆನೆ ನೀನ್ ಆ ಗುಂಪನ್ನು ಹಿಡಿದಿದ್ರೆ ನೀನ್ ಇವಳನ್ನ ಮದುವೆ ಆಗ್ತಿರ್ಲಿಲ್ಲ ಅಲ್ಲ? ಅಪ್ಪ, ಅದು ಅಪ್ಪನ್ ಮುಂದೆ ಅಣ್ಣನ್ ಲವ್ ಡ್ಯಾನ್ಸ್ ಆಡ್ತಾ ಇದೆ. ಲಕ್ಷಣವಾದ ಹುಡುಗಿನೇ ಆರ್ಸಿದಿ ಕಣೆ. ನೀವ್ ಒಬ್ರೇ ನೋಡ್ತಿದ್ರೆ ಹೇಗೆ? ಫೋಟೋ ನಮಗೂ ತೋರಿಸಿ. ನಿನಗ್ ತೋರಿಸಿದ್ರೆ ಆಗತ್ತೇನಮ್ಮ? ಸರಿಯಾಗಿ ನೋಡು, ಈ ಮದುವೆಗೆ ನೀನ್ ಒಪ್ಪಿಗೆ ಬೇಕೇ ಬೇಕು. ಅಯ್ಯೋ, ಎಷ್ಟು ಚೆನ್ನಾಗಿದ್ದಾಳೆ. ಪೂಜಾ ಪೂಜಾ ನೋಡಿ ಅಲ್ಲಿ ಎಷ್ಟು ಮುದ್ದಾಗಿದ್ದಾಳೆ. ಅಯ್ಯೋ ದೊಡ್ಡಮ್ಮ, ನಾನು ಯಾಕೆ ಫೋಟೋ ನೋಡ್ಲಿ? ಇವ್ರಿಬ್ರು ಲವ್ ಮಾಡೋದನ್ನ ಈಗಾಗ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದೀನಿ ಹೋಟೆಲ್ ಅಲ್ಲಿ. ಇವಳು ಪಾಟೀಲ್ ಸೆಕ್ಯೂರಿಟಿನಲ್ಲಿದ್ದಾಳೆ. ಇವಳನ್ನ ಮುಗಿಸ್ಬೇಕು ಅಂತಾನೆ ನಾನ್ ಟ್ರೈ ಮಾಡ್ತಿರೋದು. ಭವಾನಿ, ಭವಾನಿ, ಇವಳು ಮುಗಿಸ್ಬಿಡು. ಆದಷ್ಟು ಬೇಗ ಇವಳು ಮುಗಿಸ್ಬಿಡು ಭವಾನಿ. ಇವಳನ್ನ ನೋಡಿದ್ದಾಳೆ. ಇವಳನ್ನ ಮಣ್ಣನ್ ಮದುವೆ ಮಾಡ್ಕೊಂಡು ನನ್ ಗತಿಯಾಗಿ ನಮ್ಮ ಮನೆಗೆ ಬರ್ತಾಳೆ. ಆಮೇಲೆ ನನ್ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವು ಕಿಡ್ನಾಪ್ ಮಾಡ್ತಿದ್ದು ಹುಡುಗಿರ್ನೆಲ್ಲ ಬ್ಲೂ ಫಿಲ್ಮ್ ತೆಗಿತಾ ಇದ್ದಿದ್ದು ನಾನೇ ಅಂತ ಅವಳು ನಮ್ಮಣ್ಣಗೆ ಹೇಳ್ಬಿಡ್ತಾಳೆ. ಆಮೇಲೆ ನಮ್ಮಣ್ಣ ಖಂಡಿತ ನಾನು ಸಾಯಿಸ್ಬಿಡ್ತಾನೆ. ನನ್ನ ಒಡೆದು ಸಾಯಿಸ್ಬಿಡ್ತಾನೆ. ಭವಾನಿ, ಇವಳು ಮುಗಿಸ್ಬಿಡು. ಸರ್ ಸರ್, ನೀವೇ ತಾನೆ ಸರ್ ನನ್ನ ಕರ್ಕೊಂಡ್ಬಂದಿದ್ದಕ್ಕೆ ಸೇರಿಸಿದ್ದು? ಹೇಳಿ ಸರ್, ಅವ್ನು ಹೇಳಿ ಸರ್, ಆದಷ್ಟು ಬೇಗ ಅವಳನ್ನು ಮುಗಿಸ್ಬಿಡು ಅಂತ ಅವ್ರು ಹೇಳಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್. ದಳವಾಯ್ ಪಾಟೀಲ್ ಕುಟುಂಬದಲ್ಲಿ ನಮ್ಗಿಂತೂ ಫಾಸ್ಟ್ ಆಗಿರೋನು ಒಬ್ಬ. ಗುಡ್. ನಾವು ಅವಳನ್ನು ಮುಗಿಸ್ಬಿಟ್ರೆ ನೀನ್ ಈ ಕೆಲ್ಸಾನು ಬಿಟ್ಟು ನಮ್ಮನ್ನು ಬಿಟ್ಟು ದೂರ ಹೊರಟೋಗ್ತೀಯಾ? ಇಲ್ಲ ಸರ್, ಇಲ್ಲ. ನನಗೆ ಸಿಕ್ಕೋ ಸುಖ ಸಂತೋಷ ಬೇರೆಲ್ಲೂ ಸಿಗಲ್ಲ ಸರ್. ನಾನು ಈ ವೇಟ್ನಾಗೆ ಕೇಳ್ತೀನಿ ಸರ್. ಇವನ್ ಬಿಟ್ಟೆಲ್ಲೋ ಹೋಗಲ್ಲ ಸರ್. ಸರ್, ಸಾಯ್ತನಕ ನಿಮ್ ಜೊತೆಗೆ ಇರ್ತೀನಿ ಸರ್. ಸೊ ಪ್ಲೀಸ್ ಸರ್. ದಳವಾಯ್ ಪಾಟೀಲ್, ನಿನ್ ಕುಟುಂಬನ ಬೀದಿಗೆ ತರೋಕೆ ಇವನೊಬ್ಬ ಸಾಕು. ಅವಳನ್ನ ನಿಮ್ಮಣ್ಣ ಎಲ್ಲಿಟ್ಟಿದ್ದಾನೆ ಅಂತ ಹೇಳು. ನಾವು ಅವಳನ್ನ ಇವತ್ತೇ ಮುಗಿಸ್ತೀವಿ. ಹಲೋ, ನಾನ್ ಸರ್ PC ಹೊನ್ನಪ್ಪ ಗೆಸ್ಟ್ ಹೌಸ್ ಇಂದ ಮಾತಾಡ್ತಾ ಇದ್ದೀನಿ. ಏನಾಯ್ತು? ಯಾರೋ ಬಂದ್ ನನ್ನ ತಲೆ ಮೇಲೆ ಬಲವಾಗಿ ಹೊಡೆದ್ಬಿಟ್ರು ಸರ್. ಸುಮತಿಗೆ ಏನಾಯ್ತು? ಸಾಯಿಸ್ಬಿಟ್ರು ಸರ್. ಸುಮತಿ, 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 ಏನಾಯ್ತು? ಸುಮತಿ, ಮಾತಾಡು. ಗಾಬರಿ ಪಡ್ಬೇಡಿ ಮಿಸ್ಟರ್ ಪಾಟೀಲ್. ಶಿಲ್ ಬಿ ಆಲ್ ರೈಟ್. ಅವರನ್ನ
ನಾವು ಕಾಪಾಡಿದ್ವಿ ಅಂತ ಹೇಳೋದಕ್ಕಿಂತಲೂ ನೀವು ಅವ್ರನ್ನ ಉಳಿಸಿದ್ರಿ ಅಂತ ಹೇಳ್ಬೇಕು. ಡಾಕ್ಟರ್, ಮುಂದಿನ ವಾರನೇ ನಮ್ಮ ಮದುವೆ ಇಟ್ಕೊಂಡಿದೀವಿ. ಅವಳಷ್ಟರಲ್ಲಿ ಡೋಂಟ್ ವರಿ, ಮದ್ವೆಗೆ ತಾನೆ ನಗ್ನಗ್ತಾ ಸಂತೋಷವಾಗಿ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಇದುವರೆಗೂ ಹೇಳಿದ್ದನ್ನ ಯಾವ ರೀತಿ ಸಮಾಧಾನವಾಗಿ ತಗೊಂಡ್ರು ಈಗ ಹೇಳೋದನ್ನು ಅದೇ ರೀತಿ ತಗೋಬೇಕು. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವರು ಕಣ್ಣಿನ ದೃಷ್ಟಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವಳನ್ನ ಫಿನಿಶ್ ಮಾಡಿ ಅಂತ ಹೇಳಿದ್ರೆ ಅರ್ಥಂಪರ್ಥ ಮಾಡ್ಬಿಟ್ಬಿಟ್ರಿ. ನಾನು ಹೊಡೆದಿದ್ದ ಏಟ್ಗೆ ಅವಳು ಅವತ್ತೇ ಸಾಯ್ತಾಳೆ ಅನ್ಕೊಂಡೆ. ಹೇಗೋ ಅವಳು ಮತ್ತೆ ಕಣ್ ಬರೋವರೆಗೂ ನಮಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಯು ಆರ್ ರೈಟ್. ಓಕೆ, ಆಮೇಲೆ ಸಿಗ್ತೀನಿ. ವರ್ಷ ಚೆನ್ನಾಗಿ ಬಾಳಿಯಪ್ಪ. ಸುಮತಿ, ಇವ್ರು ನಮ್ ದೊಡ್ಡಮ್ಮ. ನಮ್ಮನ್ನೆಲ್ಲ ಸಾಕಿ ದೊಡ್ಡೋರ್ ಮಾಡ್ತಾರೆ, ತಾಯಿಗಿಂತ ಹೆಚ್ಚು. ಇಲ್ಲಿ ನೋಡಮ್ಮ, ಇವನ್ ದೊಡ್ಡಮ್ಮ ಅಂತ ಕರೆದ್ರು ನಾನು ನಿಮ್ಮನೆ ಕೆಲಸದವಳೇನೆ. ಮಕ್ಕಳೆಲ್ಲ ಅಷ್ಟೊಂದು ಮರ್ಯಾದೆ ಇಟ್ಟಿದ್ದಾರೆ. ನನ್ನ ತಾಯಿ ತರನೇ ನೋಡ್ಕೊತಿದ್ದಾರೆ. ಇವಳು ಪೂಜಾ, ಈ ಮನೇಲಿ ನಿನ್ ಗೊತ್ತಿರೋ ಒಬ್ಳು ಫ್ರೆಂಡ್, ಮೈ ಪೆಟ್ ಸಿಸ್ಟರ್. ನೆನ್ಪಿದ್ಯಾ ಹೋಟೆಲ್ನಲ್ಲಿ ಫ್ರೈಡ್ ರೈಸ್ ಮಿರಿಂಡಾ? ನೆನಪಿದೆಮ್ಮ. ಸುಮತಿ, ಇವರು ಅಪ್ಪ. ಅಪ್ಪ, ಅಮ್ಮ, ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಆಶೀರ್ವಾದ ಸುಮತಿ, ಈಗ ನಿನ್ಗೊಬ್ಬ ಮುಖ್ಯವಾದ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ಅವ್ನ್ ನೋಡಿದ್ರೆ ನೀನ್ ತುಂಬಾ ಆಶ್ಚರ್ಯ ಪಡ್ತೀಯ. ಇವನು ಈ ಮನೆ ಕೊನೆ ಮಗ. ಅಷ್ಟೇ ಅಲ್ಲ, ನಮ್ಮೆಲ್ರಿಗೂ ಪಂಚಪ್ರಾಣ. ಯಾರೆಷ್ಟೇ ಮಾತಾಡಿದ್ರು ಇವನ್ ಮಾತ್ರ ಮಾತಾಡೋದೇ ಇಲ್ಲ. ಒಂದ್ ವಿಡಿಯೋ ಶಾಪ್ ಇಟ್ಕೊಂಡು ಸ್ವಂತ ಸಂಪಾದನೆ ಮಾಡ್ಕೊಂಡಿದ್ದಾನೆ. ತುಂಬಾ ಸ್ವಾಭಿಮಾನಿ. ಇವನ್ಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ. ಇವನ್ ಹುಟ್ಟಿದ ತಕ್ಷಣ ನಮ್ ತಾಯಿ ಸತ್ತೋದು. ಸಾಯೋದಕ್ಕಿಂತ ಮುಂಚೆ ಅವ್ರು ಹೇಳಿದ ಮಾತು ನನ್ಗೆ ಇನ್ನೂ ಜ್ಞಾಪಕ ಇದೆ. ಇಷ್ಟು ದಿನ ನಿನಗ್ ತಾಯಿಯಾಗಿ ನಾನಿದ್ದೆ, ಇನ್ಮೇಲೆ ನೀನ್ ಅವನಿಗೆ ತಾಯಿಯಾಗಿರು ಅಂತ ಹೇಳಿ ನನ್ಗೊಪ್ಸಿ ಹೊಟ್ಟೋದ್ರು. ಇಲ್ಲಿ ನೋಡಿ, ಇನ್ನು ಇವನ್ ಚಿಂತೆ ಬಿಟ್ಬಿಡಿ. ಇವನಿಗೆ ನಾನ್ ತಾಯಿಯಾಗಿರ್ತೀನಿ. ದೊಡ್ಡಮ್ಮ, ಏನಿದು ಇಲ್ಲಿ ಇಷ್ಟು ದೊಡ್ಡ ಕೇಕ್ ಇರುವಾಗ ಈ ಚಿಕ್ಕ ಕೇಕ್ ಯಾಕೆ ತಂದೆ? ದೊಡ್ಡಮ್ಮ, ಚಿಕ್ಕದಾಗಿದೆ ಅಂತ ಕೇವಲವಾಗಿ ಮಾತಾಡ್ಬೇಡ. ಇದು ನನ್ನ ತಮ್ಮನ್ಗೆ ನಾನು ಪ್ರೀತಿಯಿಂದ ತಂದಿರೋದು. ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿಯಪ್ಪ. ನಿನಗಿಲ್ವಾ? ಅದ್ ಸರಿ, ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಏನ್ ಮಾಡ್ತಿದ್ದಾನೆ? ಅವರಣ್ಣ ಅವನಿಗೋಸ್ಕರವಾಗಿ ಏನೋ ಸ್ಪೆಷಲ್ ಡ್ರೆಸ್ ತಂದಿಯಾರಂತೆ. ಅದನ್ನ ಅವನೇ ಹಾಕಿ ಕರ್ಕೊಂಡ್ ಬರ್ತಾರಂತೆ. ಅಗೋ, ನಿಮ್ಮಿಬ್ರು ನೋಡ್ತಿದ್ರೆ ನನ್ ಕಣ್ಣೆ ಬಿದ್ಬಿಡುತ್ತೇನೋ ಅನ್ಸುತ್ತೆ ಅಲ್ವೇ ಯಜಮಾನ್ರೆ? ಹೌದಮ್ಮ. ಅಣ್ಣ, ನಿಮ್ಮಿಬ್ಬರ ಡ್ರೆಸ್ ಸೂಪರ್. ಇದೆಲ್ಲ ನಿಮ್ ಅತ್ತಿಗೆ ಸೆಲೆಕ್ಷನ್ ಅಮ್ಮ. ಪ್ಯಾಂಟ್ ಹೀಗೆ ಇರ್ಬೇಕು, ಟೈ ಹೀಗೆ ಇರ್ಬೇಕು, ಶೂ ಹೀಗೆ ಇರ್ಬೇಕು ಅಂತ ಎಲ್ಲ ಅವಳೇ ಡಿಸೈಡ್ ಮಾಡಿದ್ದು. 100 ವರ್ಷಗಳ ಕಾಲ ಗುಣವಂತನಾಗ ಬಾಳಪ್ಪ. ಅಯ್ಯೋ, ಅದೆಲ್ಲ ಬೇಡಪ್ಪ. ಅಯ್ಯೋ ನನ್ ಕಂದ. ಏ, ನಿನಗೋಸ್ಕರ ಕೇಕ್ ತಂದಿದ್ದೀನಿ. ನಾನ್ ನಿನಗೆ ವಿಶ್ ಮಾಡೋದು ಬೇಡವಾ? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್ ಬ್ರದರ್. ಸಂಜಯ್, ಹೋಗೋ, ಅದೇನು ಅಂತ ಕೇಳು. ರೀ, ನಾನು ಇವನ ಕಣ್ಣು ಹಿಡಿದ್ಬಿಟ್ಟೆ. ಅದು
ಅದು ಇವ್ ನಿಮ್ ಹಾಗೆ ಇದ್ದಾನಲ್ಲ? ಥ್ಯಾಂಕ್ಸ್ ಹೇಳೋ ಹೇಳೋ. ನೋಡಪ್ಪ, ಸಂಜಯ್ನ ಹಾಗೆಲ್ಲ ಗದರಿಸ್ಬೇಡ. ನಾವು ಎಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ತಾಯಿ ಇಲ್ಲ ಅನ್ನೋ ಕೊರಗು ಇದ್ದೇ ಇರುತ್ತಪ್ಪ ಅವನಿಗೆ. ಸಂಜಯ್ 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 ಡೋಂಟ್ ವರಿ, ಪಲ್ಸು ಬಿ ಪಿ ಎಲ್ಲ ನಾರ್ಮಲ್ ಆಗಿದೆ. ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ, ವಿಲ್ ಬಿ ಕಂಪ್ಲೀಟ್ಲಿ ಆಲ್ ರೈಟ್. ಡಾಕ್ಟ್ರೆ, ಏನೂ ಆಗಲ್ಲಮ್ಮ, ಗಾಬರಿ ಪಡಬೇಡಿ. ಮಿಸ್ಟರ್ ಪಾಟೀಲ್, ಎಸ್ ಡಾಕ್ಟರ್? ನೀವ್ ಅಳ್ತಾ ಇದ್ದೀರಾ? ನೋ ನೋ, ಪೊಲೀಸ್ ಆಫೀಸರ್ ಪಾಟೀಲ್ ಹೊರಗಡೆ ಟೆರರ್, ಒಳಗಡೆ ಪೋರ್. ನಿಮ್ ತಮ್ಮ ಮೂರ್ತಿ ಹೋದ ಅನ್ನೋ ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಗಾಬರಿ ಆಗ್ಬಿಟ್ರಲ್ಲ. ಡಾಕ್ಟ್ರೆ, 22ನೇ ವಯಸ್ಸಿನಲ್ಲಿ ಅವನಿಗೆ ಗಂಡಾಂತರ ಇದೆ ಅಂತ ಜ್ಯೋತಿಷ್ಯ ಹೇಳಿದ್ದಾರೆ. ಅದಕ್ಕೆ ನಮಗ್ ಭಯ. ಏನಂದ್ರೆ ಜ್ಯೋತಿಷ್ಯನ? 21ನೇ ಶತಮಾನದಲ್ಲಿ ಜ್ಯೋತಿಷ್ಯ ನಂಬ್ತೀರಾ ನೀವು? ನಾವು ನಂಬಲ್ಲ, ಆದ್ರೆ ನಂಬ ಹಾಗೆ ಮಾಡಿದೆಯಲ್ಲ. ಡೋಂಟ್ ವರಿ, ವಿಲ್ ಬಿ ಆಲ್ ರೈಟ್. ಅಲ್ಲ ಮಿಸ್ಟರ್ ಪಾಟೀಲ್? ಮಿತ್ರರೇ, ಒಂದು ಮುಖ್ಯವಾದ ವಿಷಯನ ನಿಮ್ಮ ಮುಂದೆ ಇಡಬೇಕು ಅಂತ ನನ್ನ ಇಚ್ಛೆ. ಸರ್ಕಾರದ ಅಧಿಕಾರಿಗಳಿಗೆ, ಗುಮಾಸ್ತರಿಗೆ 58 ವರ್ಷ ಆದ ಕೂಡಲೇ ಸರ್ಕಾರ ಅವರಿಗೆ ರಿಟೈರ್ಮೆಂಟ್ ಕೊಟ್ಬಿಡುತ್ತೆ ಅನ್ನೋ ವಿಷಯ ನಿಮಗೆಲ್ಲ ಗೊತ್ತು. ವಯಸ್ಸಾದ ರಾಜಕಾರಣಿಗಳು ಈ ಮೇಲ್ಪಂಕ್ತಿನ ಯಾಕೆ ಅನುಸರಿಸಬಾರ್ದು? ಈ ಉದ್ದೇಶದಿಂದ ಮಂತ್ರಿ ಪದವಿಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಈ ಸಮಯದಲ್ಲಿ ಘೋಷಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್, ಒಂದ್ ನಿಮಿಷ ಸರ್. ಏನೇ ಇದು? ಸರ್, ನನ್ನ ಮುಂದಿನ ಭವಿಷ್ಯಕ್ಕೆ ಒಂದ್ ದಾರಿ ಮಾಡ್ಕೊಟ್ರಲ್ಲ ಸರ್, ಅದಕ್ಕೆ ಸರ್ ಇದು. ನಾ ದಾರಿ ಮಾಡ್ಕೊಟ್ಟೆ? ಹ್ಞೂ ಸರ್, ನೀವು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಬಿಟ್ಟು ಮುಂದಿನ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರಲ್ಲ ಸರ್, ಆ ಸಂತೋಷಕ್ಕೆ ಈ ಹಾರ ಸರ್. ಅದಕ್ಕೆ ಹಾರ ಯಾಕೆ ಹಾಕ್ಬೇಕು? ಮತ್ತಿನೇನ್ ಸರ್, ನನಗೆ ಬೇರೆ ಮಂತ್ರಿ ಹತ್ರ ಪಿ ಆಗ್ಬಿಟ್ಟು ಚೆನ್ನಾಗಿ ಲಂಚ ಹೊಡೆದು ದುಡ್ಡು ಮಾಡ್ಬಿಟ್ಟು ಮರ್ಸಿಡೀಸ್ ಕಾರಲ್ಲಿ ಓಡಾಡೋ ಲಕ್ಷಾಧೀಶ್ವರ ಆಗ್ಬೋದಲ್ಲ ಸರ್. ಈ ಹಾರ ಮುಂದಿನ ನಿನ್ನ ಆಹಾರಕ್ಕೆ. ಹೌದು ಸರ್. ದೇವರು ಒಳ್ಳೇದ್ ಮಾಡ್ಲಪ್ಪ. ಸರ್, ಇಷ್ಟು ವರ್ಷ ನಿಮ್ಮ ಹತ್ರ ಮಣ್ಣು ಹೊತ್ತಿದ್ದಕ್ಕೆ ನನಗೆ ಫ್ರೀಯಾಗಿ ಸಿಕ್ಕಿದ್ದು ಇದು ಒಂದೇ ಸರ್. ಥ್ಯಾಂಕ್ ಯು ಸರ್. ಗುಡ್ ಬಾಯ್. ನಮಸ್ಕಾರ. ಚುನಾವಣಾ ವಾರ್ತೆಗಳು. ರಾಜ್ಯದಲ್ಲಿ ನಡೆದ 13ನೇ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತ ಪಕ್ಷವು 116, ಜನಹಿತ ಪಕ್ಷವು 86 ಹಾಗೂ ಪಕ್ಷೇತರರು 22 ಕ್ಷೇತ್ರಗಳಲ್ಲಿ ಜಯಗಳಿಸಿದ್ದು, ಯಾವುದೇ ಪಕ್ಷವು ಬಹುಮತ ಸಾಬೀತುಪಡಿಸಲು ವಿಫಲವಾಗಿರುವುದರಿಂದ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ. ಇಂದು ಸಂಜೆ ರಾಜ್ಯಪಾಲರನ್ನು ಭೇಟಿಯಾದ ಆಡಳಿತ ಪಕ್ಷ ಹಾಗೂ ಜನಹಿತ ಪಕ್ಷದ ಮುಖಂಡರು ಸರ್ಕಾರ ರಚಿಸಿ ಬಹುಮತ ಸಾಬೀತುಪಡಿಸಲು 2 ದಿನಗಳ ಕಾಲಾವಕಾಶವನ್ನು ಕೋರಿದ್ದಾರೆ. ಎಲ್ಲ ಏರಿಯಾ ಕಾಮಾಗಿದ್ಯಾ? ಕಾಮಾಗಿದೆ ಸರ್, ಏನೂ ತೊಂದರೆ ಇಲ್ಲ. ಸರ್, ಕಮಿಷನರ್ ಅರ್ಜೆಂಟ್ ನಿಮ್ಮನ್ನು ಬರಕ್ಕೆ ಹೇಳಿದ್ದಾರೆ. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್. ಒಂದು ಗ್ಲಾಡ್ ನ್ಯೂಸ್. ಇವತ್ತು ಜನಹಿತ ಪಕ್ಷ ತಮ್ಮ ಪಾರ್ಟಿಗೆ ಫುಲ್ ಮೆಜಾರಿಟಿ ಸಿಕ್ಕಿರೋದನ್ನ ಅನೌನ್ಸ್ ಮಾಡಿದ್ದಾರೆ. ಒಬ್ಬ ಪಕ್ಷೇತರ ಅಭ್ಯರ್ಥಿ ತನಗೆ ಮಂತ್ರಿ ಪದವಿ ಕೊಟ್ರೇನೆ ತಾನು ಜನಹಿತ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ನಮ್ಮ ದೇಶ ಮತ್ತೊಂದು ಚುನಾವಣೆನ ಎದುರಿಸೋ ಸ್ಥಿತಿಲಿ ಇಲ್ಲದೆ ಇರೋದ್ರಿಂದ ಅದನ್ನ ಒಪ್ಕೊಂಡು ಜನಹಿತ ಪಕ್ಷ ಅವರಿಗೆ ಮಂತ್ರಿ ಪದವಿ ಕೊಟ್ಟು ಗವರ್ಮೆಂಟ್ ಫಾರ್ಮ್ ಮಾಡಿದ್ದಾರೆ. ಹೊಸ ಸರ್ಕಾರ ರಚಿಸೋದಕ್ಕೆ ಕಾರಣರಾದ ಆ ಮಂತ್ರಿ ಜೀವಕ್ಕೆ ಯಾವ ಕ್ಷಣದಲ್ಲಾದರೂ ಅಪಾಯ ಒದಗಿ ಬರ್ಬೋದು ಅಂತ ಹೇಳಿ ಅವರ ರಕ್ಷಣೆಗೆ ಒಬ್ಬ ಪವರ್ಫುಲ್ ಆಫೀಸರ್ನ ನೇಮಕ ಮಾಡಿ ಅಂತ ಸಿಎಂ ಆರ್ಡರ್ ಮಾಡಿದ್ದಾರೆ. ನಾನು ಯಾರನ್ನ ಕಳಿಸ್ಲಿ ಅಂತ ಯೋಚನೆ ಮಾಡೋಷ್ಟರಲ್ಲಿ ಆ ಮಿನಿಸ್ಟ್ರೇ ಫೋನ್ ಮಾಡಿ ದಳವಾಯಿ ಪಾಟೀಲ್ನೇ ಕಳಿಸಿ, ಆತ ಒಬ್ಬ ನನ್ನ ಜೊತೆ ಇದ್ರೆ ದೇಶದ ಇಡೀ ಮಿಲಿಟರಿನೇ ನನ್ನ ಜೊತೆ ಇದ್ದ ಹಾಗೆ ಅಂತ ಹೇಳಿ ನಿಮ್ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಇವತ್ತಿನಿಂದ ನೀವೇ ಅವ್ರ ರಕ್ಷಣೆಗೆ ಹೋಗ್ಬೇಕು. ಯಾರು ಸರ್ ಆ ಮಿನಿಸ್ಟ್ರು? ಸರ್? ಎಸ್, ನಮ್ ರಾಯಪ್ಪನೇ ನಿಮ್ ಕೈ ಕೆಳಗಡೆ ಕೆಲಸ ಮಾಡಿದವನು. ನಿಮಗೆ ಹೆದರ್ಕೊಂಡು ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋದವನು. ಏನ್ ಮಾಡೋದು ಪಾಟೀಲ್, ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಯಾರು ಬೇಕಾದ್ರೂ ಎಲೆಕ್ಷನ್ ನಿಲ್ಬಹುದು, ಮಂತ್ರಿ ಆಗ್ಬೋದು. ಅವರೇ ಕೇಳ್ಕೊಂಡ್ಮೇಲೆ ನೀವು ಅವ್ರ ರಕ್ಷಣೆಗೆ
ಹೋಗ್ಲೇಬೇಕು. ಸರ್, ಅಂಥವ್ನ ರಕ್ಷಣೆಗೆ ನಾನು ಮನ್ಸು ಒಪ್ತಾ ಇದ್ರು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಗೆ ಮಣಿದು ಆ ಜನಗಳಿಗೋಸ್ಕರ ಅವನ ರಕ್ಷಣೆಗೆ ಅವ್ರ ರಕ್ಷಣೆಗೆ ಹೋಗ್ತೀನಿ ಸರ್. ಆಲ್ ದ ಬೆಸ್ಟ್ ಮಿಸ್ಟರ್ ಪಾಟೀಲ್. ಥ್ಯಾಂಕ್ ಯು ಸರ್. ನೀನು ಆ ಮಾಜಿ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಹತ್ರ ಆಗಿದ್ದೆ ಸರ್. ಈಗ ನಿಮ್ಮ ಹತ್ರ ಸೇವೆ ಮಾಡೋಣ ಅಂತ ಬಂದೆ ಸರ್. ಆ, ಅಲ್ಲೂ ಈ ಗೆಟಪ್ಪಲ್ಲೇ ಇದ್ದ? ಇಲ್ಲ ಸರ್, ಪೊಲೀಸರ ಮನೇಲಿ ಆ ಗೆಟಪ್, ಕಳ್ಳರ ಮನೇಲಿ ಈ ಗೆಟಪ್ ಸರ್. ಏನಂದೆ? ಸಾರಿ ಸರ್, ಒಂದೊಂದ್ಸತಿ ನಿಜ ಗೊತ್ತಿಲ್ದಿರ ಬಾಯಿಂದ ಹೊರಗೆ ಬಂದ್ಬಿಡುತ್ತೆ ಸರ್. ಗುಡ್, ಐ ಲೈಕ್ ಇಟ್. ನನಗೆ ನಿಜ ಹೇಳೋರ್ ಕಂಡ್ರೆ ತುಂಬಾ ಇಷ್ಟ. ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು ಸರ್. ಹೌದು, ನಮ್ಮ ಮುಂದಿನ ಪ್ರೋಗ್ರಾಮ್ ಏನು? ಸರ್, ಫ್ರೇಸರ್ ಟೌನ್ ಪಂಕಜ ವೇಟಿಂಗ್ ಸರ್. ಪಂಕಜ? ಪಂಕಜ ನಮಸ್ಕಾರ ಸರ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಆ, ಕಂಗ್ರ್ಯಾಚುಲೇಷನ್ ಸರ್. ಏನ್ ಪ್ರೀತಿ, ಏನು ವಿಶ್ವಾಸ. ಕೂತ್ಕೋ ಕೂತ್ಕೋ ಕೂತ್ಕೋ. ಸರ್ ದಳವಾಯಿ ಪಾಟೀಲ್ರು ಬಂದಿದ್ದಾರೆ ಸರ್. ಬರೋ ಕೇಳಯ್ಯ. ಪಂಕಜ, ನೀನ್ ಯಾಕೆ ನಿಂತ್ಕೊಂಡೆ? ಕೂತ್ಕೋ ಕೂತ್ಕೋ ಕೂತ್ಕೋ. ಹೌದು, ನಿನ್ ಫಾರ್ಮ್ಗೆ ಹೊಸ ಕೋಳಿಗಳೇನಾದ್ರೂ ಬಂದಿದಾವ ಇಲ್ವಾ? ಬಂದಿವೆ ಸರ್, 2 ಯಾಟೆ ಕೋಳಿಗಳು ಬಂದಿವೆ. ಯಾಟೆ ಕೋಳಿನ? ಪಂಕಜ, ಇನ್ಮೇಲೆ ನಿನ್ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಡ, ಧೈರ್ಯವಾಗಿ ಮಾಡು. ನಿಮ್ ಮನೆ ಕಡೆ ಯಾರು ತಲೆನೇ ಹಾಕೋದಿಲ್ಲ. ಪೊಲೀಸ್ನವ್ರ ಬಗ್ಗೆ ಅಂತೂ ಡೋಂಟ್ ಕೇರ್, ನಾನಿರೋವರೆಗೂ. ಹೊರಡು, ಈಗ ಹೊರಡು. ನಾನಿನ್ ಬರ್ತೀನಿ ಸರ್. ನಮಸ್ಕಾರ ಪಾಟೀಲ್ ಸಾಹೇಬ್. ನಿಮ್ ಹೆಸರೇನ್ರಿ? ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ? ಏನ್ರಿ ನಿಮ್ ಹೆಸರು? ನನ್ ಕೈ ಕೆಳಗಡೆ ಕೆಲಸ ಮಾಡ್ತಿದ್ ನನ್ನ ಮಗ ಮಂತ್ರಿ ಆದ ತಕ್ಷಣ ನನ್ನ ಹೆಸರೇ ಕೇಳ್ತಿದ್ದಾನೆಲ್ಲ ಅಂತ ಆಶ್ಚರ್ಯ ಆಗ್ತಿದ್ಯಾ? ಭಾರತದ ಪ್ರಧಾನಿನೇ ಕೋರ್ಟ್ಗೆ ಬಂದ್ರು ಲಾಯರ್ ಕೇಳಿದಾಗ ಅವ್ರ ಹೆಸರು ಹೇಳಲೇಬೇಕು ಗೊತ್ತಾ? ನೀನು ನನಗ್ ಸೆಕ್ಯೂರಿಟಿ ಆಫೀಸರ್ ಆಗಿ ಬಂದಿದ್ಯಾ? ನೀನ್ ಗುಂಡ್ಗಿಂಡ್ ಏರ್ಸಿಲ್ಲ ಅಂತ ನನಗ್ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಹೇಳು, ನಿನ್ನ ಹೆಸರೇನು? ಪಾಟೀಲ್, ಬಿಸಿ ಪಾಟೀಲ್, ದಳವಾಯಿ ಬಿಸಿ ಪಾಟೀಲ್. ದಳವಾಯಿ. ಈ ಬಿರುದು ಬಂದ ಮೇಲೆ ನಿನಗೊಂದು ಸ್ಟೈಲೇ ಬಂದ್ಬಿಡ್ತು ಕಣಯ್ಯ. ಗುಡ್, ಐ ಲೈಕ್ ಇಟ್. ರಾಯಲ್, ಎಸ್ ಕಮಿಂಗ್ ಸರ್. ಇವತ್ ನಮ್ ಪ್ರೋಗ್ರಾಮ್ ಏನು? ಸರ್, ನೀವ್ಯಾ ಸರ್ ಬರಕೋದ್ರಿ ಇಲ್ಲಿಗೆ? ನಿಮ್ ಟೋಪಿ ಕಳ್ಸಿದ್ರು ಸಾಕಾಗ್ತಿತ್ತು ಸರ್. ಏಯ್, ಏನೋ ಅಲ್ಲಿ ಪಿಸ್ಗುಡ್ತಾ ಇದ್ಯಾ? ಇವತ್ತಿನ ಪ್ರೋಗ್ರಾಮು ಏನು ಅಂತ ಹೇಳು. ಸರ್, ಇವತ್ ನೀವು ಕೋತ್ವಾಲ್ ಪ್ರತಿಮೆ ಅನಾವರಣ ಸಮಾರಂಭಕ್ಕೆ ಹೋಗ್ಬೇಕು ಸರ್. ಪಾಟೀಲ್, ಕೊತ್ವಾಲ್ ಪ್ರತಿಮೆ ಅನಾವರಣ. ಮಹಾಜನಗಳೇ, ನನ್ನ ಪಿಎ ಬುದ್ಧಿ ಇಲ್ಲದೆ ನನ್ನನ್ನ ನಿಮ್ಮೆಲ್ಲರ ನಾಯಕ ಅಂತ ಕರೆದ. ನಾನು ನಾಯಕ ಅಲ್ಲ, ಸದಾ ನಿಮ್ಮ ಸೇವಕ. ಕೊತ್ವಾಲನ್ನು ಸಾಧಾರಣ ಕಲ್ಲಿಗೆ ಕಣ್ಣು, ಮೂಗು, ಬಾಯಿ ಇಟ್ಟು ಜೀವ ತುಂಬಿದ್ದೀನಿ. ಇದಕ್ಕೆ ನಾನು ಹೇಗೆ, ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತ್ಯಾಗಿ ಕೊತ್ವಾಲ್ ಮಾಡಿದ ತ್ಯಾಗಗಳೆಷ್ಟು, ಎಂತಹ ಸಮಾಜ ಸೇವಕರು ಅವರು. ಅಂಥವ್ರನ್ನ ಕೊಂದ್ರು, ಕೊಲೆ ಮಾಡಿದ್ರು, ಹೊಡೆದಾಕಿದ್ರು ಯಾರು? ದ್ರೋಹಿಗಳು, ಶತ್ರುಗಳು, ನಯ ವಂಚಕರು. ದೇಶ ರಕ್ಷಣೆ, ಜನ ರಕ್ಷಣೆ ಅಂತ ಕೆಲವು ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ. ಕಾಕಿ ಹಾಕಿದ್ದೀವಿ ಅನ್ನೋ ಧೈರ್ಯದಿಂದ ಅಮಾಯಕರನ್ನ ಕೊಲ್ತಿದ್ದಾರೆ. ಅವ್ರು ಮಾಡ್ತಿರೋ ಈ ಕೃತ್ಯವನ್ನ ಖಂಡಿಸೋಕೆ, ಅವರನ್ನ ದಂಡಿಸೋಕೆ ನಾನು ರಾಜಕೀಯಕ್ಕೆ ಬಂದಿರೋದು. ಕೊತ್ವಾಲ್ ಹೆಸರು ಶಾಶ್ವತವಾಗಲಿ, ಕೊತ್ವಾಲ್ ಹೆಸರು ಅಮರವಾಗಲಿ, ಕೊತ್ವಾಲ್ ಹೆಸರು ಶಾಶ್ವತ
ಶಾಶ್ವತವಾಗಲಿ, ಅಮರವಾಗಲಿ. ಸಾಧಿಸ್ಬಿಟ್ಟೆಪ್ಪ, ಸಾಧಿಸ್ಬಿಟ್ಟೆ. ವಿಧಿ ಆಟ ನೋಡಿದ್ರ? ಅವತ್ತು ಆ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಹತ್ರ ನೀವು ಸೆಕ್ಯೂರಿಟಿ ಆಫೀಸರ್, ಇವತ್ತು ನಿಮ್ ಮಗ ಮಂತ್ರಿ ರಾಯಪ್ಪನ ಹತ್ರ ಅವನ ಮಗ ಪಾಟೀಲ್ ಸೆಕ್ಯೂರಿಟಿ ಆಫೀಸರ್. ಸಾಧಿಸ್ಬಿಟ್ಟೆಪ್ಪ, ಸಾಧಿಸ್ಬಿಟ್ಟೆ. ಯೋಚನೆ ಮಾಡ್ಬೇಕಾದೇನೂ ಇಲ್ಲ. ನಿಮ್ ಹೆಂಡತಿ ಗರ್ಭಿಣಿ, ನೀವು ತಂದೆ ಆಗ್ತಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್. ಸುಮತಿ, ರೀ ಡಾಕ್ಟರ್ ಏನ್ ಹೇಳಿದ್ರು? ರೀ ಯಾಕೆ ಸುಮ್ಮನಾದ್ರಿ? ನೀನು ನೀನು ನಾನು ತಾಯಿ ಆಗ್ತಾ ಇದೀಯಾ? ಹಾ. ನಿಜವಾಗ್ಲೂ? ಹಾ. ನಮ್ ಹುಡುಗ ನಿಮ್ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಅವರಿಬ್ರು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ದಾರೆ. ಈ ವಿಷಯ ನಮಗ್ ಗೊತ್ತಾಗಿ ನಾವೊಂದ್ ನಿರ್ಧಾರಕ್ಕೆ ಬಂದು ಮದ್ವೆ ವಿಷಯ ಮಾತಾಡೋಣ ಅಂತ ನಿಮ್ ಹತ್ರ ಬಂದಿದೀವಿ. ಹುಡುಗಿ ನಿಮ್ಮನೆಯವಳು ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. ಈಗ ನಿಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ? ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಶಿವ ಟ್ರಾನ್ಸ್ಪೋರ್ಟ್ ಹೆಸರಿನಲ್ಲಿ ಅವನಿಗೆ 2 ಲಾರಿ ತೆಕ್ಕೊಟ್ಟಿದ್ದೆ. ಆದ್ರೆ ಇವತ್ತು ಅವನ್ ಸ್ವಂತ ದುಡಿಮೆಯಿಂದ 200 ಲಾರಿಗಳಿಗೆ ಓನರ್ ಆಗಿದ್ದಾನೆ. ಬಹಳ ಸಂತೋಷ. ಹುಡುಗ ಸಂಪಾದನೆ ಮಾಡ್ತಾ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದ್ದಾನೆ ಅಂತಂದ್ಮೇಲೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡ್ಬಿಡೋಣ. ರಾಯಪ್ಪ ಅವ್ರಿಗೆ ಜೈ! ರಾಯಪ್ಪ ಅವ್ರಿಗೆ ಜೈ! ಓದ್ಕೊಂಡಿರೋ ರಾಯಪ್ಪ ಅವ್ರಿಗೆ ಜೈ! ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆಯಕ್ಕೆ ಬಂದಿರೋ ರಾಯಪ್ಪ ಅವ್ರಿಗೆ ಜೈ! ಬಂದಿದ್ದಾರೆ ರಾಯಪ್ಪ ಅವ್ರಿಗೆ. ಇನ್ನು ಪರೀಕ್ಷೆನೆ ಬರ್ದಿಲ್ಲ, ಪದವೀಧರ ಅಂತಿದ್ಯಲ್ಲೋ. ಸರ್, ಮಂತ್ರಿ ಅಂದ್ಮೇಲೆ ಎಲ್ಲ ಪದವಿ ಬಂದ್ಬಿಡ್ತೆ, ಸುಮ್ಮನಿರಿ ಸರ್ ನೀವು. SLC ರಾಯಪ್ಪಗೆ, MA ರಾಯಪ್ಪಗೆ, MA ರಾಯಪ್ಪಗೆ, MA ರಾಯಪ್ಪಗೆ. BA ಅನ್ನೋ. ಎರಡು ಒಂದೇ, ಸುಮ್ಮನೆ ಸರ್. ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಇದೇನ್ ಸರ್ ಇದು? ವಿಧಾನಸೌಧದಲ್ಲಿ ನಿಮ್ ಕುರ್ಚಿ ಅಲ್ಲಾಡಂಗ್ ಅಲ್ಲಾಡ್ತಿದ್ಯಲ್ಲ ಸರ್. ಕೂತ್ಕೋಬೇಡಿ ಸರ್. ಸೇಫ್ಟಿ ಸೇಕು ಅಲ್ಲಿ ಕೂತ್ಕೊಂಬಿಡಿ ಸರ್. ಸರ್, ಚೀಟಿ ತಂದಿದ್ದೀನಿ, ಕೊಡ್ಲಾ? ರಾಯಲ್, ನಾನ್ ಬಹಳ ನಿಯತ್ತಾಗಿ ಪರೀಕ್ಷೆ ಬರಿಬೇಕು ಅಂತ ಬಂದಿದ್ದೀನಿ ಕಣ. SLC 3 ಸಲ ಫೇಲ್ ಆ? ಆಗಿದೆ. ಏನಿಲ್ಲ, ನಿಮ್ಗೆ ಯಾವ ಕಲರ್ ಪೆನ್ ಬೇಕೋ ತಗೊಂಡ್ ಬರೀರಿ ಸರ್. ಗುಂಡಿಗೆ ದೊಡ್ಡದೇ ತಗೊಂಡ್ಬಿಟ್ಟಿದ್ದೀರಾ, ಬರೀರಿ. ಏನ್ ಬರೀಲಿ? ಅಯ್ಯೋ, ಏನ್ ಬೇಕಾದ್ರೂ ಬರೀರಿ ಸರ್. ನೀವೇನ್ ಬರೆದ್ರು ನಿಮಗೆ ಡಿಗ್ರಿ ಕೊಡ್ಬೇಕು, ಆ ತರ ಸೆಟಪ್ ಮಾಡ್ಬಿಟ್ಟಿದ್ದೀನಿ. ಬರೀರಿ ಸರ್. ಓ, ಏನ್ ಸರ್, ಬೀಜಾಕ್ಷರ ಬರ್ಬಿಟ್ರಲ್ಲ, ಡಿಗ್ರಿ ಗ್ಯಾರಂಟಿ ಸರ್. ಹೌದಾ? MS ಗೋಪಾಲ್ 92 ತರಾಬೇಂದ್ರೆ ರಸ್ತೆ. ಗುಡ್ ಮಾರ್ನಿಂಗ್ ಓಲ್ಡ್ ಮ್ಯಾನ್. ಸಾರಿ, ಗೋಲ್ಡ್ ಮ್ಯಾನ್. ಏನಯ್ಯ ರಾಮಣ್ಣ? ರಾಮಣ್ಣ ಅಲ್ಲ ಸರ್, ಈಗ ನಾನು ರಾಯಲ್ ರಾಮಣ್ಣ. ಓಹೋ, ರಾಯಲ್ ರಾಮಣ್ಣ. ಹ್ಞೂ ಸರ್, ಶ್ರೀಮಂತಿಕೆ ಬಂದ್ಮೇಲೆ ಎಲ್ಲ ಚೇಂಜು ಸರ್. ಏನ್ ತಲೆ ಮೇಲೆಲ್ಲ ಕೂದಲು ಬಂದ್ಬಿಟ್ಟಿದೆ? ಕೋರ್ಸ್, ಜೇಬಲ್ ದುಡ್ಡು ಬಂದ್ಮೇಲೆ ತಲೆ ಮೇಲೆ ಕೂದಲು ಬರ್ಲೇಬೇಕು ಸರ್. ಬಟ್ಟೆ ಎಲ್ಲ ಬದಲಾಗ್ಬಿಟ್ಟಿದೆ. ಬಾಂಬೆಯಿಂದ ತಗೊಂಡ್ಬಂದಿರೋದು, ಬಾಂಬೆ. ಇಲ್ಲಿ ಹೊಲಿಯೋರು ಯಾರು ಇರ್ಲಿಲ್ಲ. ಇಲ್ಲ, ಬರೀ ಆರ್ಡಿನರಿ ಸ್ಟಿಚಿಂಗ್ ಮಾಡ್ತಾರೆ. ನಂದು ಹೇಳಿದ್ರು ಇಂಪೋರ್ಟೆಡ್ ಲೇಟೆಸ್ಟ್ ಎಲೆಕ್ಟ್ರಾನಿಕ್ ಸ್ಟಿಚಿಂಗ್. ಲೇಟೆಸ್ಟ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲರೋ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಪೇಷನ್ಸ್ ವೇಸ್ಟು, ಎಲ್ಲ ವೇಸ್ಟು. ಬಾಯ್ ದ ಬಾಯ್, ತಗೊಳ್ಳಿ. ಯಾವ್ದಾರು ಕೀ? ಹೊಸ ಕಾರ್ ಕೊಂಡ್ಕೊಂಡಲ್ಲ, ಅದ್ರ ಕೀ ಸರ್. ಓ, ಕಾರ್ ತಗೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಸರ್, ಒಂದು ಮನೆ ಕಟ್ಕೊಂಡೆ, ಮುಂದ್ಗಡೆ ಕಾರ್ ಇಲ್ಲದ್ರೆ ಮನೆಗೆ ಶೋ ಇರಲ್ಲ ಅಂತ ಒಂದು ಕಾರ್ ಕೊಂಡ್ಕೊಂಡ್ಬಿಟ್ಟೆ. ಮನೇನೂ ಕಟ್ಟಿದ್ಯಾ? ಹಾರ್ಟ್ ಆಫ್ ದ ಸಿಟಿನಲ್ಲಿ 1 ಎಕರೆ ಲ್ಯಾಂಡ್ ಕೊಂಡ್ಕೊಂಡು ಮನೆ ಕಟ್ತೀರಾ, ಇನ್ನೇನು ದನದ ಕೊಟ್ಟಿಗೆನ ಕಟ್ತಾರೆ ಸರ್. ಬೊಂಬಾಟ್ ಬಂಗ್ಲೆ ಸರ್. ಗೃಹಪ್ರವೇಶ ಯಾರು ಮಾಡಿದ್ದು? ನಿಮ್ಮ ಗುರುಗಳು, ಪೂಜ್ಯ ಷಣ್ಮುಖಾನಂದ ಸ್ವಾಮಿಗಳು. ಏನೆಯ ನನ್ ಗೃಹ ಪ್ರವೇಶಕ್ಕೂ ಕರಲಿಲ್ವಲ್ಲೋ? ಅಲ್ಲ ಸರ್, ನಾನು ಕಾರ್ ಕೊಂಡ್ಕೊಂಡೆ ಅಂತ ಹೇಳಿದಕ್ಕೆ ನಿಮ್ ಮೀಟರ್ ಆಫ್ ಆಗೋಯ್ತು. ಇನ್ನು ಮನೆ ಕಟ್ಟಿಸ್ದೆ ಅಂತ ಹೇಳಿದ್ರೆ ಮೀಟ್ರೆ ಬರ್ನ್ ಆಗ್ಬಿಡ್ದಲ್ಲ ಸರ್. ಸಂತೋಷಪ್ಪ, ಮೊದಲು ಜಾಗ ಖಾಲಿ ಮಾಡು. ಯಾಕೆ, ನಾನ್ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೊಟ್ಟೆ ಊರಿನ? ಇಲ್ಲಪ್ಪ, ನೀನ್ ಇಲ್ಲಿಗೆ ಬಂದಿರೋದು. ನೀನ್ ಅನ್ಯಾಯವಾಗಿ ಸಂಪಾದನೆ ಮಾಡಿರೋ
ಆ ಹೊಲಸಣ ಎಲ್ಲ ನಮ್ಮನೆ ತಂದಿಟ್ಟಿದ್ಯಾ ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಾಗಿ ನನ್ ಮನೆ ರೈಡ್ ಮಾಡಕ್ ಬಂದಾರು. ಆ ಪೂಜಾ ಬರೋನ್ ಬಂದಿದ್ದಾನೆ, ಒಂದು ಇನ್ವಿಟೇಷನ್ ಕೊಟ್ಟು ಕಳ್ಸು. ಓ ಬೇಬಿ, ಯು ಮ್ಯಾರೇಜ್ ವೆರಿ ಗುಡ್. ತೂ ಮುಟ್ಬೇಡ, ಬೇಡಪ್ಪ, ಇಟ್ಕೋ. ಅಲ್ಲ ಸರ್, ಇದು 10,000 ಚಿನ್ನ ಸರ್. ಅದೆಷ್ಟಾರೋ ಆಗಿರ್ಲಿ, ನೀ ಮದುವೆಗೆ ಬಂದ್ರೆ ಸಾಕಪ್ಪ. ಏನ್ ಸರ್ ನೀವು ಒಳ್ಳೆ ಥರ್ಡ್ ಕ್ಲಾಸ್ ಪಿಕ್ ಪಾಕೆಟ್ ಮಾತಾಡ್ಸಿಲ್ಲ. ಅದಕ್ಕಿಂತಲೂ ವರ್ಸ್ಟ್ ನೀನು. ನೀವು ಬದಲಾಗಲ್ಲ ಸರ್, ನೀವ್ ಹಿಂಗೆ ಇರ್ತೀರಾ ಸರ್. ತಗೊಳ್ಳಿ ಅಂಕಲ್. ಓಕೆ, ಎನಿ ಹೌ ಮೀಟ್ ಇನ್ ದ ಮ್ಯಾರೇಜ್. ಅಪ್ಪ, ಮದ್ವೆಗ್ ಬರೋನ್ ಬರ್ತಿ. ಮದ್ವೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಎಲ್ರದು ಊಟ ಆದ್ಮೇಲೆ ಬಾ. ಪಾಟೀಲ್, ಇವತ್ತು ನನಗೆ ತುಂಬಾ ಸಂತೋಷವಾದ ದಿನ. ಜೀವನದಲ್ಲಿ ನಾನು ಮರೆಯೋಕಾಗದೇ ಇರುವಂತಹ ದಿನ. ಅವತ್ ನೀನೊಂದು ಮಾತು ಹೇಳ್ದೆ, ಜ್ಞಾಪಕ ಇದೆಯಾ? ಅವಮಾನ ತಾಳ್ಲಾರ್ದೆ ನಮ್ ತಂದೆ ಆತ್ಮಹತ್ಯೆ ಮಾಡ್ಕೊಂಡಾಗ ಕರುಣೆ ತೋರಿಸಿ ನಿಮ್ ತಂದೆ SSLC ಪಾಸ್ ಆಗಿದ್ದ ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಟ್ರು ಅಂತ. ನನ್ನ ರಾಜಕೀಯ ಜೀವನದಲ್ಲಿ ಈ ಮಾತನ್ನು ಮತ್ತೆ ಯಾರು ಆಡಬಾರ್ದು ಅಂತಾನೆ ಇವತ್ತು ನಾನು BA ಡಿಗ್ರಿನ ಪರ್ಚೇಸ್ ಮಾಡಿದ್ದೀನಿ. ಅವತ್ ನೀನ್ ನನ್ನ ಸ್ಟೇಷನ್ಗೆ ಬಂದು ಬಾಗಿಲ ಹಾಕಿ ನನ್ನನ್ನು ಹೊಡೆದೆ ಅಲ್ಲ, ಅದೆಂಥ ಗಂಡಸ್ತನಯ. ಇವತ್ತು ನಾನು ನಿನ್ ಚೇಂಬರ್ಗೆ ಬಂದು ಬಾಗ್ಲಾಕಿದ್ದೀನಿ. ಇಲ್ಲೂ ಸಾಕ್ಷಿಗಳಿಲ್ಲ, ಮಂತ್ರಿಗಳು ನನಗೆ ಹೊಡಿಲೇ ಇಲ್ಲ, ನನ್ನ ಮೈ ಮೇಲೆ ಒಂದು ಗಾಯನೂ ಆಗಿಲ್ಲ ಅಂತ ನೀನೇ ಹೇಳ್ಬೇಕು. ಹೇಳ್ತ್ಯಾ ಇಲ್ಲ ಕಿರಿಚ್ಕೊಳ್ಳ? ಪಾಟೀಲ್ ನನಗೆ ಹೊಡಿತಿದ್ದಾನೆ ಅಂತ ಕಿರಿಚ್ಕೊಳ್ಳ? ಪಾಟೀಲ್ ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಪಟ್ಟ ಅಂತ ಕಿರಿಚ್ಕೊಳ್ಳ? ಸಾಕ್ಷಿಗಳೇ ಇಲ್ಲದೆ ನಿನ್ನ ಮೇಲೆ ನಾನು ಇವತ್ತು ಸೇಡ್ ತೀರಿಸ್ಕೋಬಹುದು. ಬೇಕಾದ್ರೆ ನನ್ನ ಜನಗಳ ಬಾಯಲ್ಲೇ ಸಾಕ್ಷಿ ಹೇಳಿಸಿ ನೀನ್ ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಪಟ್ಟೆ ಅಂತ ಹೇಳಿ ನಿನಗೆ ಶಿಕ್ಷೆನೂ ಕೊಡಿಸಬಹುದು. ಅವತ್ತು ಪಾಟೀಲ್ ಬುದ್ಧಿವಂತ, ಇವತ್ತು ಈ ರಾಯಪ್ಪ. ಪಾಟೀಲ್, ಜ್ಞಾಪಕ ಇದೆಯಾ ನಾನ್ ನಿನ್ ಕೈ ಕೆಳಗಡೆ ಕೆಲಸ ಮಾಡುವಾಗ ಎಷ್ಟೊಂದು ನೋವು ಅನುಭವಿಸಿದೆ ಅಂತ? ನೋಡು, ಮರ್ಯಾದೆಯಾಗಿ ಹೇಳ್ತಿದ್ದೀನಿ, ನಾನ್ ರಾಜೀನಾಮೆ ಕೊಟ್ಟ ಹಾಗೆ ನೀನು ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿಲ್ಲಿಂದ ಹೊರಟೋಗು. ಇಲ್ಲ ಅಂದ್ರೆ ನಿನ್ನ ಮೈ ಮೇಲಿರೋ ಈ ಖಾಕಿನ ಹೇಗ್ ಬಿಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗನೇ, ನೀನ್ ನಿನ್ ಜನಗಳ ಕೈಯಿಂದ ನಾನು ನಿನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೆ ಅಂತ ಮಾತ್ರ ಸಾಕ್ಷಿ ಹೇಳಿಸ್ಬೋದು. ಆದ್ರೆ ನಾನೀಗ ನಿಜವಾಗ್ಲೂ ನಿನ್ನ ಕೊಲೆ ಮಾಡ್ತೀನಿ. ತಳವಾಯಿ ಅಂತ ಕರ್ನಾಟಕ ಜನತೆ ಹೆಮ್ಮೆಯಿಂದ ಈ ಬಿರುದನ್ನ ನನಗೆ ಯಾಕೆ ಕೊಟ್ರು ಗೊತ್ತಾ? ನನ್ನ ಮೈಯಲ್ಲಿ ರಕ್ತ ಹರಿಯೋವರೆಗೂ ಖಾಕಿ ತೊಟ್ಟು ನಿನ್ನಂತ ದೇಶದ್ರೋಹಿಗಳಿಂದ ಈ ದೇಶನ ರಕ್ಷಣೆ ಮಾಡ್ಲಿ ಅಂತ. ಅಂತ ಜನನೇ ನನ್ನ ಜೊತೆ ಇರೋವಾಗ ನೀನ್ ನನ್ ಖಾಕಿ ಬಿಚ್ಚೋದಾ? ನೀನೊಬ್ಬ ಲೋಫರ್, ಶಂಡ, ಬಾಸ್ಟರ್, ಚಪ್ಪರ್. ಹಾಗೆಲ್ಲ ನಾನು ನಿಮ್ಮನ್ನ ಬೈಬೋದಾಗಿತ್ತು ಸರ್, ನೀವು ಮೊದ್ಲಿನ ತರ ಇನ್ಸ್ಪೆಕ್ಟರ್ ಆಗಿದ್ರೆ. ಆದ್ರೆ ನೀವೀಗ ಮಂತ್ರಿಗಳು ಸರ್, ನಾನ್ ನಿಮ್ಮನ್ನ ಬೈಬಾರ್ದು ಸರ್. ಐ ಆಮ್ ವೆರಿ ವೆರಿ ಸಾರಿ ಸರ್. ಆತ್ರ ಪಡ್ಬೇಡಿ ಸರ್, ಆವೇಶ ಪಡ್ಬೇಡಿ ಸರ್. ದೇಶ ತುಂಬಾ ಸಮಸ್ಯೆಗಳಿವೆ ಸರ್, ಅವುಗಳ ಬಗ್ಗೆ ಗಮನ ಕೊಡಿ ಸರ್. ಸೇಡ್ ತೀರ್ಸ್ಕೊಳ್ಳೋ ವಿಷಯ ಆಮೇಲೆ ಇಟ್ಕೊಡಿ ಸರ್. ನೌ ವಾಟ್ಸ್ ಯೋರ್ ಪ್ರೋಗ್ರಾಮ್ ಸರ್? ಪಾಟೀಲ್ ಹಿಯರ್. ಏನೋ ಲಾರಿಲ್ ಸಾರಾಯಿ ಸಾಗಿಸ್ತಾ ಇದಾರ? ಲಾರಿ ಯಾವ ಕಡೆ ಹೋಗ್ತಾ ಇದೆ? ನಂಬರ್ ಏನು? ಎಲ್ಗೋ? ಬೆಳಗಾದ್ರೆ ನಿನ್ ತಂಗಿ ಮದ್ವೆ, ಇಂಥ ಸ್ಥಿತಿಲಿ ನೀನ್ ಹೋಗ್ಬೇಕೇನೋ? ಬೇರೆ ಯಾರನ್ನಾದ್ರೂ ಕಳಿಸ್ಬಾರ್ದಾ? ಇಲ್ಲಮ್ಮ, ನಾನೇ ಹೋಗ್ಬೇಕು. ಅಯ್ಯೋ, ನಾನು ಹೇಳೋದೊಂದ್ ಸ್ವಲ್ಪ ಕೇಳಪ್ಪ. ಅಮ್ಮ, ಮುಹೂರ್ತ ಟೈಮಿಗೆ ನಾನು ಅಲ್ಲಿರ್ತೀನಿ, ಆಯ್ತಲ್ಲ? ಅಯ್ಯೋ ದೇವ್ರಿ.
ಹೇಳು ನಿಮ್ ಯಜಮಾನ ಯಾರು? ಹೇಳು. ನಿಮ್ ಯಜಮಾನ ನಿಂಗೆ 2,000 ರೂಪಾಯಿ ಸಂಬಳ ಕೊಟ್ಟು ಲಾರಿಯಲ್ಲಿ ಸಾರಾಯಿ ಸಾಕ್ಸಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾನೆ. ಹೇಳ್ದಿದ್ರೆ ನನ್ನ ಮಗನೇ ನಿನ್ ಕುಟುಂಬನ ಲಾಕಪ್ ಹಾಕಿ ಸರ್ವನಾಶ ಮಾಡಾಕ್ಬಿಡ್ತೀನಿ. ಹೇಳು. ಸರ್ ಹೇಳ್ತೀನಿ ಸರ್ ಲಾರಿ ಶಿವ ಟ್ರಾನ್ಸ್ಪೋರ್ಟ್ ಸರ್. ನಾಳೆ ನಮ್ಮ ಯಜಮಾನದ ಮದುವೆ ಸರ್. ಮತ್ತೆ ಇನ್ನು ನಿನ್ ದಂಡ ಬರ್ಲಿಲ್ವಲ್ಲಮ್ಮ? ಬಂದ್ಬಿಟ್ಟ ಕಣಮ್ಮ. ಹೆಣ್ಣಿನ ಅಣ್ಣನ್ ತರ ಬರ್ತಿದಾನ ಇಲ್ಲ ಜಗಳಾಡೋಕ್ ಬರ್ತಿದಾನ? ಅಣ್ಣ ಎಲ್ಲ ಹೋಗ್ಬಿಟ್ಟಿದ್ದೆ. ಶಿವ ಟ್ರಾನ್ಸ್ಪೋರ್ಟ್ ನಿಂದೇನಾ? ಹೌದು ಲಾರಿ ನಂಬರ್ K014400 ನಿಂದೇನಾ? ಹೌದು ನಂದೆ. ಯು ಬಾಸ್ಟರ್ಡ್! ಎಲ್ಲ ಪೊಲೀಸ್ನವರು ನಮ್ಮನೆ ಮದುವೆಲಿ ಇರ್ತಾರೆ ಅನ್ನೋ ಧೈರ್ಯದಿಂದ ತಾನೇ ಸಾರಾಯಿ ಸಾಗಿಸ್ತೆ. ಒಂದ್ಸಲ ಖಾಕಿ ತೊಟ್ಟ ಮೇಲೆ ಪೊಲೀಸ್ನವ್ರಿಗೆ ಹಬ್ಬ ಹುಣ್ಣಿಮೆ ಮದುವೆ ಮುಂಜಿ ಯಾವ ಸಂಬಂಧಗಳು ಇಲ್ಲ ಕಣಲ್ಲ. 8 ಗಂಟೆ ಕೆಲಸ ಮಾಡೋ ಗೌರ್ಮೆಂಟ್ ನೌಕರನ್ನ ಯಾಮಾರಿಸಬಹುದು, ಆದ್ರೆ 24 ಗಂಟೆ ಖಾಕಿ ತೊಟ್ಟ ನನ್ನಂತ ಪೊಲೀಸ್ನವ್ರನ್ನ ಏನು ಮಾಡಕ್ಕಾಗಲ್ಲ ಕಣೋ. ಏನ್ ಅನ್ಕೊಂಡಿದ್ಯಾ? ಖಾಕಿ ಬಟ್ಟೆ ಹಾಕೊಂಡ ತಕ್ಷಣ ಏನ್ ಬೇಕಾದ್ರೂ ಮಾತಾಡಬಹುದು, ಯಾರಿಗೇನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದ್ಯಾ? ಇದು ನಮ್ಮನೆ ಮದ್ವೆ, ಇಲ್ಲಿ ಬಂದು ಗಲಾಟೆ ಮಾಡೋ ಹಕ್ಕು ನಿನಗಿಲ್ಲ. ಇಷ್ಟಕ್ಕೂ ಅವನ ಅಪರಾಧಿ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಹಾಗೇನಾದ್ರೂ ಸಂದೇಹ ಇದ್ರೆ ಮದುವೆ ಮುಗಿದ ಮೇಲೆ 4 ಗೋಡೆಗಳ ಮಧ್ಯೆ ವಿಚಾರಣೆ ಮಾಡು. ಅದನ್ನ ಬಿಟ್ಬಿಟ್ಟು ಊರ್ ಜನಗಳ ಮುಂದೆ ನಮ್ ಕುಟುಂಬದ ಮಾನ ತೆಗಿಬೇಡ. ಮನೆ ಕೆಲಸದವಳೆ, ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೋ, ನಮ್ ಕುಟುಂಬದ ಬಗ್ಗೆ ಮಾತಾಡ್ಬೇಡ. ಕಾನೂನ್ಗೆ ಶತ್ರು ಆದ್ರೆ ಹೆತ್ತ ತಾಯಿ ತಂದೆ ಕಟ್ಕೊಂಡ್ ಹೆಂಡತಿ ಒಡ ಹುಟ್ಟಿ ತಮ್ಮ ತಂಗಿ ಯಾರೇ ಆಗ್ಲಿ ಈ ಪಾಟೀಲ್ ಶಿಕ್ಷೆ ಕೊಡಿಸದೆ ಬಿಡಲ್ಲ ಕಣೋ. ಪೊಲೀಸ್ನವ್ರ ಮನೆ ಹೆಣ್ಣನ್ನ ಮದ್ವೆ ಆದ್ರೆ ನಿನ್ ಕೆಲ್ಸಕ್ಕೆ ಅನುಕೂಲ ಆಗತ್ತೆ ಅಂತ ನನ್ ತಂಗಿನ ಬುಟ್ಟಿಗೆ ಹಾಕೊಂಡಿಲ್ಲ. ಕೋರ್ಟ್ ತೀರ್ಪು ಬರ್ಲಿ, ನಿನ್ ಕೈ ಕಾಲ್ ಮುರಿದು ಹೆಡ್ ಮುರ್ಗಿ ಕಟ್ಟಿ ಮನೆ ಹಳಿನಾಗ್ ಮಾಡ್ತೀನಿ. ಅಮ್ಮ, ಕಲ್ಯಾಣ ಮಂಟಪದಲ್ಲಿ ಎಲ್ರ ಮುಂದೆ ನಿನ್ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ಕಾಕಿ ಬಟ್ಟೆ ಮೈ ಮೇಲೆ ಹಾಕೊಂಡ್ರೆ ನಾನು ಏನ್ ಮಾಡ್ತೀನಿ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಕಾಕಿ ಬಟ್ಟೆ ಬಿಚ್ಚಿ ನಿನ್ ಮಗನಾಗ್ ನಿನ್ ಮುಂದೆ ಬಂದಿದ್ದೀನಿ. ಅಮ್ಮ, ನನ್ ಕ್ಷಮಿಸ್ತೀಯ ಅಮ್ಮ? ನೀನ್ ನನ್ನ ಮಗ ಅಂತ ತಿಳ್ಕೊಂಡಿದ್ರೆ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ಇಲ್ಲ ನೀನ್ ನನ್ನ ಈ ಮನೆ ಯಜಮಾನ ಅಂತ ತಿಳ್ಕೊಂಡಿದ್ರೆ. ಯಾಕೋ ಅಷ್ಟು ದೊಡ್ಡ ಮಾತೆಲ್ಲ ಆಡ್ತೀಯ? ನಾನ್ ನಿನ್ನ ಯಾವಾಗ್ಲೂ ಕ್ಷಮಿಸ್ಬಿಟ್ಟೆ ಕಣೋ. ಅಮ್ಮ, ಅಮ್ಮ, ಕಳ್ಬಟ್ಟಿ ಸಾರಾಯಿ ತಯಾರಿಸಿ ಅಕ್ರಮವಾಗಿ ಸಾಗಾಣಿಕೆ ಮಾಡಿ ಸಾವಿರಾರು ಜನ ಅಮಾಯಕರನ್ನ ಬಲಿ ತಗೊಳ್ಳೋ ಇಂಥ ನೀಚರ್ನ ಸುಮ್ಮನೆ ಬಿಡ್ಬೇಕನಮ್ಮ. ನನ್ನ ತಂಗಿ ಗಂಡ ಅಷ್ಟೇ ಅಲ್ಲಮ್ಮ,
ಕಾನೂನಿನ ದೃಷ್ಟಿಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇನಮ್ಮ? ಅಮ್ಮ, ನಾನ್ ನನ್ನ ಕರ್ತವ್ಯ ಮಾಡಿದ ತಪ್ಪೇನಮ್ಮ? ಹೇಳಮ್ಮ. ಇಲ್ಲಪ್ಪ, ನಿನ್ನಂಥ ಪೊಲೀಸ್ ಅಧಿಕಾರಿಗಳು ಇರೋದೇ ನಮ್ ದೇಶಕ್ಕೆ ದೊಡ್ಡ ಗೌರವ. ಪಾಟೀಲ್, ನಾನಪ್ಪ ನಿನ್ನ ಹಿತೈಷಿ ರಾಯಪ್ಪ. ನೀನ್ ನಿನ್ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ರು ಅವಳ ಗಂಡನ್ನ ಮದುವೆ ಮನೆಯಲ್ಲೇ ಅರೆಸ್ಟ್ ಮಾಡಿದ್ಯಲ್ಲ. ಗ್ರೇಟ್ ಪಾಟೀಲ್, ಗ್ರೇಟ್. ಯು ಆರ್ ರಿಯಲಿ ಗ್ರೇಟ್. ಈಗ ಅವನ್ ಎಲ್ಲಿದ್ದಾನೆ ಗೊತ್ತಾ? ಅವನ್ ಮನೇಲೆ ನಾನೇ ಬಿಡಿಸ್ಕೊಂಡ್ ಬಂದೆ. ಲಾರಿ ಮಾತ್ರ ಅವಂದು, ಅದ್ರಲ್ಲಿದ್ದ ಸರಕೆಲ್ಲ ಅಂದ್ರೆ ಸಾರಾಯ್ ಅದು ನಂದು. ರಾಯಪ್ಪ, 200 ಲಾರಿಗಳಿಗೆ ಓನರ್ ಅವನು. ಯಾವ ಲಾರಿ ಎಲ್ಲಿ ಹೋಗುತ್ತೆ ಅಂತ ಅವನಿಗೆ ಹೇಗ್ ಗೊತ್ತಾಗ್ಬೇಕು ಪಾಪ. ಅವನ್ ಲಾರಿ ಕಳಿಸ್ದ, ನಾನು ಅದರಲ್ಲಿ ಸಾರಾಯ್ ತುಂಬಿಸ್ದೆ. ಅದನ್ನ ನೀನ್ ಅಟ್ಯಾಕ್ ಮಾಡಿ ರಸ್ತೆನಲ್ಲೆಲ್ಲ ಚೆಲ್ಲಿ ಅದ್ರ ಮೇಲೆ ಸ್ಟೈಲಾಗಿ ನಡ್ಕೊಂಡ್ ಬಂದೆ. ಅಲ್ಲ ಕಣಯ್ಯ, ಲಾರಿನಲ್ಲೇ ಸಾರಾಯ್ ಇದ್ದಿದ್ರೆ ಸಾಕ್ಷಿನಾದ್ರೂ ಇರ್ತಿತ್ತ? ಕೇಸ್ ಹಾಕೋ ಹೋಗು. ನಾಳೆ ಕೋರ್ಟ್ನಲ್ಲಿ ಲಾಯರು ಸಾಕ್ಷಿಯಲ್ಲಿ ಅಂತ ಕೇಳಿದಾಗ ನೀನ್ ಬಾಯ್ ಬಿಟ್ಕೊಂಡು ನಿಂತಿರು, ಅವ್ನ್ ನಿನ್ ಮುಖಕ್ಕೆ ಕ್ಯಾಕ್ರ ಸುಗಿತಾನೆ. ಪೂಜಾ, ನನ್ ಕ್ಷಮಿಸ್ಬಿಡಮ್ಮ. ನಾನ್ ತಪ್ಪು ಮಾಡ್ಬಿಟ್ಟೆ. ನಾಳೆನೇ ನಿನ್ನ ಗಂಡನ ಮನೆ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ. ಬನ್ನಿ ದಳವಾಯಿಗಳೇ, ಬನ್ನಿ. ನಿರಪರಾಧಿ ಅಂತ ನಿರೂಪಿಸಿದ ನನ್ನ ಮಗನ್ನ ಮತ್ತೆ ಒಳಗಾಕ್ಸೋದಕ್ಕೆ ಬಂದಿದ್ದೀರಾ? ನನ್ನ ಮಗ ನಿಮ್ ತಂಗಿ ಕೂದ್ಗೆ ತಾಳಿ ಕಟ್ಟಿದ ಮೇಲೆ ನಮ್ಮೊಳಗೆ ಏನ್ ನಡೆದು ಹೊರಗಡೆ ತಿಳಿಬಾರ್ದು. ಆದ್ರೆ ನೀನು ತಂಗಿ ಗಂಡನ್ನೇ ಅರೆಸ್ಟ್ ಮಾಡಿದ ಪೊಲೀಸ್ ಆಫೀಸರ್ ದಳವಾಯಿ ಪಾಟೀಲ್ ಅಂತ ಪೇಪರ್ನಲ್ಲಿ ಹೆಸರು ತಗೊಂಡೆ ಅಲ್ಲ? ನಾನು ಅವತ್ತೇ ಹೇಳ್ದೆ, ಪೊಲೀಸ್ ಮನೆ ಹೆಣ್ಣು ಬೇಡ, ಅವ್ರ ಸಹವಾಸನೂ ಬೇಡ ಅಂತ. ಇವ್ ನನ್ನ ಮಾತು ಕೇಳಿಲ್ಲ. ಈಗ ನೀನು ನಿನ್ ತಂಗಿನ ಕರ್ಕೊಂಬಂದಿರೋ ಉದ್ದೇಶ ನಾನ್ ಮಾಡಿದ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸಿ, ಇವಳನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಅಲ್ವಾ? ದೊಡ್ಡವ್ರ ಮನೇಲಿ ಏನ್ ನಡೆದ್ರು ಅದು ಹೊರಗಡೆ ತಿಳಿದ್ ಯಾರಿಂದ? ಅವ್ರ ಮನೆ ಕೆಲಸದವರಿಂದ. ಏಯ್, ಯಾರಿದಿರಲ್ಲಿ? ಬನ್ನಿ. ಪಾಟೀಲ್, ನೀನೀಗ ನನ್ನ ಕೆಲಸದವ್ರ ಮುಂದೆ ನನ್ನ ಮಗನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿದ್ರೆ ನಿನ್ ತಂಗಿನ ನನ್ನ ಸೊಸೆ ಅಂತ ಸ್ವೀಕರಿಸ್ತೀನಿ. ಅವತ್ತು ನನ್ನ ಮಗನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ನೀವು ಊರಿಗೆಲ್ಲ ಸಾರದ್ರಲ್ಲ. ಆದ್ರೆ ಅದೇ ಪಾಟೀಲ್ ಇವತ್ತು ತಾನ್ ಮಾಡಿದ ತಪ್ಪಿಗೋಸ್ಕರ ನನ್ನ ಮಗನ್ ಕಾಲಿಡ್ದು ಕ್ಷಮಾಪಣೆ ಕೇಳ್ದ ಅಂತ ನೀವು ಊರಿಗೆಲ್ಲ ಹೇಳ್ಬೇಕು. ಏನ್ ಮುಖ ನೋಡ್ತಿದ್ಯಾ? ನನ್ನ ಮಗನ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು, ಇಲ್ಲ ನಿನ್ ತಂಗಿನ ಕರ್ಕೊಂಡು ಹೊಟ್ಟೋಗು. ನಿಂತ್ಕೋಣ. ಏನು ನಮ್ಮಣ್ಣ ನಿನ್ನ ಮಗನ ಕಾಲಿಗೆ ಬಿಡ್ಬೇಕಾ? ಅದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಬೇಕಾದ್ರೆ ನಿನ್ ಮಗ ಕಟ್ಟಿದ ತಾಳಿನ ಕಿತ್ತು ಬಿಸಾಕ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ಅಣ್ಣನ್ನ? ದಳವಾಯ್ ಪಾಟೀಲ್. ಕರ್ತವ್ಯದಲ್ಲಿ ಸಿಪಾಯಿ, ಗುಣದಲ್ಲಿ ವಜ್ರ. ವಜ್ರ ಇರ್ಬೇಕಾಗಿರೋದು ತಲೆ ಮೇಲಿರೋ ಕಿರೀಟದಲ್ಲೇ ಹೊರತು ಕಾಲ್ ಮೆಟ್ಕೊಳ್ಳೋ ಕೇರ್ದಲ್ಲ. ತಿಳ್ಕೊಳ್ಳಿ. ಬಾನ ಅಣ್ಣ, ಅಣ್ಣ, ನಿನ್ ಗಂಡ್ಮಗು ಆಗಿದೆ. ಚೆನ್ನಾಗಿದ್ಯಮ್ಮ? ಜೂನಿಯರ್ ಯಾಕೆ ಹೇಳ್ತಾ ಇದೀಯ? ಏಕೆ? ಹೇಗಿದ್ದೀರಿ ನಮ್ಮ ಮಗು? ನಿನ್ ಹಾಗೆ ಇದೆ. ಹೌದು, ನಾನು ಮಗು ನೋಡೋಕ್ಕಾಗಲ್ವಲ್ರಿ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನನ್ ಮಗು ನೋಡೋಕ್ ಆಗೋದೇ ಇಲ್ವೇನ್ರಿ? ಖಂಡಿತ ನೋಡ್ಬೋದು. ಆದಷ್ಟು ಬೇಗ ಕಂಡು ಬರುತ್ತೆ. ಅಮ್ಮ, ಈ ಮಾತ್ರೆ ತಗೊಳ್ಳಿ. ಅಮೆರಿಕಾದಿಂದ ಬಂದಿರೋ ಐ ಸ್ಪೆಷಲಿಸ್ಟ್ ಡಾಕ್ಟರ್ ವೂಲ್ಫ್ ನಿಮ್ ಹೆಂಡತಿ ಕಣ್ಣನ್ನ ಟೆಸ್ಟ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ಕಣ್ ಬಂದೇ ಬರುತ್ತೆ. ಮುಂದಿನ ತಿಂಗಳು ಆಪರೇಷನ್ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಯಾಕೆ? ಇಮಿಡಿಯೇಟ್ ಮಾಡ್ಬೋದಲ್ಲ? ನೋ, ಆತರ ಪಡ್ಬೇಡಿ. ನಿಮ್ ಹೆಂಡತಿ ಈಗ ತುಂಬಾ ವೀಕ್ ಆಗಿದ್ದಾರೆ. ಅನಸ್ತೇಶಿಯಾ ಕೊಟ್ಟು ಆಪರೇಷನ್ ಮಾಡಿದ್ರೆ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ.
ಇನ್ನು ಸ್ವಲ್ಪ ದಿನ ಹಾಲು ಹಣ್ಣು ನ್ಯೂಟ್ರಿಷಿಯಸ್ ಡಯಟ್ ಕೊಟ್ಟು ನಂತರ ಆಪರೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಮ್ಮ ನೀವು ಮಾತ್ರೆ ತಗೊಳ್ಳೋದು ಮರಿಬೇಡಿ. ಓಕೆ, ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಇನ್ನು ಸ್ವಲ್ಪ ದಿವಸದಲ್ಲಿ ನನಗೆ ಕಣ್ ಕಾಣಿಸ್ತಂತೀರಿ. ನನ್ ಮಗು ನಾನ್ ನೋಡ್ಬಹುದು. ನಿಮ್ಮ ಅತ್ತೆ ತರ ಇದಾನಲ್ವಾ? ಇಲ್ಲ ಇಲ್ಲ, ಅಣ್ಣನ್ ತರಾನೇ ಇರೋದು. ಅಮ್ಮ ಡಾಕ್ಟರ್ ಹೇಳಿದ್ರು ಸುಮತಿ ಕಣ್ ಬರುತ್ತಂತೆ. ಮುಂದಿನ ತಿಂಗಳೇ ಆಪರೇಷನ್ ಅಂತೆ. ಏಯ್, ಅಲ್ಲಿ ಯಾಕೋ ನಿಂತ್ಕೊಂಡಿದ್ಯಾ? ಸುಮತಿ ಕಣ್ ಬಂದ್ಬಿಡುತ್ತೆ ಕಣೋ. ಅವಳು ನೀನ್ ನೋಡ್ತಾಳೆ. ಇಂಥ ಒಳ್ಳೆ ವಿಷಯ ಹೇಳಿದ್ರು ಸುಮ್ಮನೆ ಇದೆಯಲ್ಲೋ. ಏನಾದ್ರೂ ಮಾತಾಡು. ಅಟ್ಲೀಸ್ಟ್ ನನ್ ಕೈ ಹಿಡ್ಕೊಂಡು ಕಂಗ್ರಾಚುಲೇಷನ್ಸ್ ಅಣ್ಣ ಅಂತ ಹೇಳು. ಸುಮತಿಗೆ ಕಣ್ ಬಂದ್ರೆ ತಿರುಪತಿಗೆ ನಡ್ಕೊಂಡ್ ಬರ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಪ್ಪ ನಾನು. ಯಾಕೆ ಬೋರ್ಡ್ ಹೊಡ್ಸ್ಕೊತೀನಿ ಅಂತ ಹರಕೆ ಹೊತ್ಕೋಬೇಕಿತ್ತು. ಬೋರ್ಡ್ ಹೊಡ್ಸ್ಕೊತೀನಮ್ಮ. ನಿನ್ ಗಂಡ ಬಂದು ನಿನ್ನ ಮನೆಗೆ ಕರ್ಕೊಂಡು ಹೋದ್ರೆ ಖಂಡಿತ ನಾನು ಬೋರ್ಡ್ ಹೊಡ್ಸ್ಕೊತೀನಮ್ಮ. ಅಮ್ಮ ಏಯ್, ಮುಚ್ಚೋ ಬಾಯಿ. ಅವಳಿಗೆ ದೃಷ್ಟಿ ಬಂದ್ರೆ ನಿನ್ಗೊಬ್ಬನಿಗೆ ತೊಂದರೆ ಅನ್ಕೊಂಡಿದ್ಯಾ? ಒಂದ್ ಕೆಲಸ ಮಾಡು. ವಿಷ ಕೊಟ್ಟು ಸಾಯಿಸ್ಬಿಟ್ರೆ ಮನೇಲಿರೋ ಊಟ ತಿಂಡಿಗೆ ವಿಷ ಬೆರೆಸಿದ್ರೆ ಡೌಟ್ ಬಂದ್ಬಿಡುತ್ತೆ. ಹೊರಗಿಂದ ಬರೋದು ಹಾಲು. ನೀನ್ ಹಾಲು ವಿಷ ಬೆರೆಸು, ಮುಂದಿನ ನಾನು ನೋಡ್ಕೋತೀನಿ. ದೊಡ್ಡಮ್ಮ ತಿರುಪ್ತಿಗೆ ಹೋಯ್ತಾರೆ. ಅಪ್ಪನೊಕ್ಕ ಸ್ವಾಮೀಜಿ ನೋಡಕ್ ಹೋಯ್ತಾರೆ. ಮನೇಲಿ ಯಾರು ಇಲ್ಲ. ಬೇಗ ಕೆಲಸ ಮುಗಿಸ್ಬಿಡು. ಸರ್ ಸರ್ ಯಾಕೆ, ಏನಾಯ್ತು? ಸರ್ ನಿಮ್ ಮನೆಗೆ ಹಾಲು ಕೊಡೋಣ ಅಂತ ಹೋದೆ ಸರ್. ಯಾರೋ ಒಬ್ಬ ಇದಕ್ಕಿದ್ದಂಗೆ ಬಂದು ನನ್ನ ತಲೆ ಮೇಲೆ ಹೊಡೆದ್ಬಿಟ್ಟೆ ಸರ್. ತಲೆ ಸುತ್ತ ಬಿದ್ದೋಗ್ಬಿಟ್ಟೆ ಸರ್. ಎದ್ದು ನೋಡಿದಾಗ ಹಾಲ್ ಪ್ಯಾಕೆಟು ಇಲ್ಲ, ಯಾರು ಇಲ್ಲ. ನನ್ಗೆ ಯಾಕೋ ಗಾಬರಿ ಆಯ್ತು ಸರ್. ನಿಮ್ ಮನೆ ಒಳಗೂ ಹೋಗದೆ ನಿಮ್ಗೆ ತಿಳಿಸೋಣ ಅಂತ ಓಡೋಡ್ ಬಂದೆ ಸರ್. ಸುಮತಿ, ಹಲೋ ಸುಮತಿ, ಯಾಕೆ ಮಾತಾಡ್ತಾ ಇಲ್ಲ? ಹಲೋ
ತಂದ್ಕೊಟ್ಟು ಹಾಲು ಯಾರು ಕುಡಿಬೇಡಿ. ಅದ್ರಲ್ಲಿ ಯಾರೋ ಏನೋ ಬೆರೆಸಿರ್ಬೋದು. ಹಲೋ ಹಲೋ ಸುಮತಿ, ಹಲೋ ಹಲೋ, ಯಾಕೆ ಯಾರು ಮಾತಾಡ್ತಾ ಇಲ್ಲ? ಹಲೋ ಪೂಜಾ, ಅಪ್ಪ, ಸಂಜಯ್, ಹಲೋ, ಹಲೋ ಹಲೋ ಹಲೋ. ನಿಮ್ ಸಾಯಿಸ್ಬೇಕು ಅಂತ ಯಾರೋ ಹಾಲಲ್ಲಿ ವಿಷ ಬೆರೆಸಿದ್ರು. ಆ ಹಾಲಲ್ಲಿ ಮಗು ಕುಡಿಸ್ಬಿಟ್ಟಿದ್ಯಾ? ಸತ್ತ ಮಗುಗ್ ಲಾಲಿ ಹಾಡ್ತಾ ಇದೆಯಲ್ಲೇ ಸುಮತಿ. ಸುಮತಿ 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 ಸುಮತಿ. ನನ್ ಮಗು ನಾನೇ ಸಾಯಿಸ್ಬಿಟ್ಟೇನೆ. ಅಯ್ಯೋ ನನ್ ಮಗು ನಾನೇ ಸಾಯಿಸ್ಬಿಟ್ಟೆ. ಅಯ್ಯೋ ನನ್ ಮಗು ನಾನೇ ಸಾಯಿಸ್ಬಿಟ್ಟೆ. ನನ್ ಮಗು ಅಪ್ಪ, ಕಂದ, ಅಯ್ಯೋ ನನ್ ಮಗು ಸತ್ತೋಗಿದ್ದಾರೆ. ನನ್ ಮಗು ಸತ್ತೋಗಿತ್ತು. ಪುಟ್ಟ ಪುಟ್ಟ, ಕಂದ, ಅಪ್ಪ, ನಾನ್ ಸಾಯ್ಬೇಕು. ನನ್ ಮಗುನ್ ಬಿಟ್ಟು ಬದುಕಿರೋ ನನ್ ಕೆಲ್ಸ ಸಾಧ್ಯನೂ ಇದ್ದಾನೆ. ನನ್ ಬಿಟ್ಬಿಡಿ, ನಾನ್ ಸಾಯ್ಬೇಕು. ಹೆತ್ತ ಮಗುನ ತಾಯಿನ ಸಾಯಿಸಿದ್ದು ಇತಿಹಾಸದಲ್ಲೇ ಇಲ್ಲನೇ. ಸುಮತಿ, ನಿಂದೇನು ತಪ್ಪಿಲ್ಲ ಸುಮತಿ. ಇಲ್ಲ, ನಾನ್ ಸಾಯ್ಬೇಕು. ನಾನ್ ಸಾಯ್ಬೇಕು. ನನ್ ಬಿಡಿ, ನನ್ ಬಿಟ್ಬಿಡಿ. ಸುಮತಿ, ಸುಮತಿ, ಬಿಟ್ಬಿಡಿ. ಸುಮತಿ. ನಾನ್ ಸಾಯ್ಬೇಕು. ನನ್ ಮಗುನ ನಾನೇ ಸಾಯಿಸ್ಬಿಟ್ಟೆ ರೀ. ಸಾಯಿಸ್ಬಿಟ್ಟೆ. ಸರ್, ನೀವು ಮಾಜಿ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಭಾಷಣ ಮಾಡಕ್ ಹೋಗ್ತಿರೋ ವಿಷಯ ಇಡೀ ಊರಲ್ಲೇ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಸರ್. ಇನ್ನೇನೇನ್ ಮಾತಾಡ್ಕೊಳ್ತಿದ್ದಾರೆ ಜನ ನನ್ನ ವಿಷಯದಲ್ಲಿ? ಈ ನನ್ನ ಮಗ ಕಳಸನ್ಯಾಸಿ ಡ್ರೆಸ್ ಹಾಕೊಂಡು ಊರ್ನವ್ರನ್ನೆಲ್ಲ ಯಾಮಾಸ್ತಾನೆ ಅಂತ ಹೇಳ್ತಾರೆ ಸರ್. ಇದನ್ನ ನೀನ್ ಬೊಗಳ್ತಿದ್ಯೋ ಇಲ್ಲ ಜನ ಹೇಳ್ತಿದಾರ? ನಾನು ಹೋಗ್ಲಿದ್ದನ್ನ ಕೇಳಿ ಜನ ಹೇಳ್ತಾರೆ ಸರ್. ಏನ್ರಿ ಪಾಟೀಲ್? ಸರ್, ಇವತ್ತು ನನ್ನ ಹೆಂಡತಿ ಕಣ್ಣು ಆಪರೇಷನ್ ಇದೆ ಸರ್. ಈ ಟೈಮ್ನಲ್ಲಿ ನಾನು ಅಲ್ಲಿದ್ರೆ ಅವಳಿಗೆ ಸ್ವಲ್ಪ ಧೈರ್ಯ ಬರುತ್ತೆ. ನಾನು ಹೋಗ್ಬೇಕು ಸರ್. ಏನ್ರಿ ಇದು ಚಿಕ್ಕ ಮಕ್ಳ ಹಾಗೆ ತಲೆನೋವು, ಕಾಲ್ ನೋವು, ಕೈ ನೋವು ಅಂತ? ಛೇ! ಇದಕ್ ಮುಂಚೆ ನನ್ನ ಹೆಂಡತಿನ ಯಾರೋ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ರು ಸರ್. ಆಗ ನಾನು ಅವಳನ್ನ ಕಾಪಾಡಿದೆ. ಈ ಟೈಮಲ್ಲಿ ಅಲ್ಲಿರ್ಬೇಕು. ಅವಳ ರಕ್ಷಣೆಗೆ ಬೇಕಾದ್ರೆ 200 ಜನ ಪೊಲೀಸ್ನವ್ರನ್ನ ಕಳಿಸು. ಪಾಟೀಲ್, ನಾನು ಹೋಗ್ತಾ ಇರೋ ಕಾನ್ಸ್ಟಿಟ್ಯೂನ್ಸಿ ಸಾಮಾನ್ಯವಾದ ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಅದು ನಿಮ್ ತಂದೆ ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ನನ್ಗೆ 100 ಜನ ಶತ್ರುಗಳಿರ್ತಾರೆ. ಅದಕ್ಕೆ ನನ್ನ ರಕ್ಷಣೆಗೋಸ್ಕರ ನೀನ್ ನನ್ನ ಜೊತೆ ಬರ್ಲೇಬೇಕು. ನಿನ್ನ ಹೆಂಡತಿ ಸತ್ರೆ ನೀನ್ ಇನ್ನೊಂದು ಮದುವೆ ಮಾಡ್ಕೋಬಹುದು. ಆದ್ರೆ ನಾನ್ ಸತ್ರೆ ನನ್ನಂತ ಒಬ್ಬ ಜನಸೇವಕ ಈ ಜನಗಳಿಗೆ ಸಿಗ್ತಾನೆ ಏನ್ರ? ಸಿಗ್ತಾನೆ ಸರ್. ಅಂದ್ರೆ ಸೇವಕರು ಸಿಗ್ತಾರೆ ಸರ್. ನಿಮ್ಮಂತ ಸೇವಕರು ಸಿಗಲ್ಲ ಸರ್.
ಇಷ್ಟೆಲ್ಲ ಹೇಳಿದ ಮೇಲೂ ನೀನು ಹೋಗ್ಲೇಬೇಕು ಅನ್ನೋದಾದ್ರೆ ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟೋಗು. ಕೊಡ್ತೀಯಾ? ಸರ್, ನಾನು ನಿಮ್ ರಕ್ಷಣೆಗೆ ಬರ್ತೇನೆ. ಹಲೋ, ಇವತ್ತು ಪಾಟೀಲ್ ಹೆಂಡತಿ ಕಣ್ಣು ಆಪರೇಷನ್. ಯಾವುದೇ ಕಾರಣಕ್ಕೂ ಅವಳು ಕಣ್ ಬಿಡ್ಕೂಡ್ದು. ಮತ್ತೆ ಪಾಟೀಲ್? ಅವನ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅವನ್ ನನ್ ಜೊತೆ ಇರ್ತಾನೆ. ರಾಯಪ್ಪನವ್ರಿಗೆ ಜೈ! 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 ರಾಯಪ್ಪನವ್ರಿಗೆ ದಳವಾಯಿ ಪಾಟೀಲ್ರು ಏನು ಜನ ಎಲ್ಲ ದಳವಾಯಿ ಅಂತಿದ್ದಾರೆ. ಸರ್, ಈ ಸಿನಿಮಾದವ್ರಿಗೆ ರಾಜಕೀಯದವ್ರಿಗೆ ಇರೋ ಹಾಗೆ ದಳವಾಯಿ ಪಾಟೀಲ್ಗೂ ತುಂಬಾ ಅಭಿಮಾನಿಗಳಿದ್ದಾರೆ ಸರ್. ಹೌದಾ? ಹ್ಞೂ ಸರ್. ಹಾಗಿದ್ರೆ ಈಗ ನೋಡು ತಮಾಷೆನ. ಒಬ್ಬ ಮಂತ್ರಿ ಪದವಿನ ಕಳ್ಕೊಂಡು ಹೋಗಿ ಆ ಜಾಗಕ್ಕೆ ಮತ್ತೊಬ್ಬ ಮಂತ್ರಿ ಬಂದಾಗ್ಲೇ ಮಾಜಿ ಮಂತ್ರಿ ಮಾಡಿರೋ ಅನ್ಯಾಯ, ಅಕ್ರಮಗಳು, ಹಗರಣಗಳು ಬೆಳಕಿಗೆ ಬರೋದು. ಮಾಜಿ ಮಂತ್ರಿ ಚಂದ್ರಶೇಖರ್ ಪಾಟೀಲ್ ಅವರು ಮಾಡಿರೋ ಅನ್ಯಾಯ, ಅಕ್ರಮಗಳನ್ನ ಸಾಕ್ಷಿ ಸಮೇತ ಸಾಬೀತುಪಡಿಸಿ ಅವರಿಗೆ ಶಿಕ್ಷೆ ಕೊಡಿಸೋವರೆಗೂ ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ದಳವಾಯಿ ಪಾಟೀಲ್, ಮೆಟ್ಲ ಮೇಲೆ ನನ್ ಚಡಾವ್ ಬಿದ್ದಿರ್ಬೇಕು, ತಗೊಂಬನ್ರಿ. ಹಾಕು. ಪಾಟೀಲ್, ನೀನ್ ತಪ್ಪಾಡ್ತಾ ಇದ್ಯಾ. ಬೇಡ ಪಾಟೀಲ್, ಬೇಡ. ಎಲ್ಲ ಹೋಗ್ಬೇಡಿ, ಕೂತ್ಕೊಳ್ಳಿ. ಆ ಸ್ಟೇಜ್ಗೆಲ್ಲ ಬೆಂಕಿ ಹಚ್ಬಿಡು. ಆ ನನ್ನ ಮಗ ಜೀವಂತವಾಗಿ ಅಲ್ಲಿಂದ ಹೊರಗೆ ಬರ್ಕೊಡ್ದು, ಗೊತ್ತಾಯ್ತಾ? ಹೋಗು. ಖಾಕಿ ಬಟ್ಟೆ ತೊಟ್ಟ ಒಬ್ಬ ಪೊಲೀಸ್ ಆಫೀಸರ್ಗೆ ಮಂತ್ರಿ ಆಗೋದು ಚಪ್ಪಲಿ ತಗೊಂಬ ಅಂದ್ರೆ ನನ್ನ ಸ್ಥಾನದಲ್ಲಿ ಯಾರೇ ಇದ್ರು ಇದೇ ಕೆಲಸ ಮಾಡ್ತಿದ್ರು. ಈ ವೇದಿಕೆ ಸುಟ್ಟು ನನ್ನ ದೇಹ ಇಲ್ಲೇ ಸುಟ್ರು ನನಗೆ ನ್ಯಾಯ ಸಿಗೋವರೆಗೂ ನಾನು ಈ ವೇದಿಕೆಯಿಂದ ಕದಲಲ್ಲ. ಈಗ ನಿಮ್ಗೆ ಇವನು ಮಂತ್ರಿ ಅಂತ ಮಾತ್ರ ಗೊತ್ತು, ಆದ್ರೆ ಇವನು ಇನ್ಸ್ಪೆಕ್ಟರ್ ಆಗಿದ್ದಾಗ ಮಾಡಿದ್ದು ಒಂದೊಂದು ಹಲ್ಕಾ ಕೆಲಸಕ್ಕೆ ನಾನು ಕೊಟ್ಟ ವಧೆಗಳು ನನಗೆ ಮಾತ್ರ ಗೊತ್ತು. ಪ್ರಜೆಗಳು ಪ್ರೀತಿಯಿಂದ ವೋಟ್ ಹಾಕಿ ಮಾಡಿದ ಮಂತ್ರಿನ ಚಪ್ಪಲಿ ತಗೊಂಡು ಹೊಡೆದಿದ್ದಕ್ಕೆ ಸರ್ಕಾರ ನನ್ನ ಕೆಲಸದಿಂದ ಕಿತ್ತಾಕ್ಬೋದು. ನೀವ್ ಇಷ್ಟಪಟ್ರೆ, ನಿಮ್ಮ ದೃಷ್ಟಿಯಲ್ಲಿ ನಾನು ಮಾಡಿರೋ ತಪ್ಪು ಅನ್ನೋದಾದ್ರೆ ನಾನು ಈಗಲೇ ನನ್ನ ಕಾಕಿ ಬಿಚ್ಚಿ ಕೆಲಸಕ್ಕೆ ರಾಜೀನಾಮೆ ಕೊಡಕ್ ಸಿದ್ಧ. ನ್ಯಾಯವಾದ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ದುಡ್ದು ನನ್ ಪ್ರಾಣ ಕೊಡ್ತೀನಿ. ಅನ್ಯಾಯ ಮಾಡೋ ಇಂಥ ಮಂತ್ರಿಗಳನ್ನ ಕೊಚ್ಚಾಕ್ತೀನಿ. ಇದಕ್ಕೆ ನೀವು ನನ್ನ ಜೊತೆ ಇರ್ತೀರಾ? ನನ್ನ ಜೊತೆ ಇರ್ತೀರಾ?
ಏನಾಯ್ತು? ಇಲ್ಲಿ ನೋಡಿ. ನಮಸ್ಕಾರ. ಇದೊಂದು ವಿಶೇಷ ವಾರ್ತೆ. ಜನಹಿತ ಪಕ್ಷದಿಂದ ಗೃಹ ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ಶ್ರೀ ರಾಯಪ್ಪನವರು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದರಿಂದ ಪಕ್ಷವು ಅವರಿಗೆ ರಾಜೀನಾಮೆ ನೀಡುವಂತೆ ಆದೇಶ ನೀಡಿದೆ. ಇದೇ ಮಂತ್ರಿಯ ಆಪ್ತ ಕಾರ್ಯದರ್ಶಿಯಾಗಿದ್ದ ಶ್ರೀಯುತ ರಾಯಲ್ ರಾಮಣ್ಣ ಅವರನ್ನು ಲಂಚ ಪಡೆದ ಆಪಾದನೆ ಮೇಲೆ ಬಂಧಿಸಲಾಗಿದೆ. ಕೋಟಿ ಕೋಟಿ ಲಂಚ ತಗೊಂಡವ್ರೆಲ್ಲ ಹೊರಗಡೆ ಆರಾಮಾಗಿದ್ದಾರೆ. ನಾನೇನೋ 50 ಲಕ್ಷ 2 ಬಂಗ್ಲೆ 1 ಕಾರ್ ತಗೊಂಡಿದ್ದೆ. ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಒಳಗೆ ಹಾಕ್ಬಿಟ್ಟಿದ್ದಾರೆ ನನ್ನ. ನಮಸ್ಕಾರ. ನಮಸ್ಕಾರ. ಇನ್ಮೇಲಾದ್ರೂ ಇಂಥ ತಪ್ಪುಗಳು ಮಾಡದೆ ನ್ಯಾಯವಾಗಿ ನೆಮ್ಮದಿಯಾಗಿ ಬದುಕು. ದುಡ್ಡೆಲ್ಲ ಹೋದ್ಮೇಲೆ ನೆಮ್ಮದಿಲಿಂದ ಬಂತು. ಆ? ಪ್ರಮಾಣವಾಗಿ ಮೇಲೆ ಲಂಚ ತಗೊಳಲ್ಲ ಸರ್ ನಾನು. ಸರ್, ಏನಪ್ಪ? ಇವರು ಲಾಕಪ್ ಅಲ್ಲಿ ಇರುವಾಗ ನನಗೆ ಪ್ರಮೋಷನ್ ಕೊಡಿಸ್ತೀನಿ ಅಂತ 500 ರೂಪಾಯಿ ಲಂಚ ತಗೊಂಡಿದ್ದಾರೆ ಸರ್. ಸರ್ ಬರೀ ಸುಳ್ಳು ಹೇಳ್ತೀನಿ ನಾನು ಸರ್. ಮೊದಲು ಅರೆಸ್ಟ್ ಮಾಡಿಸಿ ಸರ್. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ಹೋಗಾಡಬೇಡ. Madam, how much is this? 5, How much is this? 2, This? 1. Yeah, 1. Now you're perfectly all right. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ರೀ, ನನಗೆ ಕಣ್ ಕಾಣಿಸ್ತಿದೆ. ನನಗೆ ಕಣ್ ಕಾಣಿಸ್ತಿದೆ. ನಾನು ಇವಾಗ ಎಲ್ಲರನ್ನು ನೋಡ್ಬೋದು. ನಾನು ಇವಾಗ ಎಲ್ಲರನ್ನು ನೋಡ್ಬೋದು. Congratulations. Your wife is perfectly all right. ಥ್ಯಾಂಕ್ ಯು ಡಾಕ್ಟರ್. It's okay. ಥ್ಯಾಂಕ್ ಯು. All the way. ಥ್ಯಾಂಕ್ ಯು ಡಾಕ್ಟರ್. ರೀ, ನನಗೆ ಕಣ್ ಕಾಣಿಸ್ತಿದೆ ರೀ. ನಾನು ನಿಮ್ಮನ್ನು ನೋಡ್ಬೋದು. ದೊಡ್ಡಮ್ಮ, ನನಗೆ ಕಣ್ ಕಾಣಿಸ್ತಿದೆ ದೊಡ್ಡಮ್ಮ. ನನಗೆ ಕಣ್ ಕಾಣಿಸ್ತಿದೆ. ಪೂಜಾ, ಅದಕ್ಕೆ ಯು ಆರ್ ರೈಟ್. ಸಂಜಯ್ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಅದಕ್ಕೆ ಕೇಳ್ತಿಸಿಂದ ಪತ್ತನೇ ಇಲ್ಲ. ಅವ್ನು ಯಾವಾಗ್ಲೂ ಹಾಗೆಮ್ಮ ನಾಪತ್ತೆ ಆಗ್ಬಿಡ್ತಾನೆ. ಇದ್ದಕ್ಕಿದ್ದಾಗೆ ಬಂದ್ಬಿಡ್ತಾನೆ ಕಂದ. ಅಪ್ಪ, ನನಗೆ ಕಣ್ ಕಾಣ್ತಿದೆ. ಕಣ್ ಕಾಣಿಸ್ತಿದ್ಯಾ? ನನಗೆ ಕಣ್ ಕಾಣ್ತಿದೆ ಅಪ್ಪ. ನನ್ ಪ್ರಾರ್ಥನೆ ಭಗವಂತನೇ ಬಿಟ್ಬಿಡ್ತಪ್ಪ. ಏಯ್ ಸುಮತಿ, ಸುಮತಿ, ಯಾಕೆ ಮಗು ತರ ಅಳ್ತಾ ಇದ್ಯಾ? ಸಂತೋಷ ಪಡೋ ಟೈಮ್ನಲ್ಲಿ ಯಾರು ಅಳ್ತಾರ?
ಕೊನೆಗೂ ನನ್ ಮಗುನ ನಾನ್ ನೋಡೋಕಾಗ್ಲೇ ಇಲ್ವಲ್ರಿ. ನೋಡು, ಹಾಗೆಲ್ಲ ಅಳ್ಬಾರ್ದು. ಅಂದಾಗೆ ನಾನೊಂದು ವಿಷಯ ಮರ್ತ್ಬಿಟ್ಟಿದ್ದೆ. ಬಾ ತೋರಿಸ್ತೇನೆ. ಬಾ, ಸಿಟ್ ಡೌನ್, ಕಮ್. ಪ್ರಪಂಚದಲ್ಲಿ ಎಲ್ಲಾ ಹೆಣ್ಮಕ್ಳು ತಮ್ಮ ಮದ್ವೆ ನೇರವಾಗಿ ನೋಡಿದ್ರೆ ನೀನ್ ಈ ಆಲ್ಬಮ್ ಮುಖಾಂತರ ನೋಡು. ಮದ್ವೆ ಆಲ್ಬಮ್? ನೀವು ನನಗೆ ತಾಳಿ ಕಟ್ಟಿದ್ದೀರಾ. ನಮ್ ಜೊತೆ ಅಪ್ಪ, ದೊಡ್ಡಮ್ಮ, ಪೂಜಾ ಹೇಗ್ ನಗ್ತಿದ್ದಾಳೆ ನೋಡಿ. ಏನಾಯ್ತು? ಯಾರು ಇವನು? ಯಾರು? ಇವನು ಯಾಕೆ ನಮ್ಮ ಮದ್ವೆಗೆ ಬಂದ? ಯಾಕೆ? ಏನಾಯ್ತು? ಯಾರನ್ನ ಕೊಡ್ಬೇಕು ಅಂತ ಸಂಚು ಮಾಡ್ತಿದ್ರು, ಯಾರನ್ನ ನೀವು ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಆ ಗುಂಪದಿ ಇವನು ಒಬ್ಬ. ಸುಮತಿ, ಏನ್ ಹೇಳ್ತಾ ಇದೀಯ ನೀನು? ನಾನು ಇವನ್ನ ನೋಡಿದ್ದೀನಿ. ಇವನೇ ನನ್ನ ವಿಡಿಯೋ ತೆಗೆದಿದ್ದು. ನನಗೆ ಚೆನ್ನಾಗಿ ನೆನಪಿದೆ. ಸುಮತಿ, ಸುಮತಿ, ಕಣ್ ಬಂದಿರೋ ಸಂತೋಷದಲ್ಲಿ ನಿನ್ ಬುದ್ಧಿಗಿದ್ದಿ ಕೆಟ್ಟಿಲ್ಲ ತಾನೆ? ಇಲ್ಲ, ಅವ್ರ ಮುಖಗಳು ನನ್ನ ಕಂಡು ಕಟ್ಟಾಗಿದೆ. ಆ 5 ಜನರ ಗುಂಪಲ್ಲಿ ಇವನು ಒಬ್ಬ ನನ್ನ ತಂದು ಮಂಚದ ಮೇಲೆ ಹಾಕ್ತ, ಇನ್ನೊಬ್ಬ ನಂಗೆ ಇಂಜೆಕ್ಷನ್ ಕೊಡಕ್ ಬಂದ. ಆದ್ರೆ ಇವನು ಕಾಮ ತುಂಬಿದ ಕಣ್ಗಳಿಂದ ಇವನೇ ವಿಡಿಯೋ ತೆಗೆದಿದ್ದು. ಚೆನ್ನಾಗಿ ಜ್ಞಾಪಕ ಇದೆ. ಹೇಳಿ, ಯಾರು ಇವನು? ಹೇಳಿ, ಯಾರು ಇವನು? ಹೇಳ್ರಿ. ಅಣ್ಣನ ಹತ್ರನೇ ತಮ್ಮನ್ನ ಯಾರು ಅಂತ ಕೇಳ್ತೀಯಲ್ಲಮ್ಮ. ಯಾರ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ನೋ, ಯಾರನ್ನ ಕಾಣದೆ ಒಂದು ಕ್ಷಣನೂ ಇರ್ತಿರ್ಲಿಲ್ವೋ, ಅವನ ಬಗ್ಗೆನೇ ಅಮ್ಮ ನೀನಿಷ್ಟೊತ್ತು ಮಾತಾಡ್ತಿದ್ದು. ದಯವಿಟ್ಟು ಕ್ಷಮಿಸಿ. ಅವನು ನಿಮ್ ತಮ್ಮ ಅಂತ ಗೊತ್ತಿದ್ದಿದ್ರೆ ನಾನು ಈ ವಿಷಯ ಹೇಳ್ತಾನೆ ಇರ್ಲಿಲ್ಲ. ಸಂಜಯ್! ಎಲ್ಲ ಅವನು ಸಂಜಯ್ ಎಲ್ಲಿ? ಸ್ವಲ್ಪ ದಿವಸದಿಂದ ಅಂಗಡಿಗೆ ಸರಿಯಾಗಿ ಬರ್ತಿಲ್ಲ ಸರ್ ಅವರು. ನನಗೆ ಯಾಕೋ ಭಯ ಆಗ್ತಿದೆ. ಯಾವಾಗಲೋ ಬರ್ತಾರೆ, ಯಾವಾಗಲೋ ಹೋಗ್ತಾರೆ. ಈ ಸಾರಿ ಬಂದ್ರೆ ಕೀ ಕೊಟ್ಬಿಟ್ಟು ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಸರ್. ಅವನ ಜೊತೆ ಯಾರ್ಯಾರು ಬರ್ತಾರೆ? ಸರ್ ನನಗೆ ಏನು ಗೊತ್ತಿಲ್ಲ ಸರ್. ನಾನು ಕೊನೆ ಸಾರಿ ನೋಡಿದಾಗ ಮಿನಿಸ್ಟರ್ ರಾಯಪುರ ಜೊತೆ ಕಾರಲ್ಲಿ ಹೋದ್ರು ಸರ್. ರಾಯಪ್ಪ ಅವನೇನಾದ್ರು ಪರ್ಸನಲ್ ಕೆಲಸ ಸಿಟ್ಟಿದಾನ? ಇಟ್ಟಿದ್ದಾರೆ ಸರ್. ಎಲ್ಲಿ? ಒಳಗಡೆ. ತೆಗಿ. ದಯವಿಟ್ಟು ನನ್ನ ಕ್ಷಮಿಸಿ. ಈ ರಾಧಾಂತಕ್ಕೆಲ್ಲ ನಾನೇ ಕಾರಣ ರೀ. ಅಪರಾಧಿ ನನ್ನ ತಮ್ಮ ಅಂತ ಗೊತ್ತಿದ್ದು ನೀನ್ ವಿಷಯ ಮುಚ್ಚಿಟ್ಟಿದ್ರೆ ನಾನು ನಿನ್ನೂ ಅರೆಸ್ಟ್ ಮಾಡ್ತಾ ಇದ್ದೆ. ನೀವು ನನ್ನ ಅರೆಸ್ಟ್ ಮಾಡಿದ್ರು ನಾನು ಬೇಜಾರ್ ಮಾಡ್ಕೋತಿರ್ಲಿಲ್ಲ ರೀ. ಆದ್ರೆ ಅಪ್ಪನ್ಗೇನಾಯ್ತು? ದೊಡ್ಡಮ್ಮ, ಟಿವಿಲಿ ಎಲ್ಲ ತೋರ್ಸ್ಬಿಟ್ರಲ್ಲಪ್ಪ. ನಮ್ ಸಂಸಾರದಲ್ಲಿ ಇಂಥವ್ನೊಬ್ನಿದ್ದಾನೆ ಅಂತ ಊರಿಗೆಲ್ಲ ಗೊತ್ತಾಗೋಯ್ತಲ್ಲಪ್ಪ. ಎಲ್ರು ಫೋನ್ ಮಾಡಿ ಕೇಳಿ 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 ಅವ್ರನ್ನ ಹಿಂಸೆ ಮಾಡ್ಬಿಟ್ರು ಕಣೋ. ಟಿವಿಲಿ ಸಂಜಯ್ ಬಗ್ಗೆ ಹೇಳಿದ್ಮೇಲಂತೂ ಮಾತೇ ಆಡ್ಲಿಲ್ಲ. ಮೂಗ್ರಾಗ್ಬಿಟ್ಟಿದಾರಪ್ಪ, ಮೂಗ್ರಾಗ್ಬಿಟ್ಟಿದ್ದಾರೆ. ಅಪ್ಪ 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 ಏನಪ್ಪ ಇದೆಲ್ಲ? ಅಪ್ಪ, ಇಂಥ ಒಬ್ಬ ಮಗನ್ಗೆ ಜನ್ಮ ಕೊಟ್ಟು ಬೆಳೆಸಿ ದೊಡ್ಡವನಾಗಿ ಮಾಡಿದ ಸಂಕಟಕ್ಕೆ ನಿಜವಾಗ್ಲೂ ಮೂಕಾಗ್ಬಿಟ್ರಪ್ಪ. ಅಪ್ಪ, ಮಾತಾಡ್ದೆ ಮೂಗ್ನಂತೆ ನಟಿಸಿ ನಮ್ಗೆಲ್ಲ ಮೋಸ ಮಾಡ್ಬಿಟ್ನಲ್ಲಪ್ಪ. ಅಪ್ಪ, ಅವನ್ನ ನಾನು ಸುಮ್ನೆ ಬಿಡೋದಿಲ್ಲಪ್ಪ. ಅವನೆಲ್ಲೇ ಇದ್ರು ಅವನ್ನ ಹಿಡಿದು ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತೀನಪ್ಪ. ಶಿಕ್ಷೆ ಕೊಡಿಸ್ತೀನಿ. ಏನು ಅಂದ್ರೆ, ನಿಮ್ಮ ನೋಡಕ್ ಯಾರೋ ಬಂದಿದ್ದಾರೆ ನೋಡಿ. ಪಾಟೀಲ್ ಅವರೇ, ನಿಮ್ ಸ್ವಂತ ತಮ್ಮನ್ನೇ ಅರೆಸ್ಟ್ ಮಾಡಕ್ ಹೊರಟಿರೋ ನೀವು ನನ್ನ ಮಗನ ವಿಚಾರದಲ್ಲಿ ನೀವು ನಡ್ಕೊಂಡ ರೀತಿಯಲ್ಲಿ ಏನು ತಪ್ಪಿಲ್ಲ. ನಿಮ್ ತಂಗಿ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಈಗ ನಮ್ ಸೊಸೆನ ನಮ್ ಜೊತೆ ಕರ್ಕೊಂಡು ಹೋಗಿ ಬಂದಿದೀವಿ. ದಯವಿಟ್ಟು ಕಳಿಸ್ಕೊಡಿ. ಅಳಬಾರ್ದು. ಅಣ್ಣ, ಅಪ್ಪ, ನಾನ್ ನೋಡ್ಕೋತೀನಿ. ನೀನ್ ಹೋಗ್ಬ. ಅಮ್ಮ, ಹೋಗ್ಬಿಟ್ಟ.
ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ತೆಗಿತಾ ಇದ್ದಂತ ಒಂದು ಗ್ಯಾಂಗ್ನ ಮಿಸ್ಟರ್ ಪಾಟೀಲ್ ಪತ್ತೆ ಮಾಡಿದ್ದಾರೆ. ತಪ್ಪಿಸ್ಕೊಂಡಿರೋ ಆ ಸಂಜಯ್ ನಡೆಸ್ತಾ ಇದ್ದ ವಿಡಿಯೋ ಅಂಗಡಿಯಿಂದ ಮಿಸ್ಟರ್ ಪಾಟೀಲ್ ಕೆಲವು ಕ್ಯಾಸೆಟ್ಗಳನ್ನ ಸೀಸ್ ಮಾಡಿದ್ದಾರೆ. ಇವನ್ ಹಿಡಿಯೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಚಾಲೆಂಜ್ ಆಗಿದೆ. ಮಿಸ್ಟರ್ ಜಯಸಿಂಹ, ಎಸ್ ಸರ್. ರೆಕಾರ್ಡ್ ಆನ್ ಮಾಡಿ. ಮಿಸ್ಟರ್ ಪಾಟೀಲ್, ಎಸ್ ಸರ್. ಡೀಟೇಲ್ಸ್ನ ನೀವೇ ಹೇಳಿ. ಓಕೆ. ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ತೆಗಿತಾ ಇದ್ದ ಗ್ಯಾಂಗ್ ನಲ್ಲಿ ಇವನೊಬ್ಬ ಪ್ರಮುಖವಾದ ವ್ಯಕ್ತಿ. ಇವನ ಹೆಸರು ಭವಾನಿ. ಹಾಸ್ಪಿಟಲ್ ನಲ್ಲಿ ನಾನು ಇವನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಆಕಸ್ಮಿಕವಾಗಿ ಶೌಗಾರದಲ್ಲಿ ಬಿದ್ದು ಇವನ್ ಸತ್ತ. ಇವನ ಹೆಸರು ರೈ. ಇವನೇ ಗ್ಯಾಂಗ್ಗೆಲ್ಲ ಲೀಡರ್. ಹುಡುಗಿಯರನ್ನ ಕಿಡ್ನಾಪ್ ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಡೋದೆ ಇವನು. ಇವನ ಮೇಲೆ ಪೊಲೀಸ್ ನಲ್ಲಿ ಸಾಕಷ್ಟು ಕೇಸ್ ಇವೆ. ಆದ್ರೆ ಇವನ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಬ್ಲೂ ಫಿಲ್ಮ್ ತೆಗೆಯೋ ಗ್ಯಾಂಗ್ ನಲ್ಲಿ ವಿಡಿಯೋಗ್ರಾಫರ್ ಆಗಿ ಸಹಕರಿಸ್ತಿದ್ದವನು ನನ್ನ ತಮ್ಮ ಸಂಜಯ್. ಈ ಗ್ಯಾಂಗಿಗೆ ಬ್ಯಾಕ್ ಗ್ರೌಂಡ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದವನು ಮಿನಿಸ್ಟರ್ ರಾಯಪ್ಪ. ಸರ್, 1 ನಿಮಿಷ ಫ್ರೀಸ್ ಮಾಡಿ. ಸರ್, ನಾನು ಕೃಷ್ಣಲೀಲಾ ಪೇಂಟಿಂಗ್ ಮಾಡಿದ್ದೆ 2. ಒಂದು ಹೈದರಾಬಾದ್ ಗೋಲ್ಕೊಂಡ ಹೋಟೆಲ್ ಅಲ್ಲಿದೆ, ಇನ್ನೊಂದು ಷಣ್ಮುಗಾನಂದ ಸ್ವಾಮಿ ಆಶ್ರಮದಲ್ಲಿದೆ. ಷಣ್ಮುಗಾನಂದ ಸ್ವಾಮಿ? ನೋಡಿ, ಇವನ್ನ ನಂಬೇಡಿ. ನಿಮ್ಮಂತವ್ರ ಸೇವೆ ಮಾಡೋ ನೆಪದಲ್ಲಿ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರ ಬ್ಲೂ ಫಿಲ್ಮ್ ತೆಗೆಯುವಂತ ಒಬ್ಬ ಲೋಫರ್. ಇವನು ಮಾಡೋದು ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ ಈ ಆಶ್ರಮ ನಡೆಸ್ತಾ ತಲೆ ಮರೆಸ್ಕೊಂಡಿದ್ದಾನೆ. ನಾನು ಇವನ್ನ ಅರೆಸ್ಟ್ ಮಾಡಕ್ಕೆ ಬಂದಿರೋದು. ಏಳ ಮೇಲೆ ಬಾಸ್ಟರ್ಡ್.
ನೋ ನೋ ಅವ್ನು ಬಿಟ್ಬಿಡು, ಅವನೇನು ಮಾಡಬೇಡ. ಸಂಜಯ್ ಕೊಡ್ಬೇಡ. ಸಂಜಯ್ ನನ್ನ ಮಾತು ಕೇಳು. ಸಂಜಯ್ ನಿಂತ್ಕೋ, ಕೊಡ್ಬೇಡ. ನಿಂತ್ಕೋ ಸಂಜಯ್. ಸಂಜಯ್ ಸಂಜಯ್ ಬೇಡ, ನನ್ನ ಮಾತು ಕೇಳಿ ಸಂಜಯ್. ಸಂಜಯ್ listen to me. ಸಂಜಯ್ ನಿಂತ್ಕೋ, ಬರ್ಬೇಡ, ಹತ್ರ ಬರ್ಬೇಡ. ಹತ್ರ ಬಂದ ಮಗು ಕೆಳಗೆ ಹಾಕ್ಬಿಡ್ತೀನಿ. ಬೇಡ, ಬರ್ಬೇಡ ಬರ್ಬೇಡ, ನಿಂತ್ಕೋ. ನಿನ್ಗೂ ಅಪ್ಪನಿಗೂ ಕರ್ತವ್ಯ ಗೌರವನೇ ಮುಖ್ಯ ಆಯ್ತು. ಆದ್ರೆ ನನಗೆ ಸುಖ ಬೇಕು, ಸಂತೋಷ ಬೇಕು, ಹಣ ಬೇಕು. ಈಗ ನಾನು ತಮ್ಮ ಅಲ್ಲ, ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಹತ್ರ ಬರ್ಬೇಡ, ಬಂದ್ರೆ ಮಗು ಬಿಸಾಕ್ಬಿಡ್ತೀನಿ. ಹೊರಟೋಗು, ಹೊರಟೋಗು.